ಹಾ ಸರ್, ಕಲಬುರಗಿ. ಏನ್ ಮಾಡ್ಕೊಂಡಿರೋದು ಸರ್? ನಾನು ಆಯುರ್ವೇದಿಕ್ ಡಾಕ್ಟರ್ ಇದ್ದೀನಿ ಸರ್. ಓಹೋ, ಅದ್ಭುತ. ಯಾವಾಗ್ಲಿಂದ ಮಾಡ್ತಿದ್ದೀರಿ ಸರ್ ಈ ವೃತ್ತಿಯನ್ನ? ನಾನು ಸರ್ ನಿಮ್ಮ ಡಬಲ್ ವಯಸ್ಸಿದೆ ನನಗೆ, 54 ಏಜ್ ನನಗೆ. ಓಹೋ, ನೋಡಿ ನಾನು 28-29 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ವೃತ್ತಿ. ಅದ್ಭುತ ಅದ್ಭುತ. ಅಂದ್ರೆ ಇದೇ ವೃತ್ತಿಗೆ ಬರಬೇಕು ಅನ್ನೋದು ಏನು ಸಂಕಲ್ಪ ಅಥವಾ ಏನ್ ಕಾರಣ? ಸಂಕಲ್ಪ ಇಲ್ಲ ಸರ್, ನಾನು ಏನು ಇಂಜಿನಿಯರ್ ಆಗ್ಬೇಕು ಅನ್ನೋದಿತ್ತು, ಅಥವಾ ಬ್ಯಾಂಕ್ ಅಲ್ಲಿ ಜಾಬ್ ಮಾಡ್ಬೇಕು ಅನ್ನೋದಿತ್ತು ನನಗೆ ಫಸ್ಟ್ಗೆ. ಅದು ಹಾಗಾಗಿ ಅದು ನನಗೆ ಈ ಕಡೆ ಏನಪ್ಪ ಅಂದ್ರೆ ಸೀಟ್ ಸಿಕ್ತು. ಹಾಗಾಗಿ ಇದನ್ನೇ ನಾನು ಆಯುರ್ವೇದಿಕದಲ್ಲಿ ಮುಂದುವರೆದು ಇವಾಗ ರಿಟೈರ್ಡ್ ಹಂತದಲ್ಲಿ ಇದ್ದೀನಿ. ನನಗೆ ಸಂತೋಷ ಸಂತೋಷ. ನಿಮ್ಮ ಜೀವಿತಾವಧಿಯ ಬದುಕನ್ನ ವೈದ್ಯರ ಅಂದ್ರೆ ವೈದ್ಯ ಅಂದ್ರೆ ನರಳಾಟಗಳಿಗೆ ಮುಕ್ತಿ ಕೊಡ್ತಕ್ಕಂಥವ್ರು. ಹೌದು ಸರ್, ಹೌದು. ಇವಾಗ ಏನ್ ಮಾಡ್ತಾ ಇದ್ದೀನಿ ಸರ್, ಸೇವೆ ಮಾಡ್ತಾ ಇದ್ದೀನಿ. ಇವಾಗ ದುಡ್ಡು ಯಾರ ಹತ್ರನೂ ನಾನು ತಗೊಳ್ತಾ ಇಲ್ಲ. ಇವಾಗ ಸೇವೆ ಯಾರು ಬಂದ್ರು ಕೂಡ ಫ್ರೀ ನೋಡೋದು. ಓಹೋ, ಅದ್ಭುತ. ಅಂದ್ರೆ ಒಂದು ಕ್ಲಿನಿಕ್ ಇದೆಯಾ? ಕ್ಲಿನಿಕ್ ಇದೆ ಸರ್. ಮೊದಲು ದೊಡ್ಡ ಹಾಸ್ಪಿಟಲ್ ಇತ್ತು ನಮ್ದು. ಓಕೆ. ಆಮೇಲೆ ನಾನು ಎಲ್ಲ ಮಕ್ಕಳೆಲ್ಲ ಸ್ವಲ್ಪ ಬೆಂಗಳೂರಲ್ಲಿ ಸೆಟ್ಲ್ ಆದ ನಂತರ ಮಕ್ಕಳೆಲ್ಲ ಬೇಡ ಪಾಪ, ಆಲ್ರೆಡಿ ನೀವು ಬಹಳಷ್ಟು ಸೇವೆ ಮಾಡಿದ್ದೀರಿ, ಇವಾಗ ಏನಾದ್ರು ಸುಮ್ ಮನೆ ಹತ್ರ ಒಂದು ಕ್ಲಿನಿಕ್ ತಕೊಂಡು ನಾನು ಜನ ಸೇವೆ ಮಾಡ್ತಾ ಇದ್ದೀನಿ ಸರ್. ಒಂದು ಕ್ಲಿನಿಕ್ ಇದೆ ನಂದು. ಅದ್ಭುತ. ದುಡಿಯೋದಕ್ಕೆ ನೀವು ದುಡಿದಿದ್ದೀರಿ ಅಲ್ವಾ? ಹಾ ಸರ್ ದುಡಿದಿದ್ದೀನಿ. ಎಷ್ಟು ಮಂದಿಗೆ ಆ ಟೈಮ್ನಾಗೂ ಕೂಡ ಎಷ್ಟು ಹೆಲ್ಪ್ ಮಾಡ್ಬೇಕು ನನ್ನ ಕಡೆಯಿಂದ ಸಾಧ್ಯ ಆಗ್ಬೇಕು ನಾನು ಮಾಡಿದ್ದೀನಿ. ಸತ್ಯ ಸತ್ಯ ಸತ್ಯ. ಈಗ ಅದು ಬ್ಯಾಂಕ್ ಚೀಲ ತುಂಬಿಸಿದ್ದಾಯ್ತು, ಈಗ ಪುಣ್ಯದ ಚೀಲ ತುಂಬಿಸ್ಕೊಳ್ಳೋ ಸಮಯ. ಹಾ ಸರ್ ಇವಾಗ ನಮ್ಮ ಹುಡುಗರೆಲ್ಲ ಏನ್ ಮಾಡಿದ್ದಾರೆ, ಇರ್ಲಿ ಅಂತೇಳಿ ಒಂದು ಸೇವಾ ಮನೋಭಾವನೆಯಿಂದ ಯಾರೇ ಇರ್ಲಿ, ಚಿಕ್ಕವ್ರಿರ್ಲಿ ದೊಡ್ಡವ್ರಿರ್ಲಿ ವಯಸ್ಸಾದವ್ರಿರ್ಲಿ ಎಲ್ಲರಿಗೂ ಏನಪ್ಪ ಅಂದ್ರೆ ಫ್ರೀ ನೋಡಿ ಏನಪ್ಪ ಅಂದ್ರೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ನಾನು. ಓಹೋ, ಹಾ ಸರ್. ಸರ್ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು ಸರ್? ಇದು ನಾನು ಆಕಸ್ಮಿಕವಾಗಿ ನನಗೆ ಸಿಕ್ಕಿರೋದು ನಿಮ್ದು 6 ತಿಂಗಳ ಮುಂಚೆ. 6 ತಿಂಗಳ ಮುಂಚೆ ನಾನು ಹೀಗೆ ಸ್ಕ್ರಾಲ್ ಮಾಡ್ತಾ ಇರುವಾಗ ಫೇಸ್ಬುಕ್ ಅಲ್ಲಿ ನನಗೆ ಒಂದು ನಿಮ್ದು ಇದು ಬಂತು. ನಾನ್ ಏನ್ ಅನ್ಕೊಂಡೆ, ಇದೇನೋ ಇದು ಮಾಡ್ತಾರಲ್ಲ ಸರ್, ರೇಡಿಯೋ ಜಾಕಿಯಲ್ಲಿ ಮಾಡ್ತಾರಲ್ವಾ, ಆ ತರ ಅನ್ಕೊಂಡೆ ನಾನು ಫಸ್ಟ್ಗೆ. ಏನೋ ಕಾಗಿ ಹಾರಿಸ್ತಾರ ಆ ತರ ಸರ್, ತಪ್ಪು ತಿಳಿಬೇಡಿ. ನಿಮ್ಮ ಅನುಭವ ಹಾ ಸರ್, ಆ ತರ ಆಯ್ತು. ಇದೇನೋ ಗಿಮಿಕ್ ಮಾಡ್ಬೋದು, ಯಾರಿಗಾದ್ರು ಏನೋ ಇದು ಮಾಡ್ತಾರಲ್ವಾ ಸರ್, ಆ ತರ ಅನ್ಕೊಂಡೆ. ಒಂದ್ 2 ಎಪಿಸೋಡ್ ನೋಡಿದ್ರೆ ನನಗೆ ಅರ್ಥ ಆಯ್ತು ಇದು ಬೇರೆ ಇದೆ ಕಾರ್ಯಕ್ರಮ ಅಂತ ಹೇಳಿ. ಹಾ ಸರ್, ಅವಾಗಿನಿಂದ ನಿಮ್ ಫಾಲೋವರ್ಸ್ ಒಂದು ಇಲ್ಲಿವರೆಗೂ 6 ಮಂತ್ ಅಲ್ಲಿ ನಿಮ್ಮ 440 ಎಪಿಸೋಡ್ ಪೂರ್ತಿ ಕೇಳಿದ್ದೀನಿ ನಾನು. ಅರೇ 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 ಪ್ರತಿಯೊಂದು ಎಪಿಸೋಡ್ ಬಿಟ್ಟಿಲ್ಲ ಸರ್ ಯಾವ್ದು. ನಾನು ಬಹಳ ಇಷ್ಟ ಆಯ್ತು ನಿಮ್ದು ಕಾರ್ಯಕ್ರಮ ಮಾಡ್ತಿರೋದು ಎಲ್ಲ, ನೀವು ಏನೆಲ್ಲ ಇದ್ ಮಾಡ್ತಾ ಇದ್ದೀರಲ್ವಾ. ಅರೆ, ನಿಮ್ಮ ಹಿರಿಯರು ದೂರದಲ್ಲಿ ಕೂತಿಂತ ಕಾರ್ಯಕ್ರಮ ನೋಡಿ ನಿನ್ನ ವಯಸ್ಸಲ್ಲಿ ನೀವೆಷ್ಟು ದೊಡ್ಡವರಿದ್ರು ಕೂಡ ಅಲ್ಲಿ ಯಾವ್ದೋ ಹೆಣ್ಮಕ್ಳು ಕಥೆಯನ್ನು ಅಷ್ಟು ಶ್ರದ್ಧೆಯಿಂದ ಕೇಳ್ತೀರಿ. ಮತ್ತೆ ಇಲ್ಲಿ ನಾನು ಹೇಳೋ ವಿಚಾರಗಳನ್ನು ಕೂಡ ಅಷ್ಟೇ ಶ್ರದ್ಧೆಯಿಂದ ಕೇಳಿದ್ದೀರಿ. ಅದಕ್ಕೆ ನಿಮ್ಮಿಂದ ಈ ಮಾತುಗಳು ಅದ್ಭುತವಾಗಿ ಬರ್ತಿದ್ದಾವೆ. ಹೌದು ಸರ್, ಹೌದು ಸರ್. ನಿಮ್ಮ ಪ್ರೇರಣೆ ಅನ್ಬೋದು ನನಗೂ ಕೂಡ. ಆಲ್ರೆಡಿ ನಾನು ಮೊದಲು ಸೇವೆ ಮಾಡ್ತಾ ಇದ್ದೀನಿ. ಇವಾಗ ನಿಮ್ದು 6 ಮಂತ್ ಇಂದ ಏನೋ ನೋಡ್ತಾ ಇದ್ದೀನಲ್ವಾ, ನಾನ್ ಮಾಡ್ತಾ ಇರೋದು ಏನೋ ಸರಿ ನನಗೆ ಅನಿಸ್ತಾ ಇದೆ. ನಾನ್ ಮಾಡ್ತಾ ಇರೋದು ಸರಿ. ಆತ್ಮತೃಪ್ತಿ ಸರ್, ಆತ್ಮತೃಪ್ತಿ ಇದೆ. ಆದ್ರೂ ಕೂಡ ನಾನು ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಸರ್. ಅದನ್ನು ಕೂಡ ನಾನು ಏನ್ ಮಾಡಿದ್ದೀನಲ್ವಾ ಅದ್ರ ಹಿಂದೆನೆ ಒಂದು ದೊಡ್ಡ ಕಥೆನೇ ಇದೆ. ಹೇಳ್ಕೊಳ್ಬೋದಾ ನಾನು? ಖಂಡಿತ ಖಂಡಿತ ಹೇಳಿ ಸರ್. ಸರ್ ಮತ್ತೊಮ್ಮೆ ನಿಮಗೆ ನಮಸ್ತೆ. ಮತ್ತೊಮ್ಮೆ ನಮಸ್ತೆ ಹೇಳ್ತಾ ನಾನು ಒಟ್ಟು ನಾವು ನಮ್ಮ ತಂದೆ ಹೈಸ್ಕೂಲ್ ಟೀಚರ್ ಸರ್, ತಾಯಿ ಹೌಸ್ ವೈಫು. ನಾವು ಒಂದು ಬಡ ಬ್ರಾಹ್ಮಣ ಕುಟುಂಬದಿಂದ ಬಂದವರು ಫಸ್ಟಿಗೆ. ನಮ್ ಜಮೀನಿತ್ತು ಎಲ್ಲ ಇತ್ತು. ನಮ್ ದೊಡ್ಡಪ್ಪ ಅವರೆಲ್ಲ ಅಕ್ಯುಪೈ ಮಾಡ್ಕೊಂಡಿದ್ರು ಸರ್ ನಮ್ ಜಮೀನೆಲ್ಲ. ನಾವು ಆಕ್ಚುಲಿ 400 ಎಕರೆ ಜಮೀನ್ ಇರೋದು ನಮ್ದು. ನಮ್ ತಂದೆಯವರು ಗೌರ್ಮೆಂಟ್ ಜಾಬ್ ಅಂತ ಹೇಳಿ ನಮ್ ದೊಡ್ಡಪ್ಪ ಎಲ್ಲ ಅಕ್ಯುಪೈ ಮಾಡ್ಕೊಂಡು ನಮ್ ತಂದೆಯವ್ರಿಗೆಲ್ಲ ಏನು ಕೊಟ್ಟಿದ್ದಿಲ್ಲ ಅವನು. ಹೀಗಾಗಿ ನಾವು ತಂದೆಯವರು ಟೀಚರ್ ನೌಕರಿ ಅನ್ಕೊಂಡೆ ನಮ್ಗೆಲ್ಲ ಇದು ಮಾಡಿದ್ರು, ಒಳ್ಳೆ ಎಜುಕೇಶನ್ ಕೊಟ್ಟರು. ಮತ್ತೆ ಹಳ್ಳಿಯಲ್ಲಿ ಓದಿರೋದು ನಾವು, ಕನ್ನಡ ಮೀಡಿಯಮೇ. ಗುಲ್ಬರ್ಗ ಜಿಲ್ಲೆ ಒಂದು ಹಳ್ಳಿಯಲ್ಲಿ ಓದಿರೋದು. ನಮ್ ತಂದೆಯವರು ಕೂಡ ಸಾಕಷ್ಟು ಜನಕ್ಕೆ ಎಜುಕೇಶನ್ ಕೊಟ್ಟಿದ್ದಾರೆ, ಫ್ರೀ ಆಗಿ ಎಜುಕೇಶನ್ ಕೊಟ್ಟಿದ್ದಾರೆ ಅವರು ಕೂಡ. ನಮ್ ತಂದೆಯವರು ಅಂದ್ರೆ ಅವ್ರ ಏನ್ ಕಾಯಕ ಅವ್ರದ್ದು? ಟೀಚರ್ ಸರ್. ನಮ್ ತಂದೆಯವರು ಟೀಚರ್, ಹೈಸ್ಕೂಲ್ ಟೀಚರ್. ಮತ್ತೆ ಒಬ್ರು ಟೀಚರ್ ಆಗಿ ತನ್ನ ಆಸ್ತಿಯ ವಿಚಾರದಲ್ಲಿ ಉಳಿಸ್ಕೊಳ್ಳುವಷ್ಟು ಶಕ್ತಿ ಇರ್ಲಿಲ್ವಾ ಅವ್ರಿಗೆ?
ಇಲ್ಲ ಸರ್, ಅವ್ರಿಗೆ ಏನ್ ಮಾಡೋರು, ಪೊಲೀಸ್ ಕೇಸ್ ಮಾಡ್ತೀನಿ, ನೀ ಏನಾದ್ರು ನಮ್ಗೆ ಇದು ಮಾಡಿದ್ರೆ ಅಂಜಿ ಬಿಡೋರು, ನೌಕರಿ ಜಾಬ್ ಹೋಗುತ್ತೇನು ಅಂತೇಳಿ. ನಮ್ ತಂದೆಯವರು ಇನ್ನೊಬ್ಬ ನಮ್ ಚಿಕ್ಕಪ್ಪ ಇಬ್ರು ಟೀಚರ್ ಅವರು. ನಮ್ ದೊಡ್ಡಪ್ಪ ಏನ್ ಮಾಡೋರು, ಅಂಜಿಸೋರು ಇವ್ರಿಗೆ, ನಿಮ್ಗ್ ಪೊಲೀಸ್ ಕೇಸ್ ಮಾಡ್ತೀನಿ ನೋಡಿ, ಏನ್ರಿ ನಮ್ಗೆ ಆಸ್ತಿ ಕೇಳಿದ್ರೆ ಅಂತೇಳಿ. ಇವ್ರು ಏನ್ ಮಾಡೋರು, ಹೋಲಿ ಬಿಡಪ್ಪ ನಾವೆಲ್ಲಿ ಪೊಲೀಸ್ ಸ್ಟೇಷನ್ ತಿರುವ, ನಮ್ ಜಾಬ್ ಎಲ್ಲ ಹೋಗುತ್ತೆ ಇವಾಗ ಅಂತ ತಿಳ್ಕೊಂಡು ಅವ್ರ ಪಾಪ ಹಂಗೇ ಸುಮ್ನೆ ಕೂತ್ಬಿಟ್ರು ನಮ್ ತಂದೆಯವರು. ಹಾಗಾಗಿ ನಾವು ನಮಗೂ ಚಿಕ್ಕವರಲ್ಲ ಸರ್, ನಮಗೂ ಅಷ್ಟು ಏನು ಇದ್ದಿಲ್ಲ ಅವಾಗ. ನೋಡಿ ಯಾವಾಗಂದ್ರೆ 1975-76 ಅಲ್ಲಿ ನಾವಿನ್ನ ಚಿಕ್ಕವ್ರು ಅವಾಗೆ. ನಾವು ಅವ್ರಿಗೆ ಎದುರು ಹಾಕೋಪ್ಲೆ ನಮಗೂ ಅಷ್ಟು ಇದಿದ್ದಿಲ್ಲ, ನಮ್ಗೇನು ಐಡಿಯಾ ಇಲ್ಲ. ನಮ್ ತಂದೆಯವ್ರು ಇದ್ದಾರಲ್ಲ ಬಿಡಿ, ಅವ್ರೇ ಏನ್ ಮಾಡ್ಕೋತಾರ ಅನ್ಕೊಂಡು ನಾವು ಅದೇ ಇದ್ರಲ್ಲಿ ಬಂದ್ವಿ. ಹಾಗಾಗಿ ಮೋಸ ಮಾಡಿ ಎಷ್ಟು ಉಳಿತಂದ್ರೆ 120 ಎಕರೆ ಉಳಿಸ್ಬಿಟ್ಟ ನಮ್ ದೊಡ್ಡಪ್ಪ. ಎಲ್ಲ ಮಾರ್ಕೊಂಡು ಬಿಟ್ಟ ಸರ್. ಅವ್ರ ಮಕ್ಕಳ ಮ್ಯಾರೇಜ್ಗೆ ಅಂತೇಳಿ ಅದು ಅಂತೇಳಿ ಎಲ್ಲರಿಗೆ ಮಾರ್ಕೊಂಡು 120 ಎಕರೆ ಉಳಿಸ್ಬಿಟ್ಟ. ಅದರಲ್ಲಿ ಮತ್ತೆ ನಮ್ಮ ತಂದೆಯವರು ನಾವು ಇದು ಅದರಲ್ಲಿ ಭಾಗ ಕೇಳಿಕ್ ಹೋದ್ರೆ ಮತ್ತೆ ಹೇಗೆ ಮಾಡೋಣ, ಕೊಡ್ತೀನಿ ಎಲ್ಲಿಗೆ ಹೋಗುತ್ತೆ ನಿಮ್ ಜಮೀನು, ಹೀಗೆ ಅನ್ಕೊಂಡು ನಮ್ ತಂದೆಯವ್ರಿಗೆ ಏನ್ ಮಾಡಿದಾನೆ, 31 ಎಕರೆ ಕೊಟ್ಟಿದ್ದಾನೆ. ನಮ್ ಚಿಕ್ಕಪ್ಪಗೆ 21 ಎಕರೆ ಕೊಟ್ಟಿದ್ದಾನೆ. ಉಳುಕಿದೆಲ್ಲ ಅವನ ಹೆಸರು ಮಾಡ್ಕೊಂಡ್ಬಿಟ್ಟಿದ್ದಾನೆ. 127 ಎಕರಲ್ಲಿ ಸರ್ ಲಾಸ್ಟ್ ಉಳಿದಿರೋ 405 ಎಕರಲ್ಲಿ 107 ಎಕರೆ ಉಳಿಸಿ 127 ಎಕರೆ ಉಳಿಸಿ ಅದರಲ್ಲಿ ಇವರಿಗೆ ನಮ್ ತಂದೆಯವರಿಗೆ 31 ಎಕರೆ ಕೊಟ್ಟಿದ್ದಾನೆ. ನಮ್ ಚಿಕ್ಕಪ್ಪಗೆ 21 ಎಕರೆ ಕೊಟ್ಟು ಉಳ್ಕಿದೆಲ್ಲ ಅವನ ಹೆಸರೇ ಮಾಡ್ಕೊಂಡು ಅವನು ಎಕ್ಸ್ಪೈರ್ಡ್ ಆಗಿಬಿಟ್ಟ. ಅವನು ಹೋದ್ರು. ಹೋದ ನಂತರ ನಾವು ಅವ್ರ ಮಕ್ಕಳಿಗೆ ಕೇಳಿದ್ವಿ, ನಿಮ್ ತಂದೆಯರು ಹಿಂಗ್ ಮಾಡಿದಾರ. ಅವರು ಇವಾಗ ಹಳ್ಳಿಯಲ್ಲಿ ಇರ್ತಾರ ಸರ್, ಕುಲಕರ್ಣಿಕೆ ಅಂತ ಮಾಡ್ತಾರೆ ನಮ್ ಕಡೆ. ಅಂದ್ರೆ ಇದು ಇವಾಗ ಇದು ಇದ್ದಾರೆ ಸರ್, ಜಮೀನೆಲ್ಲ ನೋಡ್ಕೋರ್ ಇದ್ದಾರಲ್ಲ ಗೌರ್ಮೆಂಟ್ದವರು, ಆ ತರ ಕುಲಕರ್ಣಿ ಅಂತಿದ್ರು ನಮ್ಮ ಹತ್ರ. ಅವರು ಅವ್ರ ಕೈಯಲ್ಲೇ ಎಲ್ಲ ಏನು ಬರವಣಿಗೆ ಮಾಡೋದು ಎಲ್ಲ ಮಾಡ್ಕೋದು, ಅವ್ರ ಹೆಸರಲ್ಲೇ ಮಾಡ್ಕೋದು ಎಲ್ಲ ಅವ್ರ ಕೈಯಲ್ಲೇ ಇತ್ತು ಅವಾಗ. ಆ ತರ ಇದ್ದಾಗ ಸರ್ ಅದು ಮಾಡ್ಕೊಂಡ್ಬಿಟ್ಟು ನಮ್ ತಂದೆಯವ್ರಿಗೆ ಮೋಸ ಮಾಡಿ ಹಾಗ ಮಾಡಿ 89-90 31 ಎಕರೆ ಕೊಟ್ಟರು ಅವ್ರು ನಮ್ ದೊಡ್ಡಪ್ಪ. ಅದರಲ್ಲಿ ಅವ್ರ ಮಕ್ಕಳು ಏನ್ ಮಾಡಿದ್ರು ಸರ್, ಮತ್ತೆ 10 ಎಕರೆ ಅವರು ಹೊಡ್ಕೊಂಡ್ಬಿಟ್ರು ನಮ್ 31 ಎಕರಲ್ಲಿ. ಮತ್ತೆ ಅವ್ರ ಮಕ್ಕಳು ಮತ್ತೆ ನಮ್ಗೆ ಗೊತ್ತಿಲ್ಲ ಅವ್ರವ್ರ ಹೆಸರಲ್ಲೇ ಮಾಡ್ಕೊಂಡು, ಅದು ಇನ್ನ ಏನು ಅದು ಕಂಪ್ಯೂಟರೈಸ್ಡ್ ಆಗಿದ್ದಿಲ್ಲ ಸರ್ 90 ಆಕ್ಚುಲಿ. ಮತ್ತೆ ಅದರಲ್ಲಿ 10 ಎಕರೆ ಮಾಡ್ಕೊಂಡು ಅದು ಮಾಡಿದ್ರು, ಮತ್ತೆ ಎಲ್ಲ ಕೇಳಿದ್ವಿ, ಅದು ಮಾಡಿದ್ವಿ, ಮತ್ತೆ ಈಗ ಕೋರ್ಟ್ಗೆಲ್ಲ ಹೋಗಿದೆ ಸರ್. ಅದು ಡಿಫ್ರೆಂಟ್ ವಿಷಯ ಅದು. ಇವಾಗ ನಂದಂದ್ರೆ ನಾವು ನಮ್ ತಂದೆಗೆ 3 ಜನ ಗಂಡು ಮಕ್ಕಳು. ಒಬ್ರು ಅಡ್ವೊಕೇಟ್ ಇದ್ದಾರೆ ಸರ್, ವಕೀಲರಿದ್ದಾರೆ ನಮ್ ತಮ್ಮ. ಇನ್ನೊಬ್ರು ಏನಪ್ಪಾ ಅಂದ್ರ BSc ಅಗ್ರಿಕಲ್ಚರ್ ಮಾಡಿ ಅವ್ರ ಜಮೀನುಗಳು ಅವರೇ ನೋಡ್ತಾರೆ ಸರ್. ನಮ್ದು ಎಲ್ಲ ಅವರೇ, ನಾವು ಡಿವೈಡ್ ಆಗಿಲ್ಲ ಆಕ್ಚುಲಿ, ಅವರೇ ಜಮೀನ್ ನೋಡ್ತಾರೆ. ಇನ್ನೊಬ್ರು ಮಿಡ್ಲ್ ಅವರು ಒಬ್ರು ಅಕ್ಕ ಇದ್ದಾರೆ. ಅಕ್ಕಾಗ ಏನಪ್ಪಾ ದೇವಲ್ ಗಣಗಾಪುರಕ್ಕೆ ಪೂಜಾರಿ ದತ್ತನ ಆಶ್ರಯದಲ್ಲಿ ಕೊಟ್ಟಿದೀವಿ. ಅಲ್ಲಿ ಪೂಜಾರಿ ಇದ್ದಾರೆ ಅವರು, ದೇವಸ್ಥಾನದ ಅರ್ಚಕರಿದ್ದಾರೆ. ನಾನೊಬ್ಬ ಡಾಕ್ಟರ್ ಆಯುರ್ವೇದಿಕ್. ಇದರಲ್ಲಿ ನಾನು ಚಿಕ್ಕವನಿದ್ದಾಗ ನನಗೇನಪ್ಪ ಅಂದ್ರೆ ಸ್ವಲ್ಪ ಯಾವುದೋ ಒಂದು ರೋಗ ಬಂದು 6 ಮಂತ್ ಇದ್ದಂತೆ. ನಾನು 6 ಮಂತ್ ಇದ್ದಾಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಡಾಕ್ಟರ್ ಏನ್ ಹೇಳಿದ್ದಾರೆ, ಇವರು ಈ ಮಗು ಉಳಿಯಲ್ಲ, ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ದಾರೆ ನನಗೆ, ನಮ್ಮ ತಾಯಿ ತಂದೆಗೆ. ಅವ್ರು ಏನ್ ಮಾಡಿದ್ದಾರೆ, ಏನೇಕಾಗ್ಲಿ ಇಲ್ಲೇ ನೋಡೋಣ ಅಂತೇಳಿ ಅವ್ರು ಪ್ರಯತ್ನ ಮಾಡಿ ಉಳ್ಕೊಂಡಿದ್ದೀನಿ ನಾನು. ಅದೇನೋ ದೇವರ ಅನುಗ್ರಹನೋ ಅಥವಾ ನಿಮ್ಮಂತವರೆಲ್ಲ ಆಶೀರ್ವಾದ ಏನೋ. ಹಾಗಾಗಿ ಅವಾಗೆ ನಾನು 6 ಮಂತ್ ಅಲ್ಲೇ ಹೋಗ್ಬೇಕಾಗಿರೋದು ಉಳ್ಕೊಂಡೆ ನಾನು. ಉಳ್ಕೊಂಡು ನಾನು ಸ್ವಲ್ಪ ಎಜುಕೇಶನ್ ಅಲ್ಲಿ ಚೆನ್ನಾಗಿ ಮಾಡಿ ಊರಲ್ಲೇ ನಮ್ಮ ತಂದೆಯವರು ಟೀಚರ್, ಊರಲ್ಲೇ ನಮ್ಮ ತಂದೆಯವ್ರ ಅಪಾಯಿಂಟ್ಮೆಂಟ್ ಊರಲ್ಲೇ ನಮ್ಮ ಫಾದರ್ಗೆ, ಮತ್ತು ರಿಟೈರ್ಮೆಂಟ್ ಊರಲ್ಲೇ ಸರ್. ಅದು ನೋಡಿ ಹೇಗಿದೆ. ಅರ್ಥಾತ್ ಆರಂಭದಿಂದ ಅಂತ್ಯದವರೆಗೂ ಒಂದೇ ಊರಲ್ಲಿ ಒಂದೇ ಶಾಲೆಯಲ್ಲಿ ಇದ್ರು. ಅಂದ್ರೆ ಒನ್ ಇಯರ್ ಬೇರೆ ಶಾಲೆಗೆ ಹಾಕಿದ್ರು ಸರ್. ಅವ್ರಿಗೆ 1 ಇಯರ್ ಹೋಗಿ ಬಂದಿದ್ದಾರೆ ಅಷ್ಟೇನೆ. ಅದ್ರ 34 ಇಯರ್ ಸರ್ವಿಸ್ ಅಲ್ಲಿ 33 ಇಯರ್ ನಮ್ಮ ಊರಲ್ಲಿ ಒಂದೇ ಶಾಲೆನೆ. ಅದೇ ಶಾಲೆಗೆ ಅವ್ರು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೈಸ್ಕೂಲ್ ತನ ತಂದಿದ್ರು ನಮ್ಮ ಫಾದರ್. ಬರೇ 3rd 4th ಇರೋದು 10th ವರೆಗೂ ಮಾಡಿದ್ರು ನಮ್ಮ ಊರಲ್ಲಿ. ಅವರೇ ನಮ್ಮ ಫಾದರೇ ಮಾಡಿದ್ರು ಸರ್. ಅದು ಎಲ್ಲನೇ ಅವರು ಮಾಡಿ ಒಳ್ಳೆ ಹೆಸರು ಗಳಿಸ್ಕೊಂಡ್ರು, ಎಲ್ಲ ಆಯ್ತು. ನಾವು ಕೂಡ ಎಜುಕೇಶನ್ಗೆ 10th ವರೆಗೂ ಹಳ್ಳಿಯಲ್ಲಿ ಓದ್ವಿ. ಅದಾದ ನಂತರ ನಾವು ಕಾಲೇಜಿಗೆ ಏನಪ್ಪಾ ಅಂದ್ರೆ ಕಲಬುರಗಿಗೆ ಬಂದಿವಿ ಸರ್ ನಾವು. ನಮ್ಮ ಫಾದರ್ ಅಲ್ಲೇ ಟೀಚರು, ನಮ್ಮ ಮದರ್ ಫಾದರ್ ಅಲ್ಲೇ, ನಮ್ಮ ಬ್ರದರ್ಸ್ ಎಲ್ಲ ನಾವು ಇಲ್ಲಿ ಬಂದ್ವಿ. ನಮ್ಮ ಸಿಸ್ಟರ್ ಅಷ್ಟೇ, ನಮ್ಮ ಸಿಸ್ಟರ್ ಮ್ಯಾರೇಜ್ ಆಯ್ತು ಸರ್, ದೊಡ್ಡವ್ರದ್ದು ಅಕ್ಕ ಅಂತಿದ್ದಾರಲ್ಲ, ಅಕ್ಕನ ಮ್ಯಾರೇಜ್ ಆಯ್ತು. ಆದ್ಮೇಲೆ ನಾವು ಎಲ್ಲ ಇಲ್ಲಿ ಎಜುಕೇಶನ್ ಮಾಡ್ಕೊಂಡು ನಮ್ದೆಲ್ಲ ಇದು ಮಾಡ್ಕೊಂಡು ಒಂದು ಇದಕ್ ಬಂದ್ವಿ ನಾವು ಹಂತಕ್ಕೆ ಸರ್. ಬಂದು ನಾನು ಕ್ಲಿನಿಕ್ ತೆಗೆದೆ, ಒಂದು ಮೆಡಿಕಲ್ ಸ್ಟೋರ್ ತೆಗೆದೆ ನಾನು. ನಂದೇ ಒಂದು ಮೆಡಿಕಲ್ ಸ್ಟೋರ್ ಮತ್ತು ಕ್ಲಿನಿಕ್ ಓಪನ್ ಮಾಡ್ಕೊಂಡು ಚೆನ್ನಾಗಿ ನಡೀತಾ ಇತ್ತು ಸರ್.
ಅಷ್ಟರಲ್ಲಿ ಒಬ್ರು ಪರಿಚಯ ಆದ್ರು, ಅವ್ರ ಹೆಸರು ಹೇಳ್ಬಾರ್ದು, ಅವರು ಡಾಕ್ಟ್ರೇ ಸರ್ ಅವರು. ಅಷ್ಟರಲ್ಲಿ ಪರಿಚಯ ಆಗಿ ಅವರು MBBS ಅವರು ಮುಗಿದಿರೋದವ್ರು, ನಂದು BAMS ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ನಂದು. ಅವ್ರು MBBS ನಮಗ್ ಪರಿಚಯ ಆಯ್ತು, ನಮ್ ಮೆಡಿಕಲ್ ಸ್ಟೋರ್ ಇತ್ತಲ್ಲ ಸರ್, ಅವ್ರು ಪರಿಚಯ ಆಯ್ತು. ಪರಿಚಯ ಆಗಿ ಹಿಂಗೆ ಏನಪ್ಪಾ ಅಂದ್ರ ಆತ್ಮೀಯತೆ ಚಲೋ ಬೆಳೀತು ನಮಗೂ ಅವ್ರಿಗೂ. ಬೆಳಿತಾ ಬೆಳಿತಾ ಏನ್ ಮಾಡಿದ್ರು ಅವ್ರು ಸರ್, ಒಂದು ಹಾಸ್ಪಿಟಲ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು. ಒಂದು ಅವ್ರದೇ ಸ್ವಂತ ಇರುವಂತ ಒಂದು ಕ್ಲಿನಿಕ್ ಒಂದು ಸ್ಟಾರ್ಟ್ ಮಾಡಿದ್ರು ಅವರು. ಸ್ಟಾರ್ಟ್ ಮಾಡ್ತಾ ನನ್ಗೆ ಸ್ವಲ್ಪ ಏನಂತಾರೆ ಸರ್, ಆಲ್ರೌಂಡರ್ ಟೈಪ್ ನಾನು, ಎಲ್ಲಾ ನಾಲೆಜ್ ಅಂದ್ರೆ ಆಲ್ರೌಂಡರ್. ಇದು ಯಾವ್ದ್ರಲ್ಲಿ ಅಲ್ಲ, ಇದು ಟಿವಿ ರಿಪೇರಿ ಮಾಡ್ತಿದ್ದೆ, ರೇಡಿಯೋ ರಿಪೇರಿ ಮಾಡ್ತಿದ್ದೆ, ಇದು ಮನೆ ಕಟ್ಟೋದ್ರಲ್ಲಿ ಕೂಡ ನಾನು ಇಂಜಿನಿಯರ್ ಕೆಲಸ ಎಲ್ಲಾನು ಸ್ವಲ್ಪ ಅಂತ ತಿಳಿತಾರೆ, ಎಲ್ಲರೂ ನಾಲೆಜ್ ನನಗೆ. ಆಲ್ರೌಂಡರ್ ಅಂತಾರಲ್ವಾ, ಅದರಲ್ಲಿ ಆಲ್ರೌಂಡರ್. ಇದು ಕುಡಿಯೋದು ತಿನ್ನೋದಲ್ಲ ಇದರಲ್ಲಿ. ಅದರಲ್ಲಿ ಎಲ್ಲಾದ್ರೂ ಸ್ವಲ್ಪ ನನಗೆ ಏನೋ ದೇವ್ರ ಗಾಡ್ ಗಿಫ್ಟ್ ಅಂತಾರಲ್ಲ ಸರ್, ಆ ತರ ಪ್ರತಿಯೊಂದರಲ್ಲಿ ನಾನು ಇದು ಇದ್ರು ಕೂಡ ಟಿವಿ ರಿಪೇರಿ ಮಾಡೋದು, ರೇಡಿಯೋ ರಿಪೇರಿ ಮಾಡೋದು, ಇದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಏನ್ ಕೇಳಿದ್ರೆ ಐಡಿಯಾ ಹೇಳ್ಬಿಡೋದು ಎಲ್ಲ ನನಗೆ ಬರ್ತಾ ಇತ್ತದು. ಹಾಗಾಗಿ ಅವರು ಒಬ್ರು ಡಾಕ್ಟರ್ ನನಗೆ ನಿಮ್ಗೆಲ್ಲ ನಾಲೆಜ್ ಇದೆ, ಸ್ವಲ್ಪ ನನಗೆ ವಾಸ್ತು ಹಾಕಿಕೊಡಪ್ಪ, ಇದು ನಮ್ ಕನ್ಸ್ಟ್ರಕ್ಷನ್ಗೆ ಹಾಸ್ಪಿಟಲ್ 5 ಫ್ಲೋರ್ ಬಿಲ್ಡಿಂಗ್ ಇದೆ ಸರ್ ಅದು. 5 ಫ್ಲೋರ್ ಬಿಲ್ಡಿಂಗ್ ಇದ್ರೆ ನನಗೆ ಸ್ವಲ್ಪ ವಾಸ್ತು ಹಾಕಿಕೊಡಪ್ಪ ಅಂತ ಹೇಳಿ ನಾನೇ ಹಾಕಿಕೊಟ್ಟೆ ಸರ್ ಅವ್ರಿಗೆಲ್ಲ. ಅವ್ರಿಗೆ ಲೈಕ್ ಆಯ್ತು ನಾ ಹಾಕಿಕೊಡೋದು, ಅದೆಲ್ಲ ಲೈಕ್ ಆಯ್ತು. ಹಾಗೆ ನಾನು ಕ್ಲಿನಿಕ್ಲಿಂದ ಹೋಗ್ತಾ ಬರ್ತಾ ಇದ್ದೆ. ಅದರಲ್ಲೇ ಏನ್ ಮಾಡಿದ್ರು ಅವರು, ನಂದು ವೀಕ್ನೆಸ್ ಏನೋ ತಿಳ್ಕೊಂಡ್ರು, ಏನ್ ಮಾಡಿದ್ರು ಸ್ವಲ್ಪ ದುಡ್ಡು ಕೇಳಿದ್ರು ಸರ್ ನನಗೆ, ಅದು ಕನ್ಸ್ಟ್ರಕ್ಷನ್ ಟೈಮಲ್ಲಿ. ನಾನೇನ್ ಮಾಡಿದೆ, ಇರ್ಲಿ ಆತ್ಮೀಯತೆ ಬೆಳೆದ ಎಲ್ಲಿ ಹೋಗಲ್ಲ ದುಡ್ಡು ಅನ್ಕೊಂಡು ಹಿಂಗೆ ಕೊಟ್ಕೋತಾ ಬಂದೆ. ಒಂದು 5 ಲಕ್ಷ, 2 ಲಕ್ಷ, 3 ಲಕ್ಷ, 10 ಲಕ್ಷ, ಹಿಂಗಾಗಿ ಅವರಿಗೆ 45 ಲ್ಯಾಕ್ ರುಪೀಸ್ ನಾನು ಕೊಟ್ಟೆ ಸರ್ ಅವ್ರಿಗೆ. ಅಷ್ಟೊಂದು ಹಣ ನೀವೆಲ್ಲಿ ಮಡಗಿದ್ರಿ ಸರ್? ನಮ್ದು ಒಂದು ಜಮೀನ್ ಇತ್ತು ಸರ್, ನಮ್ದು ಜಮೀನು. ಅದು ಏನು ಬೆಳಿತಾ ಇದ್ದಿಲ್ಲ, ಅದು ಕಲ್ಲಿತ್ತೆಲ್ಲ ಅದರಲ್ಲಿ. ಆ ಕಲ್ಲು ಜಮೀನನ್ನ ಅದು ಒಬ್ರು ಹಿಂಗೆ ಇರ್ತಾರ ನೋಡಿ ಪಾರ್ಟಿ, ನಾನು ತಗೊಳ್ತೀನಿ ಅಂತ ಅವ್ರು ಖರೀದಿ ಮಾಡಿದ್ರು ಸರ್. ಅದು ನಾವು ಒಂದು 5 ಎಕರೆ ಜಮೀನ್ ನಮ್ದು, ಅದು ಏನು ಬೆಳಿತಾ ಇದ್ದಿಲ್ಲ ಅದು. ಅವ್ರು ಏನೋ ಪೆಟ್ರೋಲ್ ಬಂಕ್ ಹಾಕ್ತಿವಿ ಏನೇನೋ ಅಂತ ತಿಳ್ಕೊಂಡು ಅವ್ರು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರು ಸರ್. ಅದು ಅವ್ರ ಏನಾದ್ರು ಮಾಡ್ಕೊಳ್ಳಿ, ತಗೊಂಡ್ರೆ ಸಾಕು ಅಂತ ನೀವು ಮಾರಿದ್ರಿ. ನಮಗ ಅದು ಇತ್ತು ಸರ್. ಅದು ಏನೇ ಮಾಡ್ಕೊಳ್ಳಿ, ಅವ್ರು ಪೆಟ್ರೋಲ್ ಬಂಕಿ ಹಾಕೊಳ್ಳಿ ಅಥವಾ ಬೀಳೆ ಬಿಡ್ಲಿ, ಏನೇ ಮಾಡ್ಲಿ ಅವರು. ಆ ಇದ್ರಲ್ಲಿ ನಾವ್ ಏನ್ ಮಾಡಿದ್ವಿ, ಅದು ಮಾರ್ದೇವ್ ಸರ್, 72 ಲಕ್ಷಕ್ಕೆ ಮಾರ್ದೇವ್ ಸರ್. ನಾವು 3 ಬ್ರದರ್ ಕೂಡಿ ಮಾರ 3 ಮಂದಿಗೆ ಭಾಗ ಮಾಡ್ಕೊಂಡಿವ ದುಡ್ಡನ್ನ. ಆ ದುಡ್ಡು ಬಂದಿರೋದು ಅವ್ರಿಗೆ ಗೊತ್ತಾಯ್ತು ಸರ್. ಅದು ಅವ್ರಿಗೆ ನಾವ್ ಏನ್ ಹೇಳಿದ್ವಲ್ಲ, ಅವ್ರ ಹೆಸರು ಹೇಳೋದಂಗಿಲ್ಲ, ಅದೆಲ್ಲ ಮತ್ತೆ ಅವೆಲ್ಲ ಭಾಳ ಇದಾಗ್ತವೆ. ಅವ್ರ ಏನಪ್ಪಾ ನನ್ನ ಹತ್ರ ಇದು ಹಿಂಗ್ ದುಡ್ಡು ಕೇಳಲಿಕ್ಕೆ ಶುರು ಮಾಡಿದ್ರು ಸರ್. ನಾನ್ ಏನ್ ಮಾಡಿದೆ, ಆತ್ಮೀಯತೆ ಇದೆ ಅಂತ ತಿಳ್ಕೊಂಡು ಯಾವ್ದು ಕಾಗದ ಪತ್ರದಲ್ಲಿ ನಾನು ಬರ್ಸ್ಕೊಳ್ಳಿಲ್ಲ ಅವ್ರ ಹತ್ರ. ಹಾಗೆ ಕೊಟ್ಟು ಅದು ಲಾಸ್ಟಿಗೆ 45 ಲ್ಯಾಕ್ ಆಯ್ತು ಸರ್. ಅದು ಹಿಂಗೆ ಅದಾದ್ಮೇಲೆ ಬಿಲ್ಡಿಂಗ್ ಎಲ್ಲ ರೆಡಿ ಆಯ್ತು, ಎಲ್ಲ ಆಯ್ತು. ನಾವು ನೋಡ್ಕೊತಿದ್ದೆ, ನಾವು ಉಸ್ತುವಾರಿ ಮಾಡ್ತಿದ್ದೆ ಸರ್. ಅದಕ್ಕೆ ಪರಿಚಯದವ್ರಿಗೆಲ್ಲ ಇದು ಮಾಡಿ ಉಸ್ತುವಾರಿ ಮಾಡೋದು, ಹಂಗೆ ನಮ್ಗ ಅವ್ರಿಗೆ ಆತ್ಮೀಯತೆ ಬೆಳೀತಾ ಅಂದ್ಕೊಂಡು ನಾವು ಸ್ವಲ್ಪ ಇರ್ಲಿ ಅಂತ ತಿಳ್ಕೊಂಡು ಇದು ಮಾಡಿದ್ವಿ. ಅದರಲ್ಲಿ ಏನ್ ಮಾಡಿದ್ರು ಅವರು, ಬಿಲ್ಡಿಂಗ್ ಎಲ್ಲ ಮುಗಿತಾ ಬಂತು ಸರ್. ಅದು ಮುಗಿತಾ ಬರ್ತಾ ಇದ್ದಾಗೆ ಸ್ವಲ್ಪ ನನಗೆ ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ ದುಡ್ಡು ಕೇಳ್ತಾನಮ್ಮ ಅಂತ ಗೊತ್ತಾಯ್ತು ಏನೋ, ಅದು ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೇಳಿದೆ ಅವ್ರಿಗೆ ಒಂದಿನ, ಸರ್ ಏನು ಇದೆಲ್ಲ, ಮತ್ತೆ ನನ್ಕಿನ ದೊಡ್ಡವ್ರು ಸರ್ ಅವರು. ಯಾಕಂದ್ರೆ ನಾನು ಅವ್ರಿದ್ರೆ ನಾನು ಚಿಕ್ಕವನು, ನನ್ಕಿನ 20 ವರ್ಷ ದೊಡ್ಡವ್ರು ಅವರು ಡಾಕ್ಟರ್ ಅಂದ್ರೆ. ಹಾಗಾಗಿ ಅವ್ರಿಗೆ ನಾನು ಒಂದಿನ ಕೇಳಿದೆ, ದುಡ್ಡು ಸರ್ ಏನು ನಮ್ ದುಡ್ಡು ಹೆಂಗ್, ಏನ್ ಸುದ್ದಿ, ಮತ್ತೆ ಇದೆಲ್ಲ ನಿಮ್ ಕನ್ಸ್ಟ್ರಕ್ಷನ್ ಮುಗಿತು, ಮತ್ತೆ ಯಾವ ತರ ಕೊಡ್ತೀರಾ ನನಗೆ ಅಂತೇಳಿ ನಾನು ಅವ್ರಿಗೆ ಇದು ಮಾಡಿದೆ, ರಿಕ್ವೆಸ್ಟ್ ಮಾಡಿದೆ, ಎಲ್ಲ ಮಾಡಿದೆ. ಒಂದು ದಿನ ಅವ್ರು ಸರ್ ಏನ್ ಮಾಡಿದ್ರು, ಯಾವ ದುಡ್ಡು ಅಂದ್ರೆ ನನಗೆ ಉಲ್ಟಾ ನನಗೆ ಕೇಳ್ಬಿಟ್ರು ಅವ್ರು, ಯಾವ ದುಡ್ಡು ನಿಮ್ದು ಅಂತ. ಏನ್ ಸರ್ ಅದೆಲ್ಲ ಹಿಂಗೆಲ್ಲ ಕೊಟ್ಟಿದ್ದಲ್ಲ, ನಿಂಬಲ್ಲಿ ನೋಟ್ಬುಕ್ ಅಲ್ಲಿ ನೀವು ಎಂಟ್ರಿ ಮಾಡ್ಕೊಂಡಿದ್ದೀರಾ, ನನ್ನ ಬಳಿ ಎಂಟ್ರಿ ಆಗಿದೆ, ಇದೆಲ್ಲ ಕೊಡ್ಬೇಕಲ್ಲ ಮತ್ತೆ ಹೇಗೆ ಅಂತ. ಯಾವ್ದು ಕೊಟ್ಟಿಲ್ಲ ನೀವು, ನನಗೆ ಯಾವ ದುಡ್ಡು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ನೀವು, ಇದು ಯಾವಾಗ ಎಲ್ಲ ಬೋಗಸ್ ಇದೆ, ನೀವು ಯಾವ ಕೊಟ್ಟಿಲ್ಲ ಅಂತ ನಿಂತ್ಬಿಟ್ರು ಅವ್ರು ಸರ್. ಅವ್ರು ಏನ್ ಐಡಿಯಾ ಮಾಡಿದ್ರು ಸರ್, ನಾನು ಪ್ರತಿಯೊಂದು ಅವ್ರಿಗೆ ಚೆಕ್ ಕೊಡ್ಬೇಕಂದ್ರೆ ಚೆಕ್ ತಗೋತಿದ್ದಿಲ್ಲ ಅವರು. ಅವ್ರು ಮೊದಲೇ ಪ್ಲಾನ್ ಮಾಡ್ರೆ ನನಗೆ ಗೊತ್ತಿಲ್ಲ. ನಾನು ಇದರಲ್ಲಿ ಹೋದೆ, ನಾನೇ ಕ್ಯಾಶ್ ಡ್ರಾ ಮಾಡ್ಕೊಂಬರೋದು ಕೊಡೋದು, ಅವ್ರಿಗೆ ಈ ತರ ಆಯ್ತು ಸರ್ ಅದು. ನಾನು ಅಷ್ಟು ಇದು ಹೋಗ್ಲಿಲ್ಲ, ಇದೇನು ಇವ್ರ ಆ ತರ ಮಾಡ್ಲಿಕ್ಕಿಲ್ಲ ಅನ್ಕೊಂಡು ನಾನು ಅದೇ ತರ ಕೊಟ್ಕೋತ್ ಹೋದೆ. ಬ್ಯಾಂಕ್ ನಲ್ಲಿ ಇದೆ, ನನ್ನ ಹೆಸರಲ್ಲೇ ಡ್ರಾ ಇದೆ ಅದು. ಅವ್ರ ಹೆಸರಲ್ಲಿ ಚೆಕ್ ಕೊಡ್ಬೇಕಂದ್ರೆ ವಾಲನ್ ಅವರು ಬೇಡ ನನಗೆ, ನೀನೇ
ನೀವೇ ತಗೊಂಡ್ ಬನ್ನಿ ಅದು ನಮಗ, ಆಮೇಲೆ ನಿಮ್ಗೆಲ್ಲ ಏನಪ್ಪ ಅಂದ್ರೆ ನಾನು ಮಂತ್ಲಿ ಎಷ್ಟು ಕೊಟ್ಕೋತ ಹೋಗ್ತೀನಿ, ಅದಕ್ಕೆ ಬಡ್ಡಿ ಏನಾಗುತ್ತೆ ಅದು ಬಡ್ಡಿ ಗಿಡ್ಡಿ ಬೇಡ ಸರ್, ನಮ್ಗೆ ನೀವು ಏನ್ ಹೆಲ್ಪ್ ತಗೊಂಡಿದ್ದೀರಾ ಅದು ಹಾಗೆ ವಾಪಸ್ ಕೊಡಿ, ನನಗೆ ಹಾಗೆ ಆಗುತ್ತೆ ಹಾಗೆ ವಾಪಸ್ ಕೊಡಿ ಅಂತ ನಾನು ಹೇಳ್ದೆ ಅವ್ರಿಗೆ. ಅಂದ್ರು ಕನ್ಸ್ಟ್ರಕ್ಷನ್ ಆಯ್ತು ಸರ್, ಓಪನಿಂಗ್ ಇನ್ನೊಂದು 2 days ಅದ ಇಲ್ಲ ನನಗೆ ಹಾರ್ಸ್ಬಿಟ್ರು ಸರ್, ಕೈ ಹಾರ್ಸ್ಬಿಟ್ರು. ಯಾವ್ದು ದುಡ್ಡು ಕೊಟ್ಟಿಲ್ಲ ನೀವು, ಏನಿಲ್ಲ ನಿಮ್ಗೆ ನಮ್ಗೆ ಯಾವ್ದು ಇದು ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಂತ ಎಲ್ಲ ಇದು ಮಾಡಿಬಿಟ್ರು. ಅದು ಅವ್ರ ಓಪನಿಂಗ್ ನಾನು ಹೋಗ್ಲಿಲ್ಲ ಅದು ಸರ್. ಅದು ಅದೆಲ್ಲ ಆದ ನಂತರ ನಮ್ಮ ಬ್ರದರ್ ಒಬ್ರು ವಕೀಲ ಇದಾರೆ, ಅವ್ರಿಗೆ ಹೇಳ್ದೆ ನಾನು ಮೊದಲೇ ಹೇಳ್ಬಾರ್ದ ನೀನು, ನಾನು ಏನಾದ್ರು ಕಾಗದ ಪತ್ರ ಮಾಡಿಸ್ಕೊಡ್ತಿದ್ದೆ ಅದಕ್ಕೆ, ನೀವು ಈ ತರ ಕೊಟ್ರೆ ಹೆಂಗೆ, ನಾನೇನು ಬಿಲೀವ್ ಮಾಡಿ ಕೊಟ್ಟಿನಿ ಅಂತ. ಅದೆಲ್ಲ ಸ್ವಲ್ಪ ಆಯ್ತು ಸರ್, ನಮ್ಗೆ ಅವ್ರಿಗೆ ಇದು ಆಗೋಣ, ಅದು ಏನು ಆಗ್ಲಿಲ್ಲ ಸರ್ ಅದು ಅಮೌಂಟ್. ಕಡೆಗೆ ಅವರು ಇದನ್ನೇ ಮಾಡ್ಬಿಟ್ರು, ನಮಗೆ ಮೋಸನೇ ಮಾಡ್ಬಿಟ್ರು ಅವರು. ಸರ್ ಎಷ್ಟು ಮಾಡಿದ್ರು ಎಲ್ಲ ಪಾಲಿಟಿಕ್ಸ್ ಕಡೆಯಿಂದ ಹೇಳಿದೆ, ಎಲ್ಲರೂ ಹೇಳಿದ್ರು ಅದಕ್ಕೆ ಅವರು ನಿಂತ್ಕೊಂಡ್ಬಿಟ್ರು ಸರ್, ಎಲ್ಲಕ್ಕೂ ನಿಂತ್ಕೊಂಡ್ಬಿಟ್ರು. ಅಂದ್ರೆ ಏನು ಪ್ರೂಫ್ ಇಲ್ಲಲ್ವಾ ಇವ್ರ ಹತ್ರ. ಹಾಗಾಗಿ ಅವರು ಏನಾದ್ರು ಏನಾಗಲ್ಲ, ಇವ್ರದ್ದು ಕೋರ್ಟಿಗೆ ಹೋದ್ರು ಏನಾಗಲ್ಲ, ಯಾರು ಬಂದು ಹೇಳಿದ್ರು ಏನಾಗಲ್ಲ ಅಂತ ತಿಳ್ಕೊಂಡು ಅವರು ಕೊಡೋ ಸಮಯದಲ್ಲಿ ಯಾರು ಇರ್ಲಿಲ್ವ ಅಲ್ಲಿ ಸಾಕ್ಷಿಗಳಾಗಿ? ಇದ್ದಾರೆ ಸರ್, ಅವ್ರ ಬಲೆ ಹಾಸ್ಪಿಟಲ್ ಕೆಲಸ ಮಾಡೋರು ಇದ್ರು, ನನ್ನ ಬಲೆ ಕೆಲಸ ಮಾಡೋರು ಇದ್ರು. ಅವ್ರೆಲ್ಲ ಹೇಳಿದ್ರು ಅವ್ರು ಕೇಳಿಕ್ ತಯಾರಿಲ್ಲ ಸರ್. ನೀ ಏನ್ ಹೇಳ್ತೇವ ಸುಳ್ಳ, ನೀನು ಸುಳ್ಳು ಹೇಳ್ತೇನ ಅವ್ರಿಗೂ ಕೂಡ. ಹಾ ಸರ್, ಅವ್ರಿಗೂ ಎಲ್ಲ ಆಯ್ತು, ಅವ್ರದ್ದು ನಮಗೂ ಎಲ್ಲ ಆಯ್ತು. ನಮ್ಮ ಬಲಿ ಇರೋರಿಗೆ ಕರ್ಕೊಂಡು ಹೋದ್ರು, ಅದೇನು ಒಬ್ರು ಪೊಲೀಸರು ಇದ್ರು ಸರ್, ಅವರು ನಡು ಇದ್ರು, ಅವ್ರ ಇದ್ರ ಥ್ರೂನು ಕೊಟ್ಟಿದ್ದೆ ನಾನು. ಅವ್ರು ರಿಟೈರ್ಡ್ ಆದ್ರು. ಆಮೇಲೆ ಅವರು ಹೇಳಿದ್ರು ಕೇಳಿಲ್ಲ ಸರ್, ನಮ್ಮ ಎದುರೇ ಕೊಟ್ಟಾರಲ್ಲಿ ಇವರು ಕೆಲಸ ಮಾಡೋರು ಎದುರೇ ಕೊಟ್ಟಿದ್ದೆ ಸರ್, ಎಲ್ಲ ಕೆಲಸ ಮಾಡ್ತಾರಲ್ಲ ವರ್ಕರ್ಸ್, ಅವ್ರೆಲ್ಲ ಹೇಳಿದ್ರು ಯಾವ್ದು ನೀವು ಇದರಲ್ಲಿ ಬರಬೇಡಿ, ಅವ್ರು ಯಾವ್ದು ಕೊಟ್ಟಿಲ್ಲ ನಮ್ಗೆ ಅಂತೇಳಿ ಅವರು ನಮಗೆ ಮೋಸ ಮಾಡೇ ಬಿಟ್ರು ಸರ್. ಅದು 45 lakh ಇದು ಮಾಡ್ಬಿಟ್ರು. 45 ಲಕ್ಷ ಅಂದ್ರೆ ಅದು ಸುಮ್ನೆನಾ ಅದು? ನೋಡಿ ಸರ್, ಅದು ಏನು ಬಹಳ. ಆದ ನಂತರ ನಾನು ಇದರಲ್ಲಿ ಹೋದೆ ಸರ್, 2014-15 ಆಗಿರೋದು. ಡಿಪ್ರೆಷನ್ ಹೋಗ್ಬಿಟ್ಟೆ ನಾನು. ಯಾಕಲ್ಲ ಸರ್, 45 ಅಂದ್ರೆ ಎಷ್ಟಾಗುತ್ತೆ ನೋಡಿ ಸರ್. ಆ ಕಾಲ 2014 ಅಂದ್ರೆ ಇವಾಗ 1 crore ಈಕ್ವಲ್ ಆಗ್ಬೋದು. ಅದು ಈಕ್ವಲ್ ಅಟ್ ಹೇಳ್ತಿದ್ದೆ ನಾನು. ನಿಮ್ಮ ಮಕ್ಕಳಿಗೆ ಆ ಸಮಯದಲ್ಲಿ ಏನು ವಯಸ್ಸು? ನಮ್ಮ ಮಕ್ಕಳಿಗೆ ಒಬ್ಬರು ಇಂಜಿನಿಯರ್ ಓದ್ತಾ ಇದ್ರು ಸರ್, ದೊಡ್ಡವನು. ಚಿಕ್ಕವನು SLC ಇದ್ದ ಸರ್, 10th ಇದ್ದ. ಬಟ್ ಇದನ್ನೆಲ್ಲ ಅಥವಾ ಅವ್ರಿಗೆಲ್ಲ ಗೊತ್ತಿತ್ತಾ ನೀವು ಕೊಟ್ಟಿದ್ದು? ಇಲ್ಲ ಸರ್, ಆಮೇಲೆ ಗೊತ್ತಾಯ್ತು. ನಮ್ಮ ಚಿಕ್ಕ ಮಗನಿಗೆ ಗೊತ್ತಾಯ್ತು, ದೊಡ್ಡ ಮಗನಿಗೆ ಅವ್ನು ಓದ್ತಾನಂತ ಅವ್ನಿಗೆ ಏನು ಅದು ನಾವು ಇದು ಮಾಡ್ಲಿಲ್ಲ. ಬೆಂಗಳೂರಲ್ಲಿ ಓದ್ತಾ ಇದ್ದ ಸರ್ ಅವನು. ಹಾಗಾಗಿ ಅವನಿಗೆ ಅಷ್ಟು ನಾವು ಇದು ಮಾಡ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ಅವ್ರಿಗೂ ಕೂಡ ಗೊತ್ತಾಗೋಣ. ಅವರು ಏನ್ ಮಾಡ್ಲಿಕ್ಕೆ ಆಗಲ್ಲ, ಬಿಟ್ಬಿಡ್ರಿ, ಏನು ಅವ್ರಿಗೆ ಏನ್ ಮಾಡ್ಬೇಕಿನ್ನ. ಎಲ್ಲ ಪಾಲಿಟಿಕ್ಸ್ ಕಡೆಯಿಂದ ಹೇಳ್ತಿದೀವಿ, ಎಲ್ಲ ಯಾರ ಕಡೆಯಿಂದ ಹೇಳಿದ್ರು ಅದೇನು ಆಗ್ಲಿಲ್ಲ ಸರ್. ಅವರು ಒಟ್ಟ ಟೋಟಲಿ ಮೋಸಕ್ಕಂದ್ ನಿಂತು ಬಿಟ್ರು ಸರ್ ಅವ್ರು. ಹೀಗಾಗಿ ಅದು ನಾವು ಮೋಸ ಓದಿ ಸರ್ ಅದು. ಹಾಗಾಗಿ ಮಕ್ಕಳು ಏನಪ್ಪಾ ಅಂದ್ರೆ ಇಬ್ರು ಚೆನ್ನಾಗಿ ಓದಿ ಅಂತಂದ್ರೆ, ಈಗ ನಾವ್ ಏನಂತಾರ ಅದು ಆಶೀರ್ವಾದ ಅಂತಾರಲ್ವಾ, ದೊಡ್ಡವನು ಇಂಜಿನಿಯರ್ ಆಗದ ಸರ್, ಅವನು ಕೂಡ. ಚಿಕ್ಕವನು ಇಂಜಿನಿಯರ್ ಅದ. ಇಬ್ರು ಇಂಜಿನಿಯರ್ ಆಗಿ ನಮ್ಮ ಮನೆಯವರು ಬಹಳ ಸಫರ್ ಆದ್ರು ಸರ್ ಆ ಟೈಮಲ್ಲಿ. ಅವರಿಗೆಲ್ಲ ನಾನು ಒಂದು ಮತ್ತೆ ಸೂಸೈಡ್ ಅಟೆಂಪ್ಟ್ ಮಾಡಿದೆ ನಾನು. ಇದು ಹೇಳ್ತೀನಿ ನಿಮಗೆ, ಸೂಸೈಡ್ ಅಟೆಂಪ್ಟ್ ಅಂದ್ರೆ ಸರ್ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರಿ? ಪ್ರಯತ್ನ ಮಾಡಿದೆ ಅಂದ್ರೆ ಇಲ್ಲಿ ಗುಲ್ಬರ್ಗದಲ್ಲಿ ಮಾಡ್ಲಿಲ್ಲ ಸರ್. ನಾನು ಇಲ್ಲಿ ಮನೆ ಬಿಟ್ಟು ಏನಂದ್ರೆ ನಾನು ಇದಕ್ಕೆ ಹೋದೆ ಸರ್, ಜೋಗ ಜಲಪಾತಕ್ಕೆ ಹೋಗಿ ಬೀಳ್ಬೇಕು. ಇಲ್ಲೆಲ್ಲ ಯಾರಿಗ್ ಗೊತ್ತಾಗಬಾರ್ದು. ಜೋಗ ಜಲಪಾತ ಬಿದ್ದರೆ ಏನು ಅಂದ್ರೆ ಜೋಗ ಜಲಪಾತದಲ್ಲಿ ಯಾವ ತರ ಅಂದ್ರೆ ಅಲ್ಲಿಂದ ಮೇಲಿಂದ ಮೇಲಿಂದ ಬೀಳೋದು, ಯಾರಿಗ್ ಗೊತ್ತಾಗಬಾರ್ದು, ನಮ್ ಇದನ್ನು ಸಿಗಬಾರ್ದು ಅಂತ ಹೇಳಿ. ಹೋಗಿದ್ರ? ಹೋಗಿದ್ ಸರ್, ನಾನು ಹೋಗಿದ್ದೆ. ಹೋಗಿ ಏನಾಯ್ತು ಸರ್, ಅದು ಶಿವಮೊಗ್ಗ ಕೇಳಿದೆ ನಾನು. ಶಿವಮೊಗ್ಗ ಕೇಳಿದ ನಂತರ ಜೋಗ ಜಲಪಾತಕ್ಕೆ ಬಸ್ ಇದ್ದಿಲ್ಲ ಸರ್, ಸಾಯಂಕಾಲ ಆಗಿದೆ, ಇವಾಗ ಯಾವಾಗದು ಬಸ್ ಇಲ್ಲ, ನೀವು ನಾಳೆ ಹೋಗ್ಬೋದು ಅಂತ ಹೇಳಿದ್ರಲ್ಲಿ ಶಿವಮೊಗ್ಗದಲ್ಲಿ. ನಾನೇನ್ ಮಾಡಿದೆ, ಅಷ್ಟರಲ್ಲೇ ಏನ್ ಮಾಡಿದೆ ಸರ್, ನಾನು ಇದಕ್ ಹೋದೆ ಸರ್, ಹೊರನಾಡಕ್ ಹೋದೆ. ಅಷ್ಟರಲ್ಲೇ ಹೊರನಾಡು ಬಸ್ ನಿಂತಿತ್ತು, ಅನ್ನಪೂರ್ಣೇಶ್ವರಿಗೆ ಹೋಗಿ ಅಲ್ಲಿ ಒಂದು ರೂಮ್ ಮಾಡ್ಕೊಂಡು ಬೆಳಿಗ್ಗೆ ಅಲ್ಲಿ ಹೋಗೋಣ ಅಂತ ಕೂಡ ಅನ್ನಪೂರ್ಣೇಶ್ವರಿಗೆ ನಾನು ಇಳ್ಕೊಂಡ್ಬಿಟ್ಟೆ. ಇಲ್ಲಿ ಏನ್ ಮಾಡಿದಾರೆ ಎಲ್ಲರೂ ಇದು ಮಾಡಿ ನಂದು ಲೊಕೇಶನ್ ಕಂಡು ಹಿಡಿದು ಡೈರೆಕ್ಟ್ ಬೆಳಗಾಗೋದ್ರೊಳಗೆ ನಮ್ಮ ಮಕ್ಕಳು, ನಮ್ಮ ಇನ್ನೊಬ್ರು ನಮ್ಮ ಬ್ರದರು ಎಲ್ಲರೂ ಕೂಡ ಸೀದಾ ಡೈರೆಕ್ಟ್ ಅಲ್ಲಿಗೆ ಬಂದ್ರು ಸರ್, ಅನ್ನಪೂರ್ಣೇಶ್ವರಿಗೆ ಬಂದು ನನಗೆ ಕ್ಯಾಚ್ ಮಾಡಿದ್ರು ಸರ್. ಅಲ್ಲಿ ಬಿಡ್ಲಿಲ್ಲ ನನಗೆ. ಅಂದ್ರೆ ನೀವು ಬಂದಿದ್ದು ಅವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ? ಗೊತ್ತಿಲ್ಲ ಸರ್. ನಮ್ಮ ಮನೆಯವ್ರಿಗೆ ಏನ್ ಹೇಳಿದೆ, ನಾನು ಬಾದಾಮಿ ಬನಶಂಕರಿ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೆ ಆಕ್ಚುಲಿ ನಾನು. ಓಕೆ, ಬಟ್ ನೀವು ನೋವಲ್ಲಿದ್ದೀರಾ ಅನ್ನೋದು ಗೊತ್ತಿತ್ತು? ಏನ್ ಸರ್? ನೀವು ನೋವಲ್ಲಿರೋದು ಗೊತ್ತಿತ್ತು? ನೋವಿಲ್ಲ ಎಲ್ಲರಿಗೂ ಗೊತ್ತಿತ್ತು ಸರ್, ಗೊತ್ತಿತ್ತು. ಈ ತರ ಮಾಡ್ಕೋತಾರ ಅಂತ ಯಾರಿಗೂ ಐಡಿಯಾ ಇದ್ದಿಲ್ಲ.
ಎಲ್ಲರೂ ಹೋಗ್ಲಿ ಬಿಡು. ಅವ್ರು ನಿಮ್ಮನ್ನ ಹುಡುಕೊಂಡು ಬರಬೇಕು ಅಂದ್ರೆ ಅವ್ರಿಗೊಂದು ಅಂದಾಜ್ ಸಿಕ್ಕೇ ಬಂದಿರ್ಬೇಕಲ್ಲ. ಅದೇ ಸರ್, ಅವ್ರು ಏನ್ ಮಾಡಿದಾರೆ, ನಾ ಬಾದಾಮಿಗೆ ಅಂತ ಹೇಳಿದ್ದೀನಲ್ಲ, ಬಾದಾಮಿಗೆ ಬಂದಿದ್ದಾರೆ ಅವರು ಹುಡುಕೊಂಡು. ಬಾದಾಮಿನಿಂದ ಅವರು ಲೊಕೇಶನ್ ಹಾಕಿ ಡೈರೆಕ್ಟ್ ಇದಕ್ಕೆ ಬಂದಿದ್ದಾರೆ ಸರ್. ನಾನು ಎಲ್ಲಿದ್ದೀನಿ ನನ್ನ ಮೊಬೈಲ್ ಲೊಕೇಶನ್ ಹಿಡಿದಾರ ಅವರು. ಅಂದ್ರೆ ಹೊರನಾಡಿಗೆ ಬಂದ್ರ ಅವರು? ಹೊರನಾಡಿಗೆ ಬೆಳಗ್ಗೆ ಇನ್ನ ಎದ್ದಿಲ್ಲ, ಅವ್ರು ಬಂದಿದ್ದಾರೆ ಸರ್. 5 ಗಂಟೆಗೆ ಬಂದಿದ್ದಾರೆ ಅಲ್ಲಿಗೆ ಹೊರನಾಡಿಗೆ. ಬಂದು ನನಗೆ ರೂಮ್ ನಲ್ಲಿ ಎಬ್ಬಿಸಿ ಅಲ್ಲೇ ಕ್ಯಾಚ್ ಮಾಡಿ ಎಲ್ಲ ಹೇಳಿದ್ರು ಸರ್, ಆ ತರ ಎಲ್ಲ ಮಾಡ್ಬೇಡ್ರಿ ನೀವು, ಒಂದು ಇದು ಆಗಿ ಪ್ರೊಫೆಷನ್ ಇದ್ದೀರಾ, ಏನ್ ಅವ್ರು ಮುಳುಗಿದವ್ರು ದೇವ್ರು ನೋಡ್ಕೋತಾನೆ, ಅವ್ರ ಕರ್ಮ ಅವ್ರ ಸುತ್ತ ಇರುತ್ತೆ, ನಿಮ್ಗೆ ಏನಾಗಲ್ಲ, ಯಾಕಿಲ್ಲ ಇದು ಮಾಡ್ತೀರಂತ ನನಗೆಲ್ಲ ಇದು ಮಾಡಿ ಅನ್ನಪೂರ್ಣೇಶ್ವರ ದರ್ಶನ ಮಾಡ್ಕೊಂಡು ವಾಪಸ್ ಕಾರ್ನಲ್ಲಿ ಕರ್ಕೊಂಡ್ ಬಂದಿರ್ತಾರೆ ನನಗೆ. ಕರ್ಕೊಂಡ್ ಬಂದು ಅಲ್ಲಿ ಕ್ಲಿನಿಕ್ ತೆಗ್ದೆ ಸರ್. ಅವ್ರ ಕ್ಲಿನಿಕ್ ಹತ್ರ ನಂದಿತ್ತು. ಅವ್ರು ನಮ್ಮೆಲ್ಲ ನಮ್ ಬ್ರದರ್ಸ್ ಹೇಳಿದ್ರು, ಅಲ್ಲಿ ಕ್ಲಿನಿಕ್ ತೆಗೆದ್ಬಿಡು ನೀನು, ಅಲ್ಲಿ ಡೈಲಿ ನೋಡಿದ್ರೆ ಮತ್ತೆ ಅವ್ರಿಗೆ ನೋಡಿದ್ರೆ ನಿನ್ಗೆ ಸಿಟ್ಟು ಬರೋದೆ, ಅಲ್ಲಿಂದ ತೆಗೆದು ಬೇರೆ ಕಡೆ ಹಾಕೋಣ ಅಂತೇಳಿ ಬೇರೆ ಏರಿಯಾಕ್ ಹೋದಿವಿ ಸರ್. ನಾನು ಬೇರೆ ಏರಿಯಾದಲ್ಲಿ ಮತ್ತೆ ನಾನು ಏನಪ್ಪ ಒಂದು ಕ್ಲಿನಿಕ್ ಹಾಕ್ದೆ ಬೇರೆ ಕಡೆ. ಮತ್ತ ಅದೆಲ್ಲ ಇದು ಮಾಡಿ ಚಲೋ ನಡಿ ಸರ್ ಅಲ್ಲಿ ಕ್ಲಿನಿಕ್. ಯಾಕಂದ್ರೆ ನಮ್ದು ಪ್ರೊಫೆಷನ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಲ್ವಾ ನಮ್ದು ಸರ್. ಎಕ್ಸ್ಪೀರಿಯನ್ಸ್ ಎಲ್ಲ ಮತ್ತೆ ಅಲ್ಲಿ ಕ್ಲಿನಿಕ್ ಚೆನ್ನಾಗಿ ನಡೀತು ನಮ್ದು. ನಡೀತಾನೆ ಮತ್ತೆ ಅಲ್ಲಿ ಒಬ್ಬ ನನಗೆ ಗಂಟು ಬಿದ್ದ ಸರ್. ಹೀಗೆ ನಮ್ ಚಿಕ್ಕಮ್ಮನ ಮಗನೇ, ಬೇರೆ ಯಾರು ಅಲ್ಲ ಸರ್, ಚಿಕ್ಕಮ್ಮನ ಮಗನೇ. ಅಲ್ಲಿ ಒಂದು 2 years ಅಥವಾ 3 years ಆಗಿತ್ತೇನೆ ಸರ್ ನಾನು ಕ್ಲಿನಿಕ್ ತೆಗೆದು. ಅಲ್ಲಿ ಚಿಕ್ಕಮ್ಮನ ಮಗನ ಮನೆ ಇತ್ತು ಸರ್ ಹಿಂದ್ಗಡೆನೆ. ಅವನು ಬಂದು ನನಗೆ ಮತ್ತೆ ಗಂಟು ಬಿದ್ದ ಸರ್. ಅವನಿಗೆಲ್ಲ ಗೊತ್ತಿದೆ, ಡಾಕ್ಟರ್ ಎಲ್ಲ ಗೊತ್ತಿದ್ರು ಕೂಡ ನನಗೆ ಬಂದು ಏನ್ ಮಾಡೋದು ಸರ್, ಅಣ್ಣ ನನಗೆ ಒಂದು ಮನೆ ಕಟ್ಟುತ್ತಾ ಇದ್ದೀನಿ, ಸ್ವಲ್ಪ ನನಗೆಲ್ಲ ಗೈಡೆನ್ಸ್ ಕೊಡು ಅಂತ ಹೇಳಿ ನನಗೆ ಇದು ಮಾಡ್ದ ಸರ್ ಅವನು. ಆಯ್ತಪ್ಪ ಅಂತ ಹೇಳಿ ಅವನಿಗೂ ಇದು ಹಾಕೊಟ್ಟೆ ಸರ್, ಮತ್ತೆ ಮ್ಯಾಪ್ ಹಾಕೊಟ್ಟೆ, ವಾಸ್ತು ಪ್ರಕಾರ ಎಲ್ಲ ಹಾಕೊಟ್ಟೆ ನಾನು. ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಎಲ್ಲ ನಡೀತಾ ಇತ್ತು, ಅವನು ಚೆನ್ನಾಗಿ ನಡೀತಾ ಇತ್ತು ಸರ್. ಈಗ ಒಂದು 6 months ಆಗಿಲ್ಲ, ಅವನಿಗೆ ಸ್ವಲ್ಪ ದುಡ್ಡು ಕಮ್ಮಿ ಬಿಡೋಣ, ಮತ್ತೆ ನನಗೆ ಗಂಟು ಬಿದ್ದ ಮತ್ತೆ ಅವನಿಗೆ ಬಂದು ಸರ್. ಮತ್ತೆ ನೋಡೋಣ, ಅಣ್ಣನೇ ಚಿಕ್ಕಮ್ಮನ ಮಗ ಅಂದ್ರೆ ಮತ್ತೆ ತಮ್ಮನೇ ಅಲ್ವ ಸರ್, ನಾನು ಅಣ್ಣ ಅವನಿಗೆ. ಅವನಿಗೆ ಏನ್ ಮಾಡಿದೆ, ನಾನು ಮತ್ತೆ ಎಷ್ಟು 3 ಕಣ್ಬೇಕು, ನಾನು ಇಷ್ಟೆಲ್ಲ ಇದಾಗಿದ್ದೀನಿ ಅಂತ ತಿಳ್ಕೊಂಡು ನಾನು ತಿಳಿಯೋದೆ. ಮತ್ತೆ ಅವನಿಗೆ ಏನ್ ಮಾಡಿದೆ, ಅಷ್ಟು ಇಷ್ಟು 15 ಲಕ್ಷ ಕೊಟ್ಟೆ ಸರ್. ಮತ್ತೆ ನೋಡಿ ಎಷ್ಟಿದೆ ನಮ್ದು. ಪ್ರೂಫ್ ಇಟ್ಕೊಂಡಿದ್ರ? ಏನು ಪ್ರೂಫ್ ಇಲ್ಲ ಸರ್. ಮತ್ತೆ ಹಂಗೇನೆ, ಮತ್ತೆ ಅದೇ ತರಾನೇ ಸೇಮ್ ಚಿಕ್ಕಮ್ಮನ ಮಗನೇ ಅನ್ಕೊಂಡು ನಾನು ಏನ್ ಮಾಡಿದೆ, ಅವನಿಗೆ ಕೂಡ 1 ಲಕ್ಷ 2 ಲಕ್ಷ 3 ಲಕ್ಷ ಹಿಂಗ್ ಕಮ್ಮಿದ್ದ ಮನೆಗೆ ಕಮ್ಮಿದ್ದಾಗೆ 15 ಲಕ್ಷ ಹೋಯ್ತು ಸರ್ ಅವನಿಗೂ ಕೂಡ. ನಮ್ಮ ಮನೆಯವರು ಮೈದನೇ ಅಲ್ವಾ ಅಂತ ತಿಳ್ಕೊಂಡು ಮನೆಯನ್ನು ಎಲ್ಲ ಗೋಲ್ಡ್ ಗಿಲ್ಡ್ ಎಲ್ಲ ಕೊಟ್ಟರು ಸರ್ ಅವನಿಗೆ ಗೋಲ್ಡ್ ಕೊಟ್ಟು ಟೋಟಲ್ 15 ಲಕ್ಷ. ಮತ್ತೆ ಅವನಿಗೆ ನಾವು ಸಂದಾಯ ಮಾಡಿದ್ವಿ ಸರ್. ಹಂಗೆ ಹೋಯ್ತದ. ಏನೋ ನಮ್ ಟೈಮ್ ಖರಾಬು, ನಮ್ ಬುದ್ಧಿನೇ ಕೆಟ್ಟಿತ್ತು, ಏನೋ ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗಿ ಮತ್ತೆ ಅವನಿಗೆ 15 ಲಕ್ಷ ಕೊಟ್ಟು ಅವನು ಬಿಲ್ಡಿಂಗ್ ಕಂಪ್ಲೀಟ್ ಆಯ್ತು ಸರ್. ಎಲ್ಲಾನು ಕಂಪ್ಲೀಟ್ ಆಯ್ತು, ಎಲ್ಲ ಆಯ್ತು. ಆದ್ಮೇಲೆ ಒಂದು 2 months ಮತ್ತೆ ದುಡ್ಡು ಹೇಗೆ ಕೊಡ್ತೀಯಪ್ಪ ಅಂತ ಮತ್ತೆ ಅವನಿಗೆ ಕೇಳ ನೋಡ್ರಿ. ಮತ್ತೆ ಇದೇ ಸೇಮ್ ಮಾಡ್ದ ಅವನು ಸರ್. ಯಾವ ದುಡ್ಡು ಅಣ್ಣ ನೀನ್ ಯಾವ್ದು ಕೊಟ್ಟಿದೆ ನನಗೆ? ಸೇಮ್ ಸರ್, ಸೇಮ್ ಡೈಲಾಗೆ ಅವ್ರು ಏನ್ ಮಾಡಿದ್ರು. ಅಲ್ಲಿ ನೀವು ಅದೇ ಡೈಲಾಗ್ ಅಲ್ಲೂ ಹೇಳಿದ್ರಿ, ಇಲ್ಲೂ ಕೇಳಿದ್ರಿ. ಅವ್ರು ಅಲ್ಲಿ ಹೇಳಿದ್ನಿ, ಇವ್ರು ಇಲ್ಲೂ ಹೇಳಿದ್ರು. ಸೇಮ್ ಸರ್, ಸೇಮ್. ಯಾವ್ದು ಎಲ್ಲಿ ಕೊಟ್ಟಿದಣ್ಣ, ಏನಿದೆ, ಮನಿ ಕಟ್ಟಿದೆಯಲ್ಲಪ್ಪ, ಮನಿ ಕಟ್ಟಿದೆ, ಯಾವ್ದಿಲ್ಲ ನನ್ಗೆ ಯಾವ್ದು ಕೊಟ್ಟಿಲ್ಲ ಅಂತ ಅವನು ಹಾಗೆ ನಿಂತ್ಬಿಟ್ಟ ಸರ್. ನಿಂತ್ಬಿಡೋಣ. ನಮ್ ಬ್ರದರ್ ಎಲ್ಲರಿಗೆ ಬಹಳ ಸಿಟ್ಟು ಬಂತು ಸರ್. ಇದು 2ನೇ ಕೇಸು ನಮ್ಮ ಅಣ್ಣಗೆ ಆಗ್ತಾ ಇರೋದು ಅಂತ ತಿಳ್ಕೊಂಡು ಪೊಲೀಸ್ ಕೇಸ್ ಮಾಡ್ತೇವೆ ಸರ್ ನಾವು. ಪೊಲೀಸ್ ಕೇಸ್ ಮಾಡಿದ್ವಿ. ಅವನಿಗೆ ಎಳ್ಕೊಂಬಂದು 4 ಬಾರಿಸಿದ್ರು ಅವ್ರು ಲ್ಯಾಂಗ್ವೇಜ್ ನಲ್ಲಿ, ಪೊಲೀಸರ ಲ್ಯಾಂಗ್ವೇಜ್. ಮಹಾರಾಷ್ಟ್ರದಾಗ ಏನ್ ಮಾಡ್ದ ಸರ್ ಅವನು, ಹಾಗಾಗಿ ಮಾಡಿ ನನಗೆ 6 ಲಕ್ಷ ಒಂದು ಚೆಕ್ ಕೊಟ್ಟ ಸರ್ ಅಷ್ಟೇ. ಉಳುಕಿದೆಲ್ಲ ಆಮೇಲೆ ಕೊಡ್ತೀನಿ, ನಾನು ತಗೊಂಡಿದ್ ಕರೆಯದ ನನ್ ಕಡೆ ತಪ್ಪಾಯ್ತು ಅಂತ ಹೇಳಿ ಪೊಲೀಸರಲ್ಲಿ ಎಲ್ಲ ಬರೆದು ಕೊಟ್ಟು ಒಂದು 6 lakhs ಒಂದು ಚೆಕ್ ಕೊಟ್ಟ ಸರ್ ಅವನು. ಪೂರಾ ಕೊಡೋಪ್ಪ 15 ಲಕ್ಷ ಅಂದ್ರೆ, ಇಲ್ಲ ನನ್ನ ಬಳಿ ಅಮೌಂಟ್ ಬರೋವ, ಅದು ಬರೋವ, ನಂದು ಲೋನ್ ಆಗಿಲ್ಲ, ಅದು ಆಗಿಲ್ಲ, ಒಂದು 6 ಲಕ್ಷ ಇವಾಗ ತಗೊಳ್ಳಿ, ಇನ್ನೊಂದು 9 ಲಕ್ಷ ರೂಪಾಯಿ ನೆಕ್ಸ್ಟ್ ಇದ್ರಲ್ಲಿ ಕೊಡ್ತೀನಿ ಅಣ್ಣ. ಒಂದು 6 lakh ತಗೊಂಡು ಅವನಿಗೆಲ್ಲ ಪೊಲೀಸ್ ಬಂದೋಬಸ್ತ್ ಮಾಡಿ ಒಂದು 6 lakh ತಗೊಂಡೇವ್ ಸರ್. ಚೆಕ್ ತಗೊಂಡೇವ್ ಬರೇನೆ. ಅದು ಚೆಕ್ ಏನ್ ಮಾಡಿದ ಸರ್, ಒಂದು ಡೇಟಾ ಒಂದು 15 ದಿನದ್ದು, ಒಂದು ಇನ್ನೊಂದು ಡೇಟಾ 1 ತಿಂಗಳು ಮುಂಚೆ ಹಾಕೊಟ್ಟ ಸರ್ ಅವನು. 15 ದಿನ ಆಗಣ ಅದು ಪ್ರೊಡ್ಯೂಸ್ ಮಾಡಿದ್ವಿ ಸರ್. ಅದು ಚೆಕ್ ಬೌನ್ಸ್ ಆಗಿಬಿಡ್ತು ಅದು ಕೂಡ. ಅವ ಏನ್ ಮಾಡಿದಾನ ಸರ್, ಮತ್ತ ಮುಳುಗಿಸ್ಬೇಕನ್ನೋದೇ ಅವನಿಗೆ. ಅಂದ್ರೆ ಇವ್ರಿಗೂ ಮೋಸ ಮಾಡ್ಬೇಕಂತ ಏನ್ ಮಾಡಿದಾನ ಸರ್ ಅವನು, ಬ್ಯಾಂಕ್ ಅಲ್ಲಿ ಹೋಗಿ ಈ ಚೆಕ್ ಬಂದ್ರೆ ಚೆಕ್ ಪಾಸ್ ಮಾಡ್ಬೇಡಂತ ಒಂದು ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದಾನೆ ಸರ್ ಅವನು. ಬ್ಯಾಂಕಿಗೆ ಹೋಗಿ ಚೆಕ್ ಇಲ್ಲಿ ಕೊಟ್ಟಿದ್ದಾನೆ, ಅಲ್ಲಿ ಸ್ಟಾಪ್ ಮಾಡಿದ್ದಾನೆ ಅವನು ಹೋಗಿ, ಪೇಮೆಂಟ್ ಆಗ್ಬಾರ್ದು ಅಂತೇಳಿ. 2 ಚೆಕ್ ಹಾಗೆ ಅದು ಸರ್, 2 ಬಂಪ್ಸ್. ಅದು ಬಂಪ್ಸ್ ಆಗೋಣ ಮತ್ತೆ ಅದು ಕೋರ್ಟಿಗೆ ಹೋಗಬೇಕಲ್ಲ ಸರ್. ಅದು ಬಂಪ್ಸ್ ಆದ್ಮೇಲೆ ನಮ್ ಬ್ರದರ್ ಅಡ್ವೊಕೇಟ್ ಅದು ಕೋರ್ಟಿಗೆ ಹಾಕಿದ್ರು ಸರ್. ಅದು ಅದೇ ನೋಡ್ರಿ 6 lakh ಹಾಕ್ಬೇಕಾಯ್ತು ನಾವು. 15 lakh ಅದು ಹೋಯ್ತು ಸರ್. ಅದು ಆ 6 lakh ಕೊಡ್ಬಾರ್ದು ಅನ್ನೋ ತೈಲಾಗ ಅವ್ನು ಬಂದ್ಬಿಡ್ತಾವನಿಗೆ.
ಅದನ್ನು ಏನಪ್ಪ ಕೋರ್ಟಿಗೆ ಹೋಯ್ತು ಸರ್, 1 year ಹೋಯ್ತು ಸರ್ ಅದು. ಹಾಗಾಗಿ ಮತ್ತೆ ಪೊಲೀಸರಿಗೆ ಇದು ಮಾಡಿ ಅವನಿಗೆ ಇದು ಮಾಡಿ ಅದು ಅರೆಸ್ಟ್ ವಾರೆಂಟ್ ಹಾಕಿದೆ ಸರ್. ನಮ್ ಬ್ರದರ್ ಎಲ್ಲ ಅರೆಸ್ಟ್ ವಾರೆಂಟ್ ಹಾಕಿದ್ರು ಜಡ್ಜ್ಗೆಲ್ಲ ಮಾತಾಡಿ, ಈ ತರ ಮೋಸ ಮಾಡಿದೆ ನಮ್ಮ ಅಣ್ಣಗ ಅಂತೇಳಿ. ನಮ್ ಬ್ರದರ್ ಬಹಳ ಇದು ಮಾಡಿದ್ದಾರೆ, ಇಬ್ರು ಬ್ರದರ್ ಸರ್. ಇದ್ದಿದ್ ಹೇಳ್ಬೇಕು, ನಾವು ಅಣ್ಣ ತಮ್ಮ ಅನ್ನೋದಕ್ಕಿಂತ ಅವ್ರು ಏನೋ ದೊಡ್ಡ ನಮಗೆ ಏನಂತಾರ ಸರ್, ಅದು ನನಗೆ ಅವರು ಅಣ್ಣದಿರ ಆ ತರ ಮಾಡಿದಾರೆ ಸರ್. ಇದ್ದಿದ್ ಹೇಳ್ಬೇಕಂದ್ರೆ ನಾವು ಅವ್ರು ಅಷ್ಟು ಹೆಲ್ಪ್ ಮಾಡಿ ನಮ್ಮ ಅಣ್ಣಗೆ ಈ ತರ ಇಷ್ಟು ಇನ್ನೋಸೆಂಟ್ ನಮ್ಮ ಅಣ್ಣಗೆ ಇದು ಮಾಡ್ತಾರೆ ಇವ್ರು ಅಂದ್ರೆ. ಬ್ರದರ್ ಅವರು ಬಹಳ ತೊಗೊಂಡ್ರು ಇಬ್ರು ನಮ್ ಬ್ರದರ್ಸ್ ತಲೆ ಮೇಲೆ ಇದು ಮಾಡ್ಕೊಂಡು ನಮ್ಮ ಅಣ್ಣಗೆ ಇಷ್ಟು ಮೋಸ ಮಾಡ್ತಾ ಇದ್ದಾರಲ್ಲ ಎಲ್ಲಾ ಜನ. ಎಷ್ಟೋ ಬಹಳಷ್ಟು ಜನ, ನಾ ಸಾಕಷ್ಟು ಜನ ನನ್ನನೇ ಇದು ಲೈವ್ ನಲ್ಲಿ ಹೇಳ್ಕೊಬಾರ್ದು ಸರ್, ನಾ ಹೆಲ್ಪ್ ಮಾಡಿದ್ ಲಕ್ಷಾಂತರ ಮಂದಿ ಹೆಲ್ಪ್ ಮಾಡಿದ್ದೀನಿ ನಾನು. ಇದ್ದಿದ್ದು ಹೇಳ್ತೀನಿ, ಏನ್ ನಮ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾರೇ ಬರ್ಲಿ, ಎಷ್ಟೇ ಕಷ್ಟ ಇದ್ರು ಬನ್ನ ಸರ್ ಅವರು. ನಮ್ ಪರಿಚಯ ಇಲ್ಲಾದ್ರು ಬಂದ್ರು ಕೂಡ ನನಗೆ ಸರ್ ಡಾಕ್ಟರ್ ನೋಡಿ ಸರ್ ಹಿಂಗ್ ಪ್ರಾಬ್ಲಮ್ ಆಗಿದೆ. ಒಂದು ನಮ್ಮ ಹತ್ರ ಒಂದು ತಾಲೂಕ ಬರ್ತದೆ ಚಿತ್ತಾಪುರ ಅಂತೇಳಿ, ಚಿತ್ತಾಪುರದಿಂದ ಒಂದು ಲೇಡಿ ಬಂದಿದೆ ಸರ್. ನಮ್ಮ ಹಾಸ್ಪಿಟಲ್ ಇಂದ ಒಂದು ಮೆಟರ್ನಿಟಿ ಹೋಮ್ ಇದೆ ಸರ್, ಒಂದು ಅರ್ಧ ಕಿಲೋಮೀಟರ್ ಅಷ್ಟೇನೆ. ಮೆಟರ್ನಿಟಿ ಹೋಮ್ ಅಲ್ಲಿ ಒಬ್ಬರು ಲೇಡೀಸ್ಗೆ ಒಂದು ಇಂಜೆಕ್ಷನ್ ಇರುತ್ತೆ ಸರ್, ಅದು NTD ಅಂತ ಇಂಜೆಕ್ಷನ್ ಬರುತ್ತೆ ಸರ್ ನಮ್ಮ ಇದರಲ್ಲಿ. ನಿಮಗೆ ಅದು ಗೊತ್ತಾಗುತ್ತಾ ಇಲ್ಲ ಗೊತ್ತಿಲ್ಲ. NTD ಅಂದ್ರೆ ಸರ್ ಅದು ಮಗುವಿನ ರಕ್ತದ ಗ್ರೂಪ್, ತಾಯಿ ರಕ್ತ ಗ್ರೂಪ್ ಹೊಂದಿದ್ರೆ ಡೆಲಿವರಿ ಆದ ನಂತರ ಒಂದು ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ ಸರ್. ಅದು ಕೊಟ್ಟ ಮೇಲೆ ಅವ್ರು ಹಾಲು ಕುಡಿಸ್ಬೋದು ಸರ್ ಮಗುವಿಗೆ, ಇಲ್ಲಾಂದ್ರೆ ಅದು ರಿಯಾಕ್ಷನ್ ಆಗುತ್ತೆ ಸ್ವಲ್ಪ, ಅಂದ್ರೆ ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದ್ರೆ ಹಾಲು ಕುಡಿಸ್ಬೇಕಲ್ವಾ ಸರ್, ಹೀಗೆ ಜನ್ಮ ಕೊಟ್ಟಿರೋ ಮಗುಗೆ ಅವ್ರು ಹಾಲು ಕುಡಿಸ್ಬೇಕಂದ್ರೆ ಒಂದು NTD ಅಂತ ಒಂದು ಇಂಜೆಕ್ಷನ್ ಬರುತ್ತೆ ಸರ್. ಅದು ಅವರು ಪಾಪ ಪೂವರ್ ಅವರು, ಆ ಮೆಟರ್ನಿಟಿ ಹೋಮ್ದವ್ರು ರಿಸ್ಕ್ ತೋಲಿಕ್ತಾ ಇರಲಿಲ್ಲ. ಒಂದು ಇಂಜೆಕ್ಷನ್ ಕೊಡಿ ಸರ್, ಅವ್ರು ಏನಾದ್ರು ಮಾಡಿ ದುಡ್ಡು ತಂದು ಕೊಡ್ತಾರಂದ್ರೆ ಅವ್ರು ಇಲ್ಲ ನಾನು ಕೊಡೋದಿಲ್ಲ, ನೀವು ಅದು ಎಲ್ಲಿದಾರು ತಂದು ಕೊಡಿ ಅಥವಾ ದುಡ್ಡು ಕೊಡಿ ನಾವು ಕೊಡ್ತೀವಿ ಅಂತ ಪಾಪ ಅವ್ರಿಗೆ. ಅವ್ರು ಹಿಂಗೆ ಮಾತಾಡ್ಕೋತ ನನ್ ಕ್ಲಿನಿಕ್ ಬಂದ್ರು ಸರ್. ಅವ್ರು ಬಂದು ಹಿಂಗೆಲ್ಲ ಹೇಳಿದ್ರು, ನೋಡಿ ಸರ್ ನಮ್ಗೆ ಹಿಂಗ ಅವ್ರು ಅಲ್ಲಿ ಎಲ್ಲ ಹೆಲ್ಪ್ ಮಾಡ್ತಾ ಇಲ್ಲ, ಒಂದು ಇಂಜೆಕ್ಷನ್ಗೆ ಒಂದು 12,000 ಇಂಜೆಕ್ಷನ್ ಇದೆ ಅದು ಅಮೌಂಟು. ಅವ್ರೇನಪ್ಪಾ ಅಂದ್ರ ಅವ್ರು ಇದು ಮಾಡ್ತಾ ಇಲ್ಲ, ಅವ್ರ ಬಲ್ಲೇ ಇದ್ದೀವಿ, ಅಡ್ಮಿಟ್ ಇದ್ದೀವಿ, ಆದ್ರೆ ಅವ್ರು ಇದು ಮಾಡ್ತಾ ಇಲ್ಲ ಅಂದ್ರೆ ನಾನ್ ಏನ್ ಮಾಡಿದೆ, ಒಂದು ಮಗುವಿನ ಪ್ರಾಣ ಅಲ್ವಾ ಅಂತ ತಿಳ್ಕೊಂಡು ನಾನೇ ಕೊಟ್ಟೆ ಸರ್ 12,000 ಅವರಿಗೆ. 12,000 ಕೊಟ್ಟು ಇಂಜೆಕ್ಷನ್ ನಾನೇ ತರಿಸ್ಕೊಟ್ಟೆ. ಅದು ನಮಗೂ ಪರಿಚಯ ಇರ್ತಲ್ಲ ಸರ್ ಎಲ್ಲಾನು, ನಾನೇ ಇಂಜೆಕ್ಷನ್ ತರಿಸಿ ಅವ್ರಿಗೆ ಕೊಟ್ಟೆ. ಅದು ಕೊಟ್ಟು ಹೋಗಿ ಅವ್ರು ಇಂಜೆಕ್ಷನ್ ಮಾಡಿಸ್ಕೊಂಡ್ರು, ಅವ್ರು ಎಲ್ಲ ಚೆನ್ನಾಗಾಯ್ತು ಸರ್, ಮಗುನು ಇದು ಆಯ್ತು, ಎಲ್ಲ ಚೆನ್ನಾಗಾಯ್ತು. ಆಮೇಲೆ ಡಿಸ್ಚಾರ್ಜ್ ಆಗಿ ಹೋಗೋತಿ ಸರ್, ನಿಮ್ಗೆ ಆಮೇಲೆ ಕೊಡ್ತೀವಿ ಅಮೌಂಟ್ ಅಂತ ಹೇಳಿ ಹೋದ್ರು. ಯಾವ ಊರಂತ ಅದೇ ಚಿತ್ತಾಪುರ ಅಂತ ಹಿಂಗ್ ಅಡ್ರೆಸ್ ಸರ್ ಅಷ್ಟೇ. ಅವಾಗ ಅಷ್ಟು ಫೋನ್ ಕಾಂಟ್ಯಾಕ್ಟ್ ಅಷ್ಟು ಇದ್ದಿದ್ದಿಲ್ಲ ಸರ್ ಇನ್ನು. ಹೇಳಿ ಹೋದ್ರು ಅವರು, ಆಮೇಲೆ ಅವ್ರು ಬರ್ಲೇ ಇಲ್ಲ ಸರ್. ಅವ್ರು ಏನ್ ಮಾಡಿಸ್ಕೊಂಡು ಹೋದ್ರು, ಆ ಕಡೆ ಹೋದ್ರು, ಅವರು ಕೂಡ ಬರ್ಲೇ ಇಲ್ಲ ಸರ್. ಅವರು ಇರ್ಲಿ ಬಿಡು, ಒಂದು ಮಗುವಿನ ಪ್ರಾಣ ಉಳಿಸಿವಲ್ಲ, ಇಲ್ಲ ನಾನು ಅಷ್ಟು ಅದಕ್ಕೆ ಇದು ಮಾಡ್ಲಿಲ್ಲ ಸರ್, ಕೇರ್ ಮಾಡ್ಲಿಲ್ಲ, ಹೋಗ್ಲಿ ಬಿಡು ಅಂತೇಳಿ. ಆ ತರ ಆಗಿದ್ರಿಂದ ಇದು ಕೋರ್ಟ್ಗೆ ಹೋಗಿತ್ತಲ್ಲ ಸರ್, ಕೋರ್ಟ್ಲಿಂದ ನಾವು ಅವ್ನಿಗೆ ಏನ್ ಮಾಡ್ತೀವಿ, ನಮ್ಮ ಚಿಕ್ಕಮ್ಮನ ಮಗನಿಗೆ ಒಂದು ವಾರೆಂಟ್ ಇಶ್ಯೂ ಮಾಡ್ತೀವಿ ಸರ್, ಅರೆಸ್ಟ್ ವಾರೆಂಟ್ ಇಶ್ಯೂ ಆದ ನಂತರ ಅವ್ನು ಬಂದ, ನಾನು ಕೊಡ್ತೀನಿ ಅಣ್ಣ, ಹಂಗ್ ಮಾಡ್ಬೇಡ, ನನಗೆ ಜೈಲ್ನೇ ಹಾಕ್ಸಬೇಡ, ಅದ್ ಮಾಡ್ಬೇಡ, ಹಂಗ ಹಿಂಗ ಅಣ್ಣ. ಇಲ್ಲ ಮಗನೇ, ನೀ ಕೊಟ್ರ ಪೂರ 15 ಲಕ್ಷ ಕೊಡ್ಬೇಕು, ಇಲ್ಲ ನೀ ಜೈಲಿಗೆ ಹೋಗ್ತಿರ ಹೋಗ. ನನಗೆ ಗೊತ್ತಿಲ್ಲ ಕಾನೂನು ಪ್ರಕಾರ, ನಾವೇನು ಇದು ಮಾಡ್ತಾ ಇಲ್ಲ, ಕಾನೂನು ಪ್ರಕಾರ ನಾವು ಕೋರ್ಟ್ಲಿಂದ ಆದೇಶ ಬಂದ್ಬಿಡೋದು ನಿನಗೆ. ಅದ್ರ ಪ್ರಕಾರ ಹೋಗಂದ್ರ ಅವ ಏನ್ ಮಾಡ್ಲಿ ಸರ್, ಜಡ್ಜ್ ಎದ್ರೆ ನನಗೆ ಕಾಲ್ ಬೀಳದು ಮಾಡ್ಲಿಕ್ಕತ್ತವ್. ಹಂಗ್ ಮಾಡ್ಬೇಡಿ, ನಾ ಜೈಲಿಗೆ ಹೋದ್ರೆ ನನ್ ಜಾಬ್ ಹೋಗುತ್ತೆ. ಅವ ಏನೋ ಇನ್ಸೂರೆನ್ಸ್ ಕಂಪ್ನಿ ಮಾಡ್ತಿದ್ದ ಸರ್, ಅವನು ಇನ್ಸೂರೆನ್ಸ್ ಕಂಪ್ನಿ ಮಾಡ್ತಿದ್ದ. ಅವ ಕೈಕಾಲ ಬೀಳ್ತಾ ಇದ್ದ, ಹಂಗಾಗಿ ಅಂತ ತಿಳ್ಕೊಂಡು ನನಗೆ ಹಂಗ್ ಮಾಡ್ಬೇಡಿ, ಜೈಲಿಗೆ ಕಳ್ಸ್ಬೇಡಿ, ನನ್ ಜಾಬ್ ಹೋಗುತ್ತೆ, ನನ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ. ನಾವು ಏನ್ ಮಾಡಿದ್ವಿ, ಆಯ್ತಪ್ಪ ಇದು 6 ಲಕ್ಷ ಇದೆಯಲ್ಲ, ಅದು ಸೆಟ್ಲ್ಮೆಂಟ್ ಮಾಡು, ಬಾಕಿದೇನಪ್ಪ ಅಂದ್ರೆ ಇನ್ನೊಂದ್ ಚೆಕ್ ಕೊಡು ಅಂದ್ರೆ ಆಯ್ತು ಕೊಡ್ತೀನಿ ಅಂತ ತಿಳ್ಕೊಂಡು ಏನ್ ಮಾಡಿದೆ ಸರ್, ಹಂಗ ಮಾಡಿ 6 ಲಕ್ಷದ ನನಗ ಕೊಟ್ಟ ಸರ್. ಅವು 6 ಲಕ್ಷ ಬಂದು ಉಳ್ದಿ 9 ಲಕ್ಷ ಅದು. ಮತ್ತೆ ಆಮೇಲೆ ಇಲ್ಲ ನಾ ಕೊಡಂಗಿಲ್ಲ, ಆಯ್ತು ಅದೇ ಬರೋಬರಂತೆ ಅವ ಹೋದ್ಬಿಟ್ಟು ಸರ್. ಅವನು ಲಿಂಕೇ ಬಿಟ್ಬಿಟ್ಟೆ ನಾನು, ಬಹಳ ದೊಡ್ಡ ಮನುಷ್ಯ ಇದೆ ಬಿಡು, ಇನ್ನೇನು ನಿಮ್ ಕರ್ಮ ನಿಮ್ಗೆ ನೋಡ್ಕೊಳುತ್ತೆ, ಅದು ಇನ್ನೇನ್ ಮಾಡಕ್ಕಾಗಲ್ಲ ಅಂತ 9 ಲಕ್ಷ ಬಿಟ್ಟು ಅವನಿಗೂ ಕೂಡ. ಹಾ ಸರ್, ಅದಾದ ನಂತರ ನಮ್ ದೊಡ್ಡ ಮಗನ ಒಂದ್ ಮ್ಯಾರೇಜ್ ಆಯ್ತು ಸರ್. ದೊಡ್ಡವನಿಗೆ ಇಂಜಿನಿಯರ್ ಹುಡುಗಿ ತಂದು ಅವನಿಗೂ ಕೂಡ ಒಂದ್ ಮ್ಯಾರೇಜ್ ಮಾಡಿದ್ವಿ. ಮತ್ತೆ ಚಿಕ್ಕವನು ಏನಪ್ಪಾ ಅಂದ್ರೆ ಅವನು ಇಂಜಿನಿಯರ್ ಮುಗಿಸ್ತದ, ಹಾಗಾಗಿ ಬೆಂಗಳೂರಲ್ಲಿ ಮುಗಿಸ್ದ. ಅವನು ಕೂಡ ಚಲೋ ಚೆನ್ನಾಗಿ ಪಾಸ್ ಆದ, ಕ್ಯಾಂಪಸ್ ಆಯ್ತು ಅವನಿಗೆ. ಅವನು ಏನಪ್ಪಾ ಅಂದ್ರೆ ಒಳ್ಳೆ ಇದ್ರಲ್ಲಿ ಪೋಸ್ಟ್ ಅಲ್ಲಿ ಅವನಿಗೆ ಇದಾಯ್ತು. ದೊಡ್ಡ ಮಗ ಏನ್ ಮಾತ್ರ ಜರ್ಮನಿಗೆ ಹೋದ ಸರ್, ದೊಡ್ಡವ ಫಾರಿನ್ಗೆ ಆಫರ್ ಬಂತು, ಫಾರಿನ್ಗೆ ಹೋಗಿ ಬಂದ ಅವನು. ಈಗ ಅವರು ನಮ್ಮ ಪದ್ರ ಚಿಕ್ಕ ಮಗ ನೀವು ಎಂಗೇಜ್ಮೆಂಟ್ ಮಾಡಿದೀವಿ ಸರ್ ಮೊನ್ನೆ, ಒಂದು 2 months ಬ್ಯಾಕೆ.
ಅವನು ಅಲ್ಪ ಈಗ ಮ್ಯಾರೇಜ್ ಮಾಡ್ತೀವಿ ಸರ್. ನೀನು ದೊಡ್ಡ ನೀನು ಮ್ಯಾರೇಜ್ ಆಗಿದೆ, ಈಗ ಅವರು ನಮ್ ದೊಡ್ಡ ಸೊಸೆನು ಪ್ರೆಗ್ನೆಂಟ್ ಇದ್ದಾರೆ ಸರ್. ಹಾ, ಚಿಕ್ಕವನು ಸೆಟ್ಲ್ ಆಗಿದ್ದಾನೆ. ಈಗ ನಂದೊಂದು ಮನೆ ಇದೆ, ಕ್ಲಿನಿಕ್ ಏನಪ್ಪ ಅಂದ್ರೆ ಆತರ ಮಾಡ್ಕೊಂಡು ಒಂದು ಏನಂತಾರ ಸೇವೆ ಮಾಡ್ಕೊಂಡು ಇದ್ದೀನಿ ಸರ್. ಇನ್ನು ಮುಂದೆ ನಾನು ಹೇಗಿರ್ಬೇಕು ನೀವು ಒಂದ್ ಸ್ವಲ್ಪ ನನಗೆ ಸಲಹೆ ಕೊಟ್ರೆ, ಮೋಸ ಹೋಗ್ಬಾರ್ದು ಅನ್ನೋದು ಅಷ್ಟೇ ಸರ್, ಮತ್ತೇನಿಲ್ಲ. ನಾನು ಜೀವನದಲ್ಲಿ ಬರೀ ಮೋಸದಲ್ಲಿ ನಾನು ತಲೆ ಕೊಟ್ಟಿದ್ದೆ ಸರ್. ಅದು ಎಲ್ಲರೂ ಅದೇ ಮಾಡ್ತಾ ಇದಾರೆ, ಯಾರು ಕೇಳಿದ್ರು ಮೋಸ. ಯಾರು ಬಂದ್ರು ನನಗೆ ಏನಾಗ್ಬಿಟ್ಟಿದೆ ಸರ್, ಇವ ಏನ್ ಮೋಸ ಮಾಡ್ತಾನೋ ಅದು ತಲೆಯಾಗ ನನಗೆ ಒಂದು ಫಿಕ್ಸ್ ಆಗಿಬಿಟ್ಟಿದೆ ಸರ್. ಈಗ ಫ್ರೀ ಟ್ರೀಟ್ಮೆಂಟ್ ಕೊಟ್ಟರು ಅವ್ರು ಏನ್ ಮಾಡ್ತಾರೋ, ಫ್ರೀ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಏನ್ ಮಾಡ್ತಾರೋ ನನಗೆ ಆ ಟೈಪ್ ಆಗಿಬಿಟ್ಟಿದೆ ನನಗೆ. ಅದಕ್ಕೋಸ್ಕರ ನೀವ್ ಏನಾದ್ರು ಸಲಹೆ ಕೊಟ್ರೆ ಅದು ಸಲಹೆ ಪ್ರಕಾರ ನಾನು ನಡ್ಕೊಂಡು, ನಮ್ಮ ಶ್ರೀಮತಿಯವರು ಬಹಳಷ್ಟು ನೊಂದಿದ್ದಾರೆ ಸರ್. ಅವರು ಕೂಡ ಪಾಪ ನನ್ ಇದು ನೋಡ್ಬೇಕಾದ್ರೆ ಅವರು ಕೂಡ ಗಾಯತ್ರಿ ಅಂತೇಳಿ ಅವ್ರ ಹೆಸರು. ಅವರು ನನಗೆ ಬಹಳಷ್ಟು ಇದು ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ನಾನು ಮತ್ತ ಹಾದಿ ಬಿಡ್ತಾ ಇರ್ತೀನಿ ಸರ್. ಮತ್ತೆ ಯಾರೇ ಬಂದ್ರು ಪಾಪ ಅವರಲ್ವಾ ಹೆಲ್ಪ್ ಮಾಡೋಣ ಇದೇ ಹೋಗ್ತಾ ಇರ್ತೀನಿ. ಸ್ವಲ್ಪ ಏನಾದ್ರು ನೀವು ಸಲಹೆ ಕೊಟ್ರೆ, ನಾನು ಕೊನೆವರೆಗೂ ಮೋಸದಿಂದೇ ಬಂದಿದ್ದೀನಿ ಸರ್. ಎಲ್ಲ ತನಕ ಮೋಸದಿಂದೇ ಬರೀ ಈ ದುಡ್ಡು ಅಂತಲ್ಲ ಸರ್, ಪ್ರತಿಯೊಂದರಲ್ಲಿ ಅಕ್ಕಪಕ್ಕದವರು ಕೂಡ ಸುಮ್ಮನೆ ಕಿರಿಕಿರಿ ಮಾಡಿ ಜಗಳ ತೆಗೆಯೋದು, ಹಿಂಗ ಬಾಜು ಮನೆಯವ್ರು ಇರ್ತಾರ ಸರ್ ಅಕ್ಕಪಕ್ಕದವ್ರು, ಇವ್ರು ನಮ್ನೆಲ್ಲ ನೋಡೋದು ಸುಮ್ಮನೆ ಜಗಳಕ್ ಬರೋದು, ನಾವ್ ಏನ್ ಮಾಡಿದ್ರು ಕಿರಿಕಿರಿ ಮಾಡೋದು, ಈ ತರ ಆಗ್ಬಿಟ್ಟಿದೆ. ನನಗೆ ಮೋಸ ಅಂದ್ರೆ ಒಂದು ಇದಾಗ್ಬಿಟ್ಟಿದೆ ಸರ್. ಅವರು ದುನಿಯಾದ ಹೆಲ್ಪ್ ತಗೊಂಡಿದ್ದಾರೆ, ಅಕ್ಕಪಕ್ಕದವ್ರು ಕೂಡ ಸಾಕಷ್ಟು ಹೆಲ್ಪ್ ಮಾಡಿದೀನಿ ಸರ್. ನನಗೆ ಹೇಳ್ಕೋಬಾರ್ದು ಇದು, ಆದ್ರೂ ಕೂಡ ಅವರು ಮೋಸ ಮಾಡಿದವರು ಹೋಗಿದ್ದಾರೆ ಸರ್. ಅವ್ರು ಮೇಲ್ಗಡೆ ಹೋದ್ರು, ಅವ್ರು ಏನ್ ಮಾಡಿದ್ರಲ್ಲ ಪಕ್ಕದ ಮನೆಯವರು, ಅವ್ರಿಗೂ ಕೂಡ ಎಷ್ಟು ಸರ್ ನಾನು ಯಾವ್ದು ಕಾಸ್ಟಿಸಮ್ ನೋಡಿಲ್ಲ, ಏನು ನೋಡಿಲ್ಲ, ಅವ್ರಿಗೂ ಕೂಡ ಎಷ್ಟು ಹೆಲ್ಪ್ ಮಾಡಿದೆ. ಮತ್ತು ಕೂಡ ನನಗೆ ಅವರು ನನ್ನ ಮೇಲೆ ಕೂಡ ಹೊಡೆಯಕ್ ಬರೋದು ಇದು ಮಾಡಿದ್ರು ಸರ್. ಬಹಳಷ್ಟು ಅವರು ಪೊಲೀಸ್ ಕೇಸ್ ಮಾಡಿದ್ರು, ನಾನು ಪೊಲೀಸ್ ಕೇಸ್ ಮಾಡಿದೆ, ಅಟ್ರಾಸಿಟಿ ಮಾಡ್ತೀನಿ ಅಂದ್ರು, ಎಲ್ಲ ಬಹಳ ಐತೆ ಸರ್ ಅದನ್ನು ಕೂಡ. ಆದ್ರೆ ದೇವ್ರ ಅವ್ರಿಗೆ ಏನಂತಾರಲ್ಲ, ಅವ್ರ ಕರ್ಮ ಅವ್ರಿಗೆ ತಗೊಂಡ, ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ನಾವು ಅನ್ಬಾರ ಸರ ಅವ್ರು ತಗೊಂಡ ಅಂತಾಳೆ. ಆದ್ರೆ ಹೇಳ್ತಾ ಇದ್ದೀನಿ ದೇವ್ರು ಮಾಡಿರೋದನ್ನ. ಈಗ ನಾನು ಏನ್ ಮಾಡ್ಬೇಕು ಮುಂದೆ, ನಾನು ಪ್ರಾಕ್ಟೀಸೇ ಬಿಡ್ಲು ಅಥವಾ ನೀವು ಹೇಳಿದ ಏನೋ ಸಲಹೆ ತಗೊಂಡು ಮನೆಯಲ್ಲಿ ಆರಾಮ್ ಇರ್ಲು, ಅಥವಾ ಮಕ್ಕಳು ಕರಿತಾ ಇದಾರೆ ಸರ್ ಬೆಂಗಳೂರಿಗೆ ಬನ್ನಿ, ಎಲ್ಲ ಬಿಟ್ಟು ಮನೆ ರೆಂಟ್ ಕೊಟ್ಟು ನೀವು ಬಂದ್ಬಿಡಿ, ಕಡೆತನ ನಿಮ್ಗೆ ಮೋಸ ಅಂದ್ರೂ ಕೂಡ ನನಗೆ ದೇವ್ರ ಕೈ ಬಿಟ್ಟಿಲ್ಲ ಸರ್. ಇದ್ದಿದೆ ನಿಮಗೆ ಮಕ್ಕಳಿಗೆ ಓದಿಸ್ಲಿಕ್ಕೆ ಏನೋ ಅದು ಆಯ್ತು ನನಗೆ. ನಾನು ಮಕ್ಕಳು ಚೆನ್ನಾಗಿ ಓದ್ರು, ಇಬ್ರು ಫಾರಿನ್ ಹೋಗಿ ಬಂದ, ಇನ್ನೊಬ್ಬ ಏನಪ್ಪಾ ಅಂದ್ರೆ ಎಂಗೇಜ್ಮೆಂಟ್ ಆಗಿದೆ, ಅದೆಲ್ಲ ಇದೆ. ಈಗ ನೀವು ಸಲಹೆ ಕೇಳೋದೇನಂದ್ರೆ ಸರ್, ಬಹಳ ದಿನದ ಪ್ರಯತ್ನ ಮಾಡ್ತಿದ್ದೀನಿ ನಿಮ್ಗೆ ಏನಾದ್ರು ಸಲಹೆ ಕೇಳ್ಬೇಕು ಅಂತೇಳಿ. ಇವತ್ತು ನೋಡಿ ಸರ್, ಫಸ್ಟ್ ಕಾಲೇ ನಾನು ಸಿಕ್ಕಿರೋದು, ನನಗೆ ಬಹಳ ಖುಷಿ ಆಯ್ತು. ಈಗ ನಾನು ಏನ್ ಮಾತಾಡ್ಬೇಕು ನಿಮ್ಗೆ, ಈಗ ಸರ್ ಅಲ್ಲಿಯೋ ತಮ್ಮ ಅಲ್ಲಿಯೋ ಅಥವಾ ಏನ್ ನನ್ ಕನ್ಫ್ಯೂಸ್ ಅಲ್ಲಿ ಇದ್ದೀನಿ ಸರ್ ನಾನು. ಆಯ್ತು, ಅದ್ರಲ್ಲಿ ನೀವ್ ಏನ್ ಸಲಹೆ ಕೊಡ್ತೀರಿ ಅದ್ರ ಪ್ರಕಾರ ನಾನು ನಡ್ಕೊಂಡು, ಈಗ ನಾನು ನನ್ನ ತಲೆಯಲ್ಲಿ ಏನ್ ಬರ್ತಾ ಇದೆ ಸರ್, ರಿಟೈರ್ಮೆಂಟ್ ತಗೊಂಡು ಮನೆಯಲ್ಲಿ ಯಾರೇ ಬಂದ್ರು ನೋಡೋದು, ಇಲ್ಲ ಸಾಕಪ್ಪ ಇದು ಯಾರಿಗೆ ಮಾಡಿದ್ರು ಅಷ್ಟೇ ಇದೆ. ಈಗ ಆರೋಗ್ಯ ಚೆನ್ನಾಗಿದೆ, ನಂದು ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ಯಾವ್ದು ಶುಗರ್ ಇಲ್ಲ, BP ಇಲ್ಲ, ಯಾವ್ದು ಏನೂ ಇಲ್ಲ ಸರ್. ನನ್ನ ಆರೋಗ್ಯ ಚೆನ್ನಾಗಿದೆ, ಆರೋಗ್ಯದಲ್ಲಿ ಯಾವ್ದು ಸಮಸ್ಯೆ ಇಲ್ಲ ನನಗೆ. ಅದೇ ನಿಮ್ ಸಲಹೆ ತಗೊಂಡು ಮುಂದುವರಿಬೇಕು, ಅಥವಾ ಇದು ಫೀಲ್ಡ್ ಬಿಟ್ಟು ನಾನು ಮನೆಯಲ್ಲಿ ಇರೋಣ. ನನಗೊಂದು ಇದೆ ಸರ್, ನಿನಗೆ ಹಾಬಿ ಇದೆ, ಸಿಂಗಿಂಗ್ ಹಾಬಿ ಇದೆ ಸರ್. ನಿಮ್ಗೆ ಕಳಿಸ್ತಾ ಇರ್ತೀನಿ ನೋಡಿ ಸರ್, ನಾನು ನಿಮ್ಗೆ ನಾನು ಫೇಸ್ಬುಕ್ ಲೈವ್ ಕೊಡ್ತಾ ಇರ್ತೀನಿ ನಾನು. ನಿಮ್ಗೆ ನಾನು ಲಿಂಕ್ ಕಳಿಸಿದೀನಿ, ಎಷ್ಟೋ ಸಲ ನಿಮ್ಗೆ ಕಳಿಸಿದೀನಿ, ನೀವು ಹಾಡ್ತಿರಲ್ವಾ ಚೆನ್ನಾಗಿ. ನೋಡಿ ಒಬ್ರು ಸಿಂಗರ್ಗೆ ನೀವು ಕೂಡ ನಮ್ಗೆ ಏನಾದ್ರು ಸಲಹೆ ಕೊಡ್ಬೋದು, ಈ ಗಾಡಿ ಅಂತ. ನೀವು ಯಾಕಂದ್ರೆ ಸ್ವಲ್ಪ ಸಂಗೀತ ಕಲ್ತವ್ರು ನೀವು, ನಾನು ಕಲ್ತಿಲ್ಲ ಇದ್ದಿದ್ ಹೇಳ್ಬೇಕಾದ್ರೆ. ನೀವು ಏನಾದ್ರು ಸ್ವಲ್ಪ ಕಲ್ತಿದ್ದೀರಲ್ವಾ, ಅದು ನಿಮ್ಗೆ ಲಿಂಕ್ ಕಳಿಸ್ತಾ ಇದ್ದೀನಿ ನಾನು, ಎಷ್ಟೋ ಸಲ ಕಳಿಸಿದೀನಿ ನಾನು. ಬಹುಶಃ ನೋಡಿರ್ಲಿಕ್ಕಿಲ್ಲ, ಅಥವಾ ನೋಡಿದ್ರೆ ನಿಮ್ದೇ ಅಂತ ಗೊತ್ತಿರ್ಲಿಕ್ಕಿಲ್ಲ. ನೋಡಿರ್ಬೋದು. ನಾನು ಅದೇ ಟೋಪಿ ಹಾಕೊಂಡು ಸ್ವಲ್ಪ ಶೇವ್ ಬಿಟ್ಟಿದ್ದೀನಿ ದಾಡಿನ. ನಮ್ ಮಿಸ್ಸಸ್ ಹಾಡ್ತಿರ್ತಾರೆ, ನಾನು ಹಾಡ್ತಿರ್ತೀನಿ. ಈಗ ಅದೊಂದು ಕಾರ್ಯಕ್ರಮ ಸಾಯಂಕಾಲ ಕೊಡ್ತಾ ಇರ್ತೀನಿ ಸರ್. ಯಾವಾಗಂದ್ರೆ ಸರ್, ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ಅಂತೇಳಿ. ಇವತ್ತು ಕಾರ್ಯಕ್ರಮ ಇಲ್ಲ ಸರ್ ನಂದು. ಆಕ್ಚುಲಿ ಇವತ್ತು ಇರ್ಬೇಕಾಯ್ತು, ಇವತ್ತಿಲ್ಲ. ನೋಡೋಣ ಸರ್ಗೆ ಹಚ್ಚಮ್ ಇವತ್ತ ಅಂತ ಹೇಳಿ ಹಚ್ಚದೆ. ಅದು ಏನೋ ನಮ್ ಲಕ್ ಅನ್ಬೇಕು. ನಮಗೆ ನಿಮ್ಮ ಕಾಲ್ ಸಿಕ್ಕಿದ್ದು ಬಹಳ ಖುಷಿ ಆಗಿ ಸರ್ ನನಗೆ. ಆಯ್ತು, ಸಂತೋಷ. ಆದ್ರೆ ನಿಮ್ ಸಲಹೆ ಏನ್ ಕೊಡ್ತೀರಾ ಅದ್ರ ಪ್ರಕಾರ ನಾನು ಹೋಗ್ತೀನಿ ಸರ್. ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ವಯಸ್ಸೆಷ್ಟು ಅಂದ್ರಿ? 54 ಇದೆ ಸರ್ ನಮ್. 54. ಅಂದ್ರೆ ಈಗ ಏನಾಗ್ಬಿಡುತ್ತೆ, ತುಂಬ ಅಂದರೆ ಮಕ್ಕಳು ಚಿಕ್ಕವರಿದ್ರು, ಅವತ್ತು ಸಂಸಾರ ನೋಡ್ಕೊಳ್ತಾ ಇದ್ರಿ, ಅವತ್ತು ಎಲ್ಲ ಜವಾಬ್ದಾರಿ ನಿಮ್ಮ ಮೇಲಿತ್ತು. ಏನೋ ಸಹಾಯ ಮಾಡೋಕೆ ಹೋದ್ರಿ, ಯಾರಿಗೋ ಉಪಕಾರ ಮಾಡೋಕೆ ಹೋದ್ರಿ,
ಮತ್ತು ಈ ಯಾರ್ದೋ ಕಷ್ಟಕ್ಕೆ ಸ್ಪಂದಿಸ್ಲಿಕ್ಕೆ ಹೋದ್ರಿ, ಬಟ್ ಸಹಾಯ ತೆಗೆದುಕೊಳ್ಬೇಕಾದ್ರೆ ಒಂದು ರೀತಿ ಇದ್ದರೂ ಸಹಾಯ ತೆಗೆದುಕೊಂಡ ಆದಮೇಲೆ ಆ ಕೃತಜ್ಞತೆಯನ್ನು ಮರೆತು ಅಮಾನವೀಯವಾಗಿ ನಡ್ಕೊಂಡ್ರು. ಆದರೆ ಒಂದು ಸತ್ಯ, ಭಗವಂತ ಅವರ ಮೋಸದಿಂದ ನಿಮಗೆ ಎಲ್ಲೂ ಕೂಡ, ಅಂದರೆ ಆ ಮೋಸ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಮುಚ್ಚಲಾರದ ಗುಂಡಿಯಾಗಿ ಉಳ್ಕೊಳ್ಳೇ ಇಲ್ಲ. ಸರ್ ಅದು ಕರೆಕ್ಟ್ ಇದೆ, ಅದು ಆಗ್ಲಿಲ್ಲ ಸರ್. ಯಾವುದು ಅದು ಮಕ್ಕಳ ರೂಪದಲ್ಲೋ ಅಥವಾ ನಿಮ್ಮ ವ್ಯವಹಾರದ ರೂಪದಲ್ಲೋ ಯಾವುದೋ ಒಂದು ಕಡೆ ನಿಮಗೆಲ್ಲೂ, ಅಂದರೆ ನೋಡಿ, ಬರೋಬ್ಬರಿ ಒಂದು 30 ಎಕರೆ 31 ಎಕರೆ 25 ಎಕರೆ ಇವತ್ತಿನ ಜನ್ರೇಷನ್ ಅಥವಾ ಇಲ್ಲಿ ಬಂದು ಮಾತಾಡೋರು 1 ಎಕರೆ ಇಲ್ಲ ಸರ್. ಒಂದು ಎಕರೆ ಇಲ್ಲ. ಅಂದ್ರೆ ಇವತ್ತು ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸಿದ್ದೀರಿ ಅಂದರೆ, ನಿಮ್ಮ ಪೂರ್ವಜರ ಆಸ್ತಿ ಅಲ್ಲಿರಲಿ, ಆದರೆ ನಿಮ್ಮ ಮಕ್ಕಳ ಸ್ವಂತ ಪ್ರತಿಭೆ, ಅವರ ಶಕ್ತಿಯಿಂದ ಅವರು ಬದುಕ್ತಿದ್ದಾರೆ. ಇದು ಮಾತ್ರ ನಿಜ. ಅಂದ್ರೆ ನೀವು ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ಲಿಲ್ಲ, ಮಕ್ಕಳನ್ನೇ ಆಸ್ತಿ ಮಾಡುದ್ರಿ. ಮಕ್ಕಳ ಆಸ್ತಿ ಆಗಿದ್ದಾರೆ ಸರ್, ಇದ್ದಿದ್ದು ಸರ್ ಅಲ್ವಾ? ಆಯ್ತು. ಇಲ್ಲಿ ಈಗ ನಿಮ್ಮ ವೈಯಕ್ತಿಕ ಅಥವಾ ನಿಮ್ಮ ವೃತ್ತಿ ಅಥವಾ ಈ ವಯಸ್ಸಲ್ಲಿ ನಾನು ಅದನ್ನು ಮುಂದುವರಿಸಬೇಕಾ, ಅಥವಾ ಅಲ್ಲೂ ನನ್ನ ಸಂಪರ್ಕಕ್ಕೆ ಬಂದವರೆಲ್ಲ, ನನ್ನಿಂದ ಉಪಕಾರ ತೆಗೆದುಕೊಂಡವರೆಲ್ಲ, ನೋಡಿ, ಮರದ ನೆರಳಲ್ಲಿ ನಿಂತವರೆಲ್ಲ ಆ ಮರದ ನೆರಳಿಗೆ ಉಪಕಾರವನ್ನ ಅಥವಾ ಅದರ ಸ್ಮರಣೆಯಲ್ಲಿ ಅದೇ ಮರ ಹಣ್ಣು ಬಿಟ್ಟಾಗ ಅದೇ ಮರಕ್ಕೆ ಕಲ್ಲು ತಗೊಂಡು ಹೊಡಿತಾರೆ. ಯಾವ ಮರ ನೆರಳು ಕೊಡ್ತೋ ಅದೇ ಮರ ಹಣ್ಣು ಬಿಟ್ಟಾಗ ಎಟಕದೆ ಹೋದ್ರೆ ದೊಣ್ಣೆನೋ ಕಲ್ಲೋ ತಗೊಂಡು ಹೊಡೆಯೋದು ರೂಢಿ. ಅಂದ್ರೆ ನೆರಳನ್ನು ತೆಗೆದುಕೊಳ್ಳುವ ಬುದ್ಧಿ ಪ್ರತಿಯೊಬ್ಬರಲ್ಲೂ ಇದೆ. ಆದರೆ ಮರಳಿ ನಾವು ಹಣ್ಣಿಗೋಸ್ಕರ ಅಥವಾ ಯಾವುದೋ ಸುಖಕ್ಕೋಸ್ಕರ ಅಥವಾ ಶ್ರೀಮಂತಿಕೆಗೋಸ್ಕರ ಅಥವಾ ಹಣಕ್ಕೋಸ್ಕರ ನೆರಳು ಕೊಟ್ಟ ಮರಕ್ಕೆ ನೋವು ಕೊಡಬಾರದು ಅನ್ನೋ ಆ ಮಟ್ಟಿನ ಸಂಸ್ಕಾರ ಇವತ್ತು ಪ್ರಪಂಚದಿಂದ ಸ್ವಲ್ಪ ಕಣ್ಮರೆ ಆಗ್ಬಿಟ್ಟಿದೆ. ಎಲ್ಲರೂ ಹಣಕ್ಕೋಸ್ಕರ ತಮ್ಮನ್ ತಲೆ ಮೇಲೆ ಕಲ್ಲೆತ್ತಾಕೋ ಹಂತಕ್ಕೆ ಬಂದು ನಿಂತಿದ್ದಾರೆ. ನಿಮಗೆ ನಾನು ಹೇಳಿದ್ದೀನಿ, ಎಲ್ಲಿ ದುಃಖ ಇದೆ ನೋಡಿ, ನೀವೆರಡೂ ಕಡೆ ಹಣ ಕೊಟ್ಟಾಗ, ಅದು ಒಂದು ಆ ಡಾಕ್ಟರ್ಗೆ ಹಣ ಕೊಟ್ಟಾಗ ಅಥವಾ ನಿಮ್ಮ ಚಿಕ್ಕಪ್ಪ ಮಗನಿಗೆ ಹಣ ಕೊಟ್ಟಾಗ, ಇಲ್ಲಿ ನಾನು ಕೊಡ್ತೀನಪ್ಪ ಮತ್ತು ನೀನು ವಾಪಸ್ ಕೊಡ್ಬೇಕು ಅಂದ್ರೆ, ಕೊಡ್ತೀನಿ ನೀನು ವಾಪಸ್ ಕೊಡ್ಬೇಕು ಅಂದ್ರೆ, ನಾನು ಕೊಡ್ತೀನಪ್ಪ ನೀನೇನು ವಾಪಸ್ ಕೊಡಬೇಡ ಅಂತ ಇದ್ದಿದ್ರೆ ಅವನು ಕೊಡದೆ ಹೋದ್ರೆ ಏನು ದುಃಖ ಇಲ್ಲ. ಅಲ್ಲಿ ದುಃಖ ಯಾಕಾಯ್ತು? ನಾನು ಕೊಟ್ಟಿದ್ದು ಅದು ದೇಣಿಗೆ ಅಲ್ಲ, ಅದು ಒಂದು ವ್ಯವಹಾರದ ಲೆಕ್ಕ. ನೀನು ಬಡ್ಡಿ ಏನ್ ಸೇರಿಸ್ಕೊಡ್ಬೇಡ, ಕೊಟ್ಟಿರೋದು ವಾಪಸ್ ಕೊಡು ಅಂದ್ರೆ, ನಾನು ನಿನಗೆ ಕೊಟ್ಟಿದ್ದೀನಿ ಅದನ್ನು ವಾಪಸ್ ಕೊಡು ಅನ್ನೋ ಆಲೋಚನೆ ಅಲ್ಲಿದ್ದಾಗ ಅದನ್ನ ನಾನು, ನೀವು ಚಿಕ್ಕಪ್ಪನ ಮಗ ಅಂದ್ಕೊಳ್ಳಿ, ನಿಮ್ಮ ಸ್ನೇಹಿತರು ಅಂದ್ಕೊಳ್ಳಿ, ನಾನು ಅದನ್ನು ವ್ಯವಹಾರದ ಪರಿಧಿ ಒಳಗಡೆ ಸೇರಿಸ್ಲೇಬೇಕು. ಅಂದ್ರೆ ಬೇಡುವಷ್ಟು ಬಡವನಾಗಬೇಡ, ಅಥವಾ ಲೆಕ್ಕವಿಟ್ಟು ಕೊಡದಷ್ಟು ಅಥವಾ ಲೆಕ್ಕವಿಡದೆ ಕೊಡುವಷ್ಟು ಶ್ರೀಮಂತನಾಗಬೇಡ ಅಂತ. ನೀವು ಯಾವುದೇ ಹಂತಕ್ಕೆ ಹೋದ್ರೂ ಕೂಡ, ಇವತ್ತು ದೊಡ್ಡ ದೊಡ್ಡ ಶಾಸಕರ ಮನೆಯ ಮುಂದೆ, ಇನ್ಯಾವುದೋ ಮನೆ ಮುಂದೆ, ಇನ್ನೆಲ್ಲೋ ಹೋಗಿ ಸಹಾಯಕ ನಿಂತಾಗ ಅವರು ಕೂಡ ಏನೋ ಒಂದು ಜುಟ್ಟು ಜನವಾರ ಇಟ್ಕೊಳ್ಳದೆ ಯಾರೂ ಕೊಡೋದಿಲ್ಲ. ಅಂದ್ರೆ ಈಗ ಆಯ್ತು ವಯಸ್ಸಾಗಿದೆ, ನಾನು ಅದು ಗೌರವಿಸ್ತೀನಿ, ನಿಮ್ಮ ಅನುಭವಕ್ಕೆ ಗೌರವಿಸ್ತೀನಿ. ಬಟ್ ಬಹುಶಃ ಅವತ್ತಿನ ಸಮಯದಲ್ಲಿ ನಾನು ಅವ್ರು ಕೇಳ್ಬಿಟ್ರು, ನಾನು ಕೊಟ್ಟೆ, ಅದೇ ಒಂದು 500 1000 5000 ಓಲಿ 20,000 45 ಲಕ್ಷ ಅಂದರೆ, ಒಂದು ವೇಳೆ ನಿಮ್ಮ ಮಕ್ಕಳಿಗೆ ವಿದ್ಯೆ ಹತ್ತಲಿಲ್ಲ ಅಥವಾ ನಿಮ್ಮ ಮಕ್ಕಳಿಗೆ ಇಂಥ ಹಂತಕ್ಕೆ ಬರಲಿಲ್ಲ ಅಂದಾಗ, ಆ 45 ಲಕ್ಷ ನಷ್ಟ ಜೊತೆಗೆ ಮಕ್ಕಳಿಗೂ ಯಾಕೋ ವಿದ್ಯೆ ಹತ್ತಲಿಲ್ಲ, ನೀವು ಅಂದ್ಕೊಂಡಂಗೆ ಏನೂ ನೀಡಿದೆ ಹೋಗಿದ್ದಿದ್ರೆ ಏನಾಗ್ತಿತ್ತು ನಿಮ್ಮ ಕತೆ? ನಿಮಗೇನು ಇತ್ತು ಗೊತ್ತಾಗ್ಲಿಲ್ಲ. ಅದ್ ಹೆಂಗೆ ಸಮುದ್ರದಲ್ಲಿ ಒಂದ್ ಲೋಟ ನೀರ್ ಎತ್ತದಂಗ ಆಯ್ತು ನಿಮ್ ಕತೆ. ಕೇಳಿಸ್ಕೊಳ್ಳಿ, ನಿಮಗೆ ಅದೊಂಚೂರು ಹಿಂದೆ ಒಂಚೂರು ಆಸ್ತಿ ಇತ್ತು ಅಥವಾ ಬ್ರದರ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು, ಬಟ್ ಎಲ್ಲರೂ ನಿಮ್ ತರ ದಡ್ಡತನ ಪ್ರದರ್ಶನ ಮಾಡಿದ್ರೆ ಎಲ್ಲರ ತಮ್ಮಂದಿರು ನಿಮ್ ತಮ್ಮನಂಗೆ ಲಾಯರ್ ಇರ್ತಾರ. ಕೆಡ್ಲಿ ಬಹನ್ನು ಅಣ್ಣ ತಮ್ಮದಿರಿದ್ದಾರೆ ಇವತ್ತು, ಬಹಳ ಮಂದಿ ಇರ್ತಾರೆ. ಆ ತರ ಇಲ್ಲ. ನಿಮ್ಮ ಮಕ್ಕಳಿಗೆ ಆಯ್ತು, ನಿಮ್ ವಯಸ್ಸಾಯ್ತು, ತುಂಬಾ ಮುಂದೆ ಬಂದಿದ್ದೀರಿ, ಈಗ ಯಾರು ಯಾವ ನಷ್ಟ ಯಾವ ಲಾಭ ಅವೆಲ್ಲವನ್ನ ಮೀರಿ ಆತ್ಮತೃಪ್ತಿಗೋಸ್ಕರ ಹಾಡ್ತೀರಿ, ಆತ್ಮತೃಪ್ತಿಗೋಸ್ಕರ ಸೇವೆ ಮಾಡ್ತೀರಿ, ಆತ್ಮತೃಪ್ತಿಗೋಸ್ಕರ ಬದುಕ್ತೀರಿ. ಈಗ ಪರೋಪಕಾರ ಅಥವಾ ಏನು ಜನಸೇವೆ ಅಥವಾ ಯಾರನ್ನು ಮೆಚ್ಚಿಸಬೇಕು ಅಥವಾ ಮಕ್ಕಳನ್ನ ದೊಡ್ಡದು ಮಾಡಬೇಕು, ಈ ಎಲ್ಲವನ್ನು ಮೀರಿ ಸ್ವಲ್ಪ ದೂರ ಹೋಗಿದ್ದೀರಿ.
ಆದರೆ ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು, ನೋಡ್ರಪ್ಪ ನನ್ನ ಬದುಕಲ್ಲಿ ಯಾಕೋ ಹಿಂಗಾಯ್ತು, ನಾನು ಎಡವಟ್ಟು ಮಾಡಿಕೊಂಡೆ, ಆದರೆ ನಾನು ಹಣ ನಷ್ಟ ಮಾಡ್ಕೊಂಡಿರ್ಬೋದು, ಆದರೆ ಇದರಿಂದ ನಿಮ್ಮ ಅಪ್ಪನಿಂದ ನೀವೊಂದು ಪಾಠ ಕಲಿಬೇಕು. ನಿಮಗೆ 5 ಕೋಟಿ ತಿಂಗಳಿಗೆ ಸಂಬಳ ಇರಲಿ, ಆದರೆ ಲೆಕ್ಕ ಹಿಡದೆ ಯಾರಿಗೂ ಕೊಡಬೇಡಿ. ಯಾಕಂದ್ರೆ ನೀವು ಕೋಟಿ ಕೋಟಿ ಬದುಕಿರಿ, ನಿಮ್ಮನ್ನು ಬೀದಿಗೆ ತಂದು ದರಿದ್ರನನ್ನಾಗಿ ಮಾಡ್ಲಿಕ್ಕೆ ಒಂದು ರಾತ್ರಿ ಸಾಕು. ಹೌದು ಸರ್, ಹೌದೌದು, ಅದು ಕರೆಕ್ಟ್. ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು, ನೋಡಪ್ಪ ನಂದೇನು ಆಯ್ತು, ನನ್ನ ಬದುಕು ಹೆಂಗೋ ಮುಗೀತು, ನೀವು ಏನು ಮುತ್ತುಗಳಂತಹ ಮಕ್ಕಳು ಹುಟ್ಟಿದ್ದೀರಿ, ನಿಮ್ಮ ಬದುಕು ನೋಡ್ಕೊಂಡಿದ್ದೀರಿ, ಆದರೆ ನಿಮ್ಮ ಹತ್ರ ಹಣ ಇದೆ, ಕೊಡ್ತೀರಾ, ಯಾರಿಗೊಬ್ಬರಿಗೆ ದೇಣಿಗೆ ಯಾಕೆ ಕೊಡ್ತೀರಾ, ಕೊಟ್ಟು ಮರಿತೀರಾ, ಅದು ದುಃಖ ಇಲ್ಲ ಅದರಲ್ಲಿ. ಹೌದು ಹೌದು. ಆದರೆ ಮರಳಿ ನೀವು ಪಡ್ಕೊಳ್ಬೇಕು ಅಥವಾ ನೀವು ಮರಳಿ ಕೊಡಬೇಕಪ್ಪ ಅಂತ ನೀವು ಹಣ ಕೊಡುವುದಾದರೆ ಒಂದೇನು ಇವತ್ತು ಮಾತಿಗೆ ನಿಲ್ಲೋ ಕಾಲ ಅಲ್ಲ ಇದು. ಹಾಗಾಗಿ ನಿಮ್ಮ ಮಕ್ಕಳಿಗೆ ಇದರಿಂದ ನೀವು ಹೇಳಿಕೊಡ್ಬೇಕು, ನೋಡ್ರಪ್ಪ ನಿಮ್ಗೆ ಎಷ್ಟೇ ಹಣ ಬರಲಿ, ನೀವು ಎಷ್ಟೇ ಶ್ರೀಮಂತರಾಗಿ, ನಿಮ್ಗೆ ಎಷ್ಟೇ ಕೋಟಿ ಕೋಟಿ ಬರಲಿ ಅಥವಾ ಎಷ್ಟೇ ದೊಡ್ಡ ಸಂಬಳ ಬರಲಿ, 1 ರೂಪಾಯಿನೂ ಕೂಡ, ಯಾಕಂದರೆ ನಿಮ್ಮ ಶ್ರಮ ನಿಮ್ಮ ಬೆವರಿನಿಂದ ದುಡಿದಿರುವುದರಿಂದ ನೀವು ಒಬ್ಬರಿಗೆ ಕೊಡಬೇಕಾದ್ರೆ ನೀವು ಕೊಡ್ತಿರೋದು ಅಥವಾ ನೀವು ಮಾಡ್ತಿರೋದು ವ್ಯವಹಾರವ ಅಥವಾ ಏನೋ ಒಂದು ಲೋಕ ಕಲ್ಯಾಣಕ್ಕೆ ದೇಣಿಗೆನ, ಇವೆರಡು ಸ್ಪಷ್ಟತೆ ಇರಬೇಕು ನಮಗೆ. ವ್ಯವಹಾರ ಆದ್ರೆ ಅಲ್ಲಿ ಖಂಡಿತ ಒಂದು ಪೇಪರ್ ಕೆಲಸ ನಡಿಲೇಬೇಕು. ಇಲ್ಲ ದೇಣಿಗೆನೋ ಅಲ್ಲಿ ಕೊಟ್ಟು ಮಾರ್ತಾ ಬಿಡ್ಬೇಕು, ಅದು ದಾನ ಅಂತ ಕರಿತೀವಿ. ದಾನದಲ್ಲಿ ದುಃಖವಿಲ್ಲ, ಆದರೆ ವ್ಯವಹಾರದಲ್ಲಿ ದುಃಖವಿದೆ. ಹೌದು ಸರ್, ಹೌದು. ನಾನು ಅದೇ ನಂಬಿ ಹೋದೆ ಸರ್ ಅಷ್ಟೇ ಅಲ್ವಾ. ಅದು 45 ಲಕ್ಷ ಅಥವಾ ಇಲ್ಲಿ 15 ಲಕ್ಷ ಇವೆಲ್ಲ ಸುಮ್ಮನೆ. ಈಗ ಬಹುಶಃ ಕೇಳ್ತಾ ಇರೋರಿಗೆ ಗೊತ್ತಿರುತ್ತೆ, ಇವ್ರೇನಪ್ಪ ಇವ್ರು ಒಳ್ಳೆ 45 ಲಕ್ಷ 45 ರೂಪಾಯಿ ಹೇಳ್ದಂಗೆ ಹೇಳ್ತಾವ್ರೆ ಏನಂಗೆ ಆಗ್ಬಿಡುತ್ತೆ ಕತೆ. ಇಲ್ಲ ಸರ್, ಅದು ಏನ್ ಮಾಡ್ಬೇಕು ಸರ್, ಅದೆಲ್ಲ ಇದು ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಈ ಜನ್ಮ ಮುಗಿಯುವಷ್ಟರಲ್ಲಿ ಒಂದು ಪ್ರಜ್ಞೆಯನ್ನ ನಿಮ್ಮ ಹೃದಯಕ್ಕೆ ನೀವು ತಂದುಕೊಳ್ಳಿ. ಯಾಕಂದ್ರೆ ಆ ಸಂಸ್ಕಾರವನ್ನ ಬದಲಿಸ್ಕೊಳ್ಳದೆ ಹೋದ್ರೆ ಮತ್ತು ಮುಂದಿನ ಜನ್ಮದಲ್ಲಿ ನಿಮ್ದು ಅದೇ ಬಾಳ ಆಗ್ಬಿಡುತ್ತೆ. ನಾನು ಒಬ್ಬರಿಗೆ ಏನನ್ನಾದರೂ ಕೊಡಬೇಕಾದ್ರೆ ಅದು ದಾನವೋ ಅಥವಾ ಮರಳಿ ನಾನು ಬಯಸದೆ ಮಾಡೋದಾದರೆ ಅದು ದಾನ, ನನಗೆ ಮರಳಿ ಬಯಸೋದಾದರೆ ಅದು ವ್ಯವಹಾರ. ಇದು ವ್ಯವಹಾರವೋ ಅಥವಾ ಉಪಕಾರವೋ ಅಂತ ನನಗೆ ಸ್ಪಷ್ಟತೆ ಇರಬೇಕು. ನೀವು ಉಪಕಾರ ಮಾಡಿ ಅಂದರೆ ಈಗ ಬಂದವರೀಗ ನೀವೇ ಹೇಳಿದ್ರಿ, ಇನ್ನೊಂದು ಪ್ರಶ್ನೆ ಹೇಳಿದ್ರಿ, ನಾನೀಗ ಇದೇ ಸೇವೆಯನ್ನು ಮುಂದುವರಿಸಬೇಕಾ ಅಥವಾ ಬೇಡಪ್ಪ ಇದೆಲ್ಲ ಎಷ್ಟು ಮಾಡಿದ್ರು ಅಷ್ಟೇ, ಈ ಜನರು ಉಪಕಾರವನ್ನು ಸ್ಮರಿಸೋ ಬುದ್ಧಿ ಇವ್ರಿಗಿಲ್ಲ, ನನ್ನನ್ನು ದೂಷಿಸ್ತಾರೆ ಅಂದುಕೊಂಡು ನಾನು ಮನೇಲಿ ಕೂತ್ಕೊಳ್ಬೇಕಾ? ನೋಡಿ, ಮನುಷ್ಯ ಜನ್ಮ ಸಿಗೋದೇ ಅಪರೂಪ, ಅದರಲ್ಲಿ ಸೇವೆ ಮಾಡುವ ಅವಕಾಶ ಸಿಗುವುದು ಇನ್ನೂ ಅಪರೂಪ. ಆದರೆ 1-2 ಜಾಲಿ ಮುಳ್ಳಿಗೆ ಅಥವಾ 1-2 ಮುಳ್ಳಿಗೆ ಎದರಿ ಗುಲಾಬಿ ಗಿಡವನ್ನೇ ಬೆಳೆಯೋದು ಬಿಡೋಕ್ಕಾಗುತ್ತಾ? ಅಲ್ವಾ? ನಾನು ಹೇಳ್ತೀನಿ, ನೀವು ನಿಮ್ಮ ಕೈಲಿ ಇನ್ನೊಂದು 5 ವರ್ಷ 10 ವರ್ಷ ಅಥವಾ 6 ವರ್ಷ 5 ವರ್ಷ ಈ ಜನಕ್ಕೆ ಏನು ಮಾಡಬೇಕು ಅಂತ ಹೊರಟಿದ್ದೀರಿ, ದಯವಿಟ್ಟು ಅದು ನಿಮ್ಮ ಮಕ್ಕಳನ್ನೂ ಕಾಯುತ್ತೆ. ಮತ್ತು ಈ ಸಮಯದಲ್ಲಿ ಏನು ಪಡ್ಕೊಂಡಿದ್ದೀರಿ ಜ್ಞಾನ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ, ಅದು ನಿಮ್ಮ ಜೊತೆನೇ ಹೋಗುವುದು ಬೇಡ. ಅದಕ್ಕೆ ಒಂದಷ್ಟು ಶಿಷ್ಯರನ್ನು ರೆಡಿ ಮಾಡಿ, ಅಥವಾ ಅದನ್ನು ಯಾರು ಆ ಜ್ಞಾನವನ್ನು ಇನ್ಯಾರಿಗೋ ಕೊಡಿ, ಅಥವಾ ನೀವೇ ಬದುಕಿದ್ದಾಗ ಅದರ ಸೇವೆ ಮಾಡಿ ಹೋಗಿ. ಅಂದರೆ ನಮ್ಮ ಭೀಷ್ಮ ಪಿತಾಮಹರು ಅಂತ ಬರ್ತಾರೆ ಮಹಾಭಾರತದಲ್ಲಿ. ಆ ಭೀಷ್ಮ ಶರಶಯ್ಯ ಮೇಲೆ ಅಂದರೆ ಬಾಣಗಳ ಮಂಚದ ಮೇಲೆ ಮಲಗಿದ್ದ. ಅಂದರೆ ಉತ್ತರಾಯಣ ಬರಲಿ, ತಾನು ಪ್ರಾಣ ಬಿಡೋ ಕಾಲ ಬರಲಿ ಅಂತ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇರೋ ಸಮಯದಲ್ಲಿ ಯುದ್ಧ ಭೂಮಿಯ ನಡುವೆ ಆ ಬಾಣಗಳ ಮಂಚದ ಮೇಲೆ ನರಳ್ತಾ ಮಲಗಿದ್ದಾನೆ. ಆ ಸಮಯದಲ್ಲೂ ಕೂಡ ಕೃಷ್ಣ ಯುಧಿಷ್ಠಿರನನ್ನು ಕರ್ಕೊಂಡು ಬರ್ತಾನೆ. ಯಾಕೋ ಅಂದರೆ ಯುದ್ಧ ಮುಗೀತು, ಪಾಂಡವರು ಗೆದ್ರು, ಎಲ್ಲ ಸಂತೋಷದಲ್ಲಿದ್ದಾರೆ, ಕೃಷ್ಣ ಬೇಜಾರಲ್ಲಿದ್ದಾನೆ. ಆಗ ಪಾಂಡವರಿಗೆ ಒಂಥರ ಅಂದರೆ ಇದೇನಪ್ಪ, ಕೃಷ್ಣ ಎಲ್ಲ ಬೇಜಾರಾಗಿದ್ದರೆ ಕೃಷ್ಣ ಮಗುಳ್ ನಗ್ತಾನೆ ಇರ್ತಿದ್ದ, ಆದರೆ ಈಗ ಎಲ್ಲ ಖುಷಿಯಾಗವ್ರೆ, ಕೃಷ್ಣ ಬೇಜಾರಾಗವನಲ್ಲ, ಯಾಕೆ ಕೃಷ್ಣ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಅಯ್ಯ ಸೂರ್ಯ ಮುಳುಗ್ತಾ ಇದೆ ಕಣ್ರಪ್ಪ. ಅದಕ್ಕೆ ಪಾಂಡವರು ಹೇಳ್ತಾರೆ, ಸೂರ್ಯ ದಿಸ ಮುಳುಗ್ತಾನೆ, ಅದರಲ್ಲಿ ಏನಿದೆ ದುಃಖ ಪಡುವಂಥದ್ದು ಅಂತ. ಕೃಷ್ಣ ಹೇಳ್ತಾನೆ, ಅದು ಬರೀ ಸೂರ್ಯ ಅಲ್ಲ, ಜ್ಞಾನ ಸೂರ್ಯ ಮುಳುಗ್ತಾ ಇದೆ. ಅಂದ್ರೆ ಭೀಷ್ಮ ಅವರು ಸಾಯ್ತಾ ಇದ್ದಾರೆ ಅಂತ ಹೇಳ್ತಿದ್ದಾನೆ. ಜ್ಞಾನ ಸೂರ್ಯ ಇನ್ನೆಂದೂ ಬಾರದ ಜ್ಞಾನ ಸೂರ್ಯ ಮುಳುಗ್ತಾ ಇದೆ, ಅದು ಸಾಯೋಕ್ಕಿಂತ ಮುಂಚೆ ಅದರ ಜ್ಞಾನವನ್ನ ನಿನಗೆ ಕೊಡಿಸ್ಬಿಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಂತ ಯುಧಿಷ್ಠಿರನನ್ನ.
ಯುಧಿಷ್ಠಿರನನ್ನ ಯುದ್ಧ ಭೂಮಿ ರಣರಂಗ, ಸುತ್ತ ಹೆಣಗಳು ಬಿದ್ದಿದ್ದಾವೆ, ರಕ್ತ ನದಿ ಹರಿದಂಗೆ ಹರಿತಾ ಇದೆ, ಅಲ್ಲಿ ಭೀಷ್ಮರು ಮಲಗಿದ್ದಾರೆ. ಆ ಭೀಷ್ಮರ ಹತ್ರ ಕರ್ಕೊಂಡು ಹೋಗಿ, ಭೀಷ್ಮ ಮಹನೀಯರೇ, ನೀವು ಸಾಯೋಕ್ಕಿಂತ ಮುಂಚೆ ನಿಮ್ಮ ಜ್ಞಾನವೂ ನಿಮ್ಮ ಜೊತೆ ಹೋಗೋದು ಬೇಡ, ಆ ಜ್ಞಾನವನ್ನು, ಆ ರಾಜನೀತಿಯನ್ನು ಈಗ ರಾಜ ಆಗ್ಲಿಕ್ಕೆ ಹೊರಟಿರೋ ಈ ಯುಧಿಷ್ಠಿರನಿಗೆ ದಯವಿಟ್ಟು ಬೋಧನೆ ಮಾಡಿ ಎಂದಾಗ ಅಲ್ಲಿ ಯುಧಿಷ್ಠಿರ ಮತ್ತು ಭೀಷ್ಮನ ನಡುವೆ ಒಂದಷ್ಟು ಮಾತುಕತೆ. ಇಲ್ಲಿ ನಾವು ಯಾವುದನ್ನ ವಿಷ್ಣು ಸಹಸ್ರನಾಮ ಅಂತ ಕರಿತೀವಿ, ಅದು ಅಲ್ಲಿ ಬೋಧನೆಯಾದದ್ದು. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಭೀಷ್ಮರಂತಹ ಮಹಾಜ್ಞಾನಿಗಳು ಸಾಯುವ ಕೊನೆ ಸಮಯದಲ್ಲಿ ಅವರ ಜ್ಞಾನ ಲೋಕಕ್ಕೆ ಉಪಯೋಗ ಆಗಲಿ ಅಂತ ಅಂದ್ರೆ ಆ ಸಾಯುವ ಸಾವಿನ ಹಾಸಿಗೆ ಮೇಲಿದ್ರೂ ಕೂಡ ಲೋಕಕ್ಕೆ ನಾನು ಕೊಟ್ಟು ಹೋಗಬೇಕು ಅನ್ನೋ ಬುದ್ಧಿ ಇತ್ತಲ್ಲ, ಹಾಗೆ ನಿಮ್ಮಲ್ಲೊಂದೇನು ಆಯುರ್ವೇದ ಜ್ಞಾನ ಏನೋ ಒಂದಿದೆ, ನಿಮ್ಮ ಕೊನೆ ಕ್ಷಣದವರೆಗೂ ಕ್ಲಿನಿಕಲ್ ಅಲ್ಲದೆ ಹೋದ್ರೂ ಮನೆಗಾದ್ರೂ ನೀವು ಆ ಸೇವೆ ಮುಂದುವರಿಸಲೇಬೇಕು. ಯಾಕಂದ್ರೆ ಈ ಜನ್ಮದಲ್ಲಿ ಅಂತ ಸೇವೆ ಮಾಡುವ ಸೇವೆ ಸ್ವೀಕರಿಸೋದಿಕ್ಕೆ ಕೋಟಿ ಕೋಟಿ ಜನ ಇದ್ದಾರೆ, ಸೇವೆ ಮಾಡ್ಲಿಕ್ಕೆ ಎಷ್ಟು ಜನ ಇದ್ದಾರೆ? ಮಾಡಬೇಕು ಅಂದ ತಕ್ಷಣ ಯೋಗ ಬರಲ್ಲ, ಅದಕ್ಕೆ ಪೂರ್ವ ಜನ್ಮದ ಪುಣ್ಯ ಇರಬೇಕು. ಅದು ನಿಮಗಿದೆ ಅಥವಾ ನನಗಿದೆ ಅಥವಾ ಒಂದಷ್ಟು ಮಹಾನೇರಿಗೆ ಮಾತ್ರ ಇರುತ್ತದು. ಹಾಗಾಗಿ ಆ ಪ್ರಶ್ನೆ ಏನಿದೆ, ನಾನು ಇದನ್ನ ಬಿಟ್ಟು ಮಕ್ಕಳು ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ಬೇಕಾ? ಹಂಗೆ ಸೇರ್ಕೊಳ್ಳೋದಾಗಿದ್ರೆ ನೀವು ನಿಮ್ದೊಂದು ಸ್ವತಂತ್ರವಾದ ಬದುಕು, ಹಾಡಾಡ್ತೀರಿ, ಜೊತೆಗೆ ಈ 4 ಜನಕ್ಕೆ ಉಪಕಾರ ಮಾಡ್ತೀರಿ. ಬಟ್ ಪ್ರತಿ ಬಾರಿ ಅಯ್ಯೋ ಇವರು ನನಗೇನೋ ಅಪಕಾರ ಮಾಡ್ಬೋದು, ಇವ್ರು ನನಗೇನೋ ದ್ರೋಹ ಮಾಡ್ಬೋದು, ಎಲ್ಲಿಯವರೆಗೂ ನೀವು ಉಪಕಾರ ಅಥವಾ ಎಲ್ಲಿಯವರೆಗೂ ಅಪೇಕ್ಷೆ ನಿಮ್ಮಲ್ಲಿರುತ್ತೆ ಅಲ್ಲಿವರೆಗೂ ದುಃಖ ಇದ್ದಿದ್ದೆ. ಆದರೆ ಇನ್ಮೇಲೆ ಏನೂ ಅಪೇಕ್ಷೆ ಇಲ್ಲ. 55 ಆಗಿದೆ, ಮಕ್ಕಳಿಗೆಲ್ಲ ವಹಿಸಿಬಿಟ್ಟು ಕಾಡಲು ಬದುಕ್ತಿದ್ದೀರೇನೇನೋ ಅನ್ನಂಗೆ ನಿಮ್ಮ ಹವ್ಯಾಸಗಳನ್ನು ಹಿಂಬಾಲಿಸುವ ಸಮಯ, ಸಂಸಾರಕ್ಕೋಸ್ಕರ ಹವ್ಯಾಸಗಳನ್ನು ಬಿಟ್ಟು ಬದುಕಿದ್ದಾಯಿತು. ಈಗ ಮಕ್ಕಳು ಬಂದು ಅವರವ್ರ ಬದುಕನ್ನು ನೋಡ್ಕೊಂಡಿದ್ದಾರೆ. ಈಗ ನಿಮ್ಮ ಆತ್ಮಕ್ಕೆ ಸಂತೋಷ ಕೊಡುವುದನ್ನು ಏನು ಅನಿಸುತ್ತೋ ನೀವು ಅದನ್ನು ಮಾಡ್ತಾ ಹೋಗಬೇಕು. ಅದರಲ್ಲೂ ನೀವು ಹಾಡು ಹೇಳೋದಿರ್ಬೋದು ಅಥವಾ ರೋಗಿಗಳ ಸೇವೆ ಮಾಡೋ ವಿಚಾರ, ದಯವಿಟ್ಟು ಹೇಳ್ತೀನಿ, ಆ ಸೇವಾ ಮನೋಭಾವ ಏನು ಕ್ಲಿನಿಕ್ ಇಕ್ಕೊಂಡಿದ್ದೀರಿ, ನಿಮಗೆ ಖಂಡಿತ ಅದರಿಂದ ಮೋಸ ಆಗಲ್ಲ, ಖಂಡಿತ ನಿಮಗೆ ದುಃಖ ಆಗಲ್ಲ. ಬಟ್ ಸಮಸ್ಯೆ ಏನಂದರೆ, ನನಗೆ ಬಂದವರೆಲ್ಲ ಮೋಸ ಮಾಡಿದ್ರು ಅನ್ನೋದು ಸತ್ಯ ಅಲ್ಲ. ನಾನು ಮೋಸ ಹೋಗುವಷ್ಟು ನನ್ನಲ್ಲಿ ಒಳ್ಳೆತನ ಅದು ಒಳ್ಳೇದಲ್ಲ. ನಾನು ಅಂದ್ರೆ ನಮ್ಮ ಒಳ್ಳೆತನ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದರ ಜೊತೆಗೆ ನನ್ನ ಬದುಕನ್ನು ಬೆಳಗಬೇಕು, ಅದು ಒಳ್ಳೆತನ. ನನ್ನ ಬದುಕನ್ನು ಕತ್ತಲೆ ಮಾಡಿಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡೋದು ಅದು ಯಾವ ಒಳ್ಳೆತನ? ಅದು ಈಗ ನೀರಲ್ಲಿ ಮುಳುಗಿ ಕೊಚ್ಚಿ ಹೋಗ್ತಿರೋ ನನ್ನ ಕಾಪಾಡೋದಿಕ್ಕೆ ಯಾರು ಬೀಳ್ಬೇಕು ನೀರೊಳಗಡೆ? ಬರೋನು ಬೀಳ್ಬೇಕು. ಅಂದ್ರೆ ನಾನೂ ಬದುಕಬಲ್ಲೆ, ಅವನನ್ನು ಎತ್ತುಕೊಂಡು ಬರಬಲ್ಲೆ ಅನ್ನೋಷ್ಟು ಈಜು ಗೊತ್ತಿದ್ರೆ ಬೀಳ್ಬೇಕು. ಆದ್ರೆ ಜನ ನೋಡ್ತವ್ರೆ ಅಂದ್ಕೊಂಡು ಸುಮ್ಮನೆ ಈಜು ಬರದೆ ಬಿದ್ರೆ ಅವನ ಜೊತೆ ಇವನು ಸಾಯ್ತಾನಷ್ಟೇ. ಅಂದ್ರೆ ಅದರ ಅರ್ಥ, ಲೋಕಕ್ಕೆ ಯಾರು ಉಪಕಾರ ಮಾಡ್ಲಿಕ್ಕೆ ಹೋಗಬೇಕಂದ್ರೆ ಆ ಉಪಕಾರದ ನಡುವೆ ಹೇಗೆ ಗುಲಾಬಿಯ ಹೂವಿನ ಕೆಳಗಡೆ ಚಿಕ್ಕ ಮುಳ್ಳುಗಳಿರ್ತಾವೋ ಹಾಗೆ ಉಪಕಾರ ಮಾಡುವ ಸಮಯದಲ್ಲಿ ಚಿಕ್ಕ ದುಷ್ಟರು ಅಲ್ಲಲ್ಲಿ ಹುಟ್ಕೊಳ್ತಾರೆ. ಅದನ್ನು ಎದುರಿಸುವ ಶಕ್ತಿ ಇದ್ರೆ ಮಾತ್ರ ಲೋಕ ಸೇವೆ ಅಂತ ಇರುತ್ತೆ. ಇಲ್ಲ ಅಂದ್ರೆ ಇಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಳ್ಬೇಕಷ್ಟೇ. ಇವತ್ತು ಯಾರೆಲ್ಲ ಮಹನೀಯರನ್ನ ಅಂತ ತಗೊಂಡಿದ್ದಾರೆ ಅಥವಾ ನಿಮ್ಮ ಪಂಗಡದವರು ಎಷ್ಟು ಮಹನೀಯರು ಬಂದು ಹೋಗಿದ್ದಾರೆ, ಅವರೆಲ್ಲರಿಗೂ ಹೂವಿನ ಹಾಸಿಗೆ ಆಗಿರ್ಲಿಲ್ಲ ಬದುಕು. ಇವತ್ತು ನೋಡಿ, ಜಾತಿಯ ಕಾರಣಕ್ಕೆ ಎಷ್ಟು ಜನ ನಿಮ್ಮ ಮಹನೀಯರನ್ನೇ ಬೈತಾರಲ್ಲ. ಶಂಕರಾಚಾರ್ಯರು ಪಾಪ ಏನು ಎಲ್ಲ ಬಹಳ ಕಷ್ಟಪಟ್ಟು ಬಂದವರೇ, ಯಾರನ್ನು ಬಿಟ್ಟಿಲ್ಲ, ಯಾರು ಬಿಟ್ಟಿಲ್ಲ. ಅಂದ್ರೆ ಲೋಕ ನಿಂದನೆಗೆ ಒಳಗಾಗದ ಮಹಾತ್ಮರೇ ಈ ಲೋಕದಲ್ಲಿ ಇಲ್ಲ. ಪರ ಒಂದಷ್ಟು ಜನ, ವಿರೋಧ ಒಂದಷ್ಟು ಜನ. ಪ್ರತಿಯೊಂದು ಸಿದ್ಧಾಂತ, ಪ್ರತಿಯೊಂದು ವ್ಯಕ್ತಿತ್ವ, ಪ್ರತಿಯೊಂದು ಯಶಸ್ಸು, ಪ್ರತಿಯೊಂದು ವಿಚಾರಕ್ಕೂ ಪರ ವಿರೋಧ ಈ ಜಗತ್ತಲ್ಲಿ ಇದ್ದದ್ದೇ. ಬರೀ ಪರವಾದ ಜನ ಇಲ್ಲ. ಅದಕ್ಕೆ ಸರ್ಕಾರ ವಿರೋಧ ಪಕ್ಷ ಅಂತಲೇ ಮಾಡಿಬಿಟ್ಟಿದ್ದಾರೆ. ಆಡಳಿತ ಸರ್ಕಾರ, ವಿರೋಧ ಸರ್ಕಾರ. ಹಂಗೆ ನಿಮಗೆ ಯಾರೋ ಬಂದು ಮೋಸ ಮಾಡ್ತಾರೆ ಇಲ್ಲ, ಭಗವಂತ ಹಾಗೆ ಮನುಷ್ಯರು ಮಾಡಿ ನಿಮ್ಮನ್ನ ತುಳಿಯೋದಾಗಿದ್ರೆ ಇಲ್ಲ. ಭಗವಂತ ತುಳಿಬೇಕು, ಭಗವಂತ ಕೆಡಿಸಬೇಕು, ನೀವು ಕೆಡಬೇಕು. ಮನುಷ್ಯರಿಂದ ಆಗಲ್ಲ ಅದು. ಹಂಗಿದ್ದಿದ್ರೆ ನೀವು ಯಾವತ್ತೋ ಹೋಗ್ಬಿಡ್ಬೇಕಿತ್ತಲ್ಲ. ಹೌದು ಸರ್, ನಾ ಅವ್ರದೆಲ್ಲ ಮಾಡಿ ನೋಡ್ಬೇಕಾದ್ರೆ ನಾನು ಅದೇ ಭಗವಂತ ಉಳಿಸ್ದ ಅನ್ಬೇಕಲ್ಲ ಸರ್. ಮತ್ತೆ ಅದು ನೋಡ್ರಿ, ಇದಕ್ಕ
ಹೊರನಾಡಕ್ ಹೋದ್ರು ಕೂಡ ನನ್ಗೆ ಮತ್ತೆ ಬಂದು ಸೇವೆ ಮಾಡಿದ್ರು ಅಲ್ವಾ? ಹಾಗಾಗಿ ಇಲ್ಲಿ 2 ಪ್ರಶ್ನೆಗೆ ಉತ್ತರ. ಒಂದು, ನಿಮ್ಮ ಸೇವೆಯನ್ನ ನಿಮ್ಮ ಕೈ ಅಂದ್ರೆ 9 ಗಂಟೆಗೆ ಹೋಗಿ 5 ಗಂಟೆವರೆಗೂ ಇರಬೇಕು ಅಂತ ಏನಿಲ್ಲ. ನಿಮಗೆ ಎಷ್ಟು ನಿಮ್ಮ ದೇಹ ಹೇಗೆ ಸ್ಪಂದಿಸುತ್ತೋ ಹಾಗೆ ಸೇವಾ ಮನೋಭಾವವನ್ನ ಮುಂದುವರಿಸಿ. ಯಾಕಂದ್ರೆ ಈಗ ಹೆಂಡತಿ ಮಕ್ಕಳಿಗೋಸ್ಕರ ಕೂಡಿಡೋ ಕಾಲ ಹೋಯ್ತು. ಇನ್ನೇನಿದ್ರು ಪೂರ್ವಜ ಅಥವಾ ಮುಂದಿನ ಜನ್ಮಕ್ಕೆ ಪುಣ್ಯ ರಾಶಿಯನ್ನು ಹೆಚ್ಚಿಸ್ಕೊಳ್ಳೋ ಕೆಲಸ. ಯಾಕಂದ್ರೆ ವಯಸ್ಸಾದ್ಮೇಲೆ ಅದೊಂದೇ ಇರೋದೀಗ. ಹೌದು ಸರ್, ಹೌದು. ಒಳ್ಳೆ ಮಾತಾಡಿ ಪುಣ್ಯ ಹೆಚ್ಚಿಸ್ಕೊಳ್ಬೇಕು, ಪರೋಪಕಾರ ಮಾಡಿ ಪುಣ್ಯ ಹೆಚ್ಚಿಸ್ಕೊಳ್ಬೇಕು, ಮೌನ ಧ್ಯಾನ ಭಕ್ತಿಗೆ ಶರಣಾಗಿ ಪುಣ್ಯ ಹೆಚ್ಚಿಸ್ಕೊಳ್ಬೇಕು, ಸತ್ಸಂಗದಲ್ಲಿ ಭಾಗಿಯಾಗಿ ಪುಣ್ಯ ಹೆಚ್ಚಿಸ್ಕೊಳ್ಬೇಕು, ದಾನ ಧರ್ಮಗಳಿಂದ ಪುಣ್ಯ ಹೆಚ್ಚಿಸ್ಕೊಳ್ಬೇಕು. ಇದೆಲ್ಲದಕ್ಕೂ ಸಮಯ ಸಿಗೋದು ಯಾವಾಗ? ಮಕ್ಕಳು ಮನೆಯ ಅಧಿಕಾರ ಕೈಗೆ ತಗೊಂಡಾಗ ನೀವು ಮೂಲೆಯಲ್ಲಿ ಕೂತ್ಕೊಳ್ತೀರಾ ಅಥವಾ ನಿಮಗೆ ಏಕಾಂತ ಸಿಗುತ್ತಲ್ಲ, ಆವಾಗ ಇದನ್ನೆಲ್ಲ ಮಾಡ್ತಾ ಹೋಗ್ಬೇಕು ನೀವು. ಆ ಸಮಯದಲ್ಲಿ ನೀವು ಏನು ಬೇಡಪ್ಪ ನನಗೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಿಮ್ಮ ಪುಣ್ಯ ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ. ಹಾಗಾಗಿ ನಿಮ್ಮ ಈ ಸಮಯ ನೀವು ಹಾಡ್ತೀರಾ, ಅದು ಒಂದು ಕಡೆ, ಅದು ಮನೆಯಲ್ಲಿ ಮಾಡ್ಕೊಳ್ತೀರಿ. ಬಟ್ ಮನೆಯಲ್ಲಿ ಸರ್, ಮನೆಯಲ್ಲಿ ಅಲ್ಲ ಸರ್, ನಾನು ಆಫೀಸ್ ಒಳಗೆ ಮನೆಗೆ ಒಂದು ಸ್ಟುಡಿಯೋ ಟೈಪ್ ಮಾಡ್ಕೊಂಡಿದ್ದೀನಿ ಸರ್. ನೋಡಿ, ನಿಮ್ಮ ಹೆಂಡತಿ ಜೊತೆ ಆಡ್ತೀರಿ, ಎಂತ ಎಂತ ಅದ್ಭುತ ದಾಂಪತ್ಯ ನಿಮ್ದು. ಅವ್ರಿಗೆ ನೋಡಿ ಸರ್, ಅವ್ರಿಗೆ ಏನು ಗೊತ್ತಿದ್ದಿಲ್ಲ. ಅವರು 1 year ಅಲ್ಲಿ ಅವ್ರಿಗೆ ನಾನು ಸ್ವಲ್ಪ ಹೇಳ್ಕೊಟ್ಟು ಅವ್ರು ಇವಾಗ ಲೈನಿಗೆ ಬಂದು ಹಾಡ್ತಾ ಇದ್ದಾರೆ. ಸೂಪರ್. ನಿಮ್ದು ಕಾರ್ಯಕ್ರಮನು ಅವರು ಕೇಳ್ತಾ ಇರ್ತಾರೆ ಸರ್. ಸ್ವಲ್ಪ ಮಾತಾಡ್ತೀರಿ ಸರ್ ಅವ್ರ ಹತ್ರನು? ಕೊಡಿ ಸರ್, ಕೊಡಿ ಸರ್. ಎಲ್ಲಿದೆ ಮಾತಾಡ. ನಮಸ್ತೆ. ಹಲೋ, ನಮಸ್ತೆ ತಾಯಿ. ಆರಾಮಿದ್ದೀರಿ? ಓ, ಚೆನ್ನಾಗಿದ್ದೀನವ್ವ, ನೀವು ಹೇಗಿದ್ದೀರಿ? ಆರಾಮಿದ್ದೀರಿ. ನೀವು ಹಾಡ್ತೀರೇನು? ನೀವು ಹಾಡ್ತೀರೇನು? ಹಾಡ್ತೀನ್ರಿ, ಸ್ವಲ್ಪ ನಮ್ಮ ಮನೆಯವ್ರು ಕಲಿಸ್ಕೊಟ್ಟಾರ. ಓಹೋ, ನೋಡಿ, ಈ ಸಮಯದಲ್ಲಿ ನಿಮಗೆ ಟೈಮ್ ಪಾಸ್ಗೆ ಎಂತ ಅದ್ಭುತವಾದ ಹವ್ಯಾಸ ಹುಡುಕೊಂಡಿದ್ದೀರಿ ನೀವು. ಹೌದೌದ್ರಿ. ಓಕೆ ಓಕೆ. ಏನ್ ಹಳೆ ಹಾಡುಗಳು ಹಾಡೋದ ಜಾಸ್ತಿ ನೀವು? ನಮ್ಮ ಹಳೆ ಹಾಡನೆ ಬಹಳ ಇಷ್ಟ ಆಗ್ತದ್ರಿ. ಓಹೋ, ಯಾವ ಗಾಯಕರು ನಿಮ್ಗೆ ತುಂಬಾ ಇಷ್ಟ? ನಮ್ಗೆ SP ಜಾನಕಿ, SPB ಅವರು, ಸುಶೀಲಮ್ಮ ಅವರು, PB ಶ್ರೀನಿವಾಸ್ ಕಾಲದವ್ರು ನೀವು. ಹೌದೌದ್ರಿ. ಓ, ಅದ್ಭುತ ಅದ್ಭುತ. ನೋಡಿ, ಅವೆಂತ ಅಭಿರುಚಿಯ ಹಾಡುಗಳು ಅವೆಲ್ಲ. ಸಾಹಿತ್ಯ ಹಂಗಿದ್ದಿದ್ದು. ಹೌದ್ರಿ. ಸಾಹಿತ್ಯನೇ ಮಹಾಭಾರತದ ದೊಡ್ಡ ಅರ್ಥ ಇದ್ದಂಗೆ ಇರ್ತಿದ್ದು ಅವೆಲ್ಲ. ಹೌದವ್ರಿ, ಹೌದು. ಇದು ಹಾಡಿನ್ಲಿಂದ ನಮ್ ಸ್ವಲ್ಪ ಟೈಮ್ ಪಾಸ್ ಆಗ್ತದ್ರಿ. ಇಲ್ಲಾಂದ್ರೆ ನಮ್ ತಲೆ ಎಲ್ಲ ಫುಲ್ ಅದ್ರಾಗೆ ಇದು ಆಗ್ಬಿಟ್ಟಿರ್ತು. ಓ, ನಮ್ಮ ಹಾಡು ಬೇರೆ ಕೇಳ್ತೀರಾ? ಚಲೋ ಹಾಡ್ತೀರಿ ನೀವು. ಏನಿಲ್ಲವ, ನಾನು ನನ್ನ ಕೆಲ್ಸದ ಜೊತೆ ನಿಮ್ ಖುಷಿಗೆ ಆಡ್ದಂಗ ನಾನು ನನ್ನ ಖುಷಿಗೆ ಆಡ್ಕೊಂಡು ಸುಮ್ಮನೆ ಆಯ್ತೀನಂತೆ. ಮೊದ್ಲೊಂದು ಕಾಲ ಇತ್ತು, ಜನರಿಗೆ ಹಾಡು ಹೇಳಿ ರಂಜಿಸಬೇಕು ಅನ್ನೋ ಕಾಲ ಇತ್ತು. ಬಟ್ ಯಾವಾಗ ಈ ಕಡೆ ಸ್ವಲ್ಪ ಆಧ್ಯಾತ್ಮಕ್ಕೆ ಬಂದು, ಅದು ನನ್ನ ಸಂತೋಷಕ್ಕೆ ಭಾನುವಾರದೊತ್ತು ಒಂದು ಹಾಡು ಹಾಕ್ತೀನಿ. ಅಯ್ಯೋ ತಡೆಯಪ್ಪ, ನಾನೊಬ್ಬನೇ ಸಂತೋಷ ಪಟ್ರೆ ಸಾಲದು ಅಂತ ಅದನ್ನ ಪಬ್ಲಿಕ್ಗೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ. ನಿಮ್ಮಂತವ್ರ ಪ್ರೀತಿಯಿಂದ ನೋಡ್ತೀರಾ. ಹೌದ್ರಿ, ಚಲೋ ಹಾಡ್ತೀರಿ ನೀವು. ಓ, ಆಯ್ತು. ಇಲ್ಲಿ ಒಂದ್ 2 ಸಾಲ ಯಾವ್ದಾದ್ರು ಹಾಡು ಹೇಳಿ ನೋಡೋಣ. ಅಯ್ಯೋ, ಹಾಡ್ಬೇಕು ನೀವು. ನಾವೆಲ್ಲ ಪರ್ಫೆಕ್ಟ್ ಸಿಂಗರ್ಗಳೆಲ್ಲ, ಸುಮ್ಮನೆ ಹಾಡ್ತಾ ಇರ್ಬೇಕಷ್ಟೇ. ಕನಸಲ್ಲಿ ಬಂದವನಾರಿ, ಮನಸ್ಸಲ್ಲಿ ನಿಂತವನಾರಿ, ಅವನಾರೋ ನಾ ಕಾಣೆ ನೀ ಹೇಳೆ ಗೆಳತಿ, ಕನಸಲ್ಲಿ ಬಂದವನಾರಿ. ಅಷ್ಟು ಹೇಳಿ ಹೇಳಿ ಹೇಳಿ, ಚರಣ ಹೇಳಿ. ಕೈಯಲ್ಲಿ ಶೂಲವ ಹಿಡಿದಿರುವ, ಜಟೆಯಲ್ಲಿ ಗಂಗೆಯ ಧರಿಸಿರುವ, ಶೂಲವು ಅವನ ಕರದಲ್ಲಿ, ಶೂಲವು ಅವನ ಕರದಲ್ಲಿ, ಅವನ ಕಂಡು ನಾನು ಮರ್ತೋಗ್ತಾ ಇದೆ ಸರ್. ಖುಷಿಲಿಂದ ಅದು ಹಾಡು ಸರಿಯಾಗಿ ಬರ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ನಿಮ್ಮ ಕಂಠ, ನಿಮ್ಮ ಶಾರೀರ ತುಂಬಾ ಚೆನ್ನಾಗಿದೆ. ಎಲ್ಲ ನಮ್ಮ ಮನೆಯವ್ರ ಸಪೋರ್ಟ್ ರೀ, ಅವರೇ ಕಲ್ಸಿದ್ದು. ಅದ್ಭುತ ಅದ್ಭುತ. ಬಟ್ ಅವ್ರು ಹೇಳ್ತಿದ್ರು, ಪಾಪ ನಾನು ತುಂಬಾ ಹಿಂದೆ ತುಂಬಾ ನಷ್ಟ ಮಾಡ್ಕೊಂಡ್ಬಿಟ್ಟು ನಾನು ಹೆಂಡತಿಗೆ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ ಅಂತ. ಬಟ್ ಈಗ ಅದನ್ನೆಲ್ಲ ಅವ್ರು ಬಹಳಷ್ಟು ಮುಗ್ಧರಿ, ಒಂದ್ ಟೈಪ್ ಪೂರಾ ಸಣ್ಣ ಮಗು ಇದ್ದಂಗ್ರಿ. ಯಾರು ಏನ್ ಹೇಳ್ತಾರ ಅವ್ರಿಗೆ ನಂಬಿ ಬಿಡೋದು. ನೋಡಿ ಪಾಪ, ಹಿಂಗ ನಂಬ ಸ್ವಭಾವದಿಂದ ಎಲ್ಲರೂ ಮಿಸ್ಯೂಸ್ ಮಾಡ್ಕೊಂಡ್ರಿ ಅವ್ರಿಗೆಲ್ಲ. ನೋಡವಾ, ಭಗವಂತ ಎಲ್ಲೂ ಕೈ ಬಿಟ್ಟಿಲ್ವಲ್ಲವಾ. ಈಗ ಮುತ್ತಿನಂತ ಮಕ್ಳಿದ್ದಾರೆ. ಈಗ ಅಂತ ಹಣಗಳನ್ನ ನಿನ್ ಮಕ್ಳು 1000 ದುಡಿತಾರೆ,
ಹಾ ಕಳಿಸ್ತಾರೆ ಬೇಕಾದಂಗ. ಭಗವಂತ ಒಂದ್ ಕಡೆ ಕಿತ್ಕೊಂಡ್ರೆ ಒಂದ್ ಕಡೆ ಕೊಡ್ತಾನಲ್ಲ, ಹಂಗೆ. ಅಂದ್ರೆ ಮಾನಸಿಕಲಿಗೆ ಬಹಳ ತ್ರಾಸ ಮಾಡ್ಕೊಂಡ್ರಿ ಅವ್ರಲಿಂದ ಎಲ್ಲರಿಗ್ ನಮ್ ಸಫರ್ ಆಗ್ಬಿಟ್ವಿ. ಅವ್ರ ಖುಷಿಯಿಂದ ಇರೋದೇ ನಮಗ್ ಮುಖ್ಯದಲ್ರಿ. ಹೌದು ಹೌದು ಹೌದು. ಹಾ ಅದಕ್ಕೆ ನಾವ್ ಈಗ್ನು ಅವ್ರ ಅಂತಿರ್ತಾರ, ನಾ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಹಾಸ್ಪಿಟಲ್ನಾಗ, ನಾ ಕೂಡಂಗಿಲ್ಲ ಮನ್ಯಾಗ, ನಾನ್ ರಿಟೈರ್ಡ್ ಆಗಿನೇನು ಇವೆಲ್ಲಾ ಅಂತಿರ್ತಾರ್ರಿ. ಆದ್ರ ನಾವ್ ಕಳ್ಸಂಗಿಲ್ಲಾಗಿವಿ. ಮತ್ತ ಹೋದ್ಮೇಲೆ ಅವ್ರ ಸ್ವಭಾವ ನೋಡಿ ಬಹಳ ಜಲ್ದಿ ಮಂದಿ ಇದು ಮೋಸ ಮಾಡ್ಬಿಡ್ತಾರ್ರಿ ಅವ್ರಿಗೆ. ಅಲ್ಲ, ಅವ್ರಿಗೆ ನೀವು ಹೇಳ್ಬೇಕು ನೋಡಿ, ನಿಮ್ಮ ಈ ಆಯುರ್ವೇದ ವಿಚಾರ ಚಿಕಿತ್ಸೆ ಅಂತ ಏನಿದೆ ಅದನ್ನು ಮಾಡಿ, ಬೇರೆ ಏನೂ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬಿಡಿ, ನಿಮ್ಮ ವೃತ್ತಿ ಮಾತ್ರ ಮಾಡ್ಕೊಂಡು ಮನೆಗೆ ಬನ್ನಿ ಅಂತ ಹೇಳಿ ಕಳಿಸೋದು ಸಾಕಲ್ಲ. ಅರ್ಥ ಆಯ್ತು? ಅದು ಆಗಿತ್ರಿ. ಅದಾದ್ಮೇಲೆ ಮತ್ತೇನ್ ಮಾಡ್ತಾರಿ ಪೇಷಂಟ್ ಅಂದ್ರ ಬಟ್ ಯಾರೇ ಫ್ರೆಂಡ್ಸ್ ಅದು ಯಾರ ಬಂದ್ ಕೂಡ್ತಾರ್ರಿ ಹಾಸ್ಪಿಟಲ್ ಅಂದ್ಮೇಲೆ, ಅವ್ರಲಿಂದ ನಮಗ್ ಹಿಂಗ ಆಗ್ಬೇಕಾಗ್ಯದ್ರಿ ಹಂಗಾಗ್ಬೇಕಾಗ್ಯದ್ರಿ, ಒಟ್ಟು ಏನಾದ್ರು ಒಂದು ಈಗ ಅದೆಲ್ಲ ಬುದ್ಧಿ ಪ್ರಜ್ಞೆ ಇವ್ರಿಗಿರ್ಬೇಕು. ಯಾರೋ ಬರೋದನ್ನ ನಾವು ತಡೆಯೋಕ್ಕಾಗಲ್ಲ, ಯಾರೋ ಬಂದು ವಿಚಾರವನ್ನ ಪ್ರಸ್ತಾಪ ಮಾಡೋದನ್ನ ನಾವು ತಡೆಯೋಕ್ಕಾಗಲ್ಲ. ಬಟ್ ನನ್ನ ಮಿತಿ ಏನು ಅಂತ, ನನ್ನ ವಯಸ್ಸು, ನನ್ನ ಅನುಭವ, ಅಥವಾ ಇಷ್ಟು ನಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ಈ ಹಿಂದೆ ಇಷ್ಟೆಲ್ಲ ನೋವು ತಿಂದಿದ್ದೀನಿ, ಇದೆಲ್ಲ ನನ್ಗೊಂದು ಪ್ರಜ್ಞೆ ಇರ್ಬೇಕಲ್ಲ. ಬರೋರನ್ನ ತಡೆಯೋಕ್ಕಾಗಲ್ಲ. ಮರ್ತು ಬಿಡ್ತಾರ್ರಿ ಅವರು. ಹೋಗ್ಲಿ ಅವ್ರಿಗೆ ಹೆಲ್ಪ್ ಮಾಡಮ್ ಅಂತ ಹಿಂಗೆ ಮಾಡ್ಕೊತ ಹೋಗ್ಬಿಡ್ತಾರ್ರಿ. ಆಮೇಲೆ ಅವ್ರು ಮೋಸ ಮಾಡ್ಬಿಟ್ರಂದ್ರೆ ಆಮೇಲೆ ಮತ್ತೆ ಚಿಂತೆ ಮಾಡ್ಕೊತ ಕೂತ್ ಬಿಡ್ತಾರ. ಇಲ್ಲಿ ಅಂದ್ರೆ ನಾನು ಹೇಳ್ತೀನಿ, ಅವರ ವೃತ್ತಿಯ ವಿಚಾರವಾಗಿ ಒಂಚೂರು ಸೇವೆ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು, ಆಯ್ತಲ್ಲ? ಅವ್ರೇನು ಅದರಿಂದ ನೋಡಿ, ಈಗ ನೀವು ಅದನ್ನ ಎಳೆದು ಒಂದು ಕಡೆ ಕೂರಿಸಿದಷ್ಟು ಬಹುಶಃ ಅವ್ರಿಗೊಂದು ಏನು ದೊಡ್ಡ ಪುಣ್ಯದ ನಿಧಿ ಸಿಗಬೇಕಿದೆ, ಅದು ಈ ಸೇವೆ ಮಾಡೋದ್ರಲ್ಲಿ ಸಿಗುತ್ತೆ. ಬಟ್ ಅದರಲ್ಲಿ ಅವ್ರದ್ದು ಒಂದು ಮಿತಿ ಇರಬೇಕು. ಹೋಗ್ತಿರ್ತಾರಿ ಹಾಸ್ಪಿಟಲ್ ಕದ್ ಹೋಗ್ತಿರ್ತಾರ. ನಾವು ಎಚ್ಚರ ಮಾಡಿ ಕಳಿಸ್ತೀವಿ ಅವ್ರಿಗೆ, ಯಾರಿಗ್ ಜೋಡ್ನಿ ಹಚ್ಕೋಬೇಡ್ರಿ, ಯಾರಿಗ್ ದೂರ್ಲಿಂದ ಮಾತಾಡ್ಸ್ಬೇಡ್ರಿ, ಹಿಂಗೆಲ್ಲಾ ಸಣ್ಣ ಮಗುವಿಗೆ ಹೇಳದಂಗ ಹೇಳಿ ಕಳಿಸ್ತಿರ್ತೀವಿ. ಅವ್ರದ್ದು ಏನ್ ತಿಳ್ಕೊತಾರ ತಿಳ್ಕೊಬೇಕು. ಆಗ್ಲವಾ, ನೀವು ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿ ಅವ್ರ ಜೊತೆ ನೀವು ಹೋಗಿ 12 ಗಂಟೆ ತಕ ಇದ್ದು ಮತ್ ಮನೆಗೆ ಬನ್ನಿ, ಮತ್ 3 ಗಂಟೆಗೆ ಹೋಗಿ 5 ಗಂಟೆ ತಕ ಇದ್ದು ಮತ್ ಮನೆಗೆ ಬನ್ನಿ, ಹಿಂಗೇನೋ ನೀವು ಜೊತೆಲಿ ಈಗ ಹಾಡ್ನು ಜೊತೆ ಆಡ್ತಿರೋ, ಸೇವೆನೂ ಜೊತೆಗೆ ಮಾಡಿ. ಅದಕ್ಕೆ ತಾನೇ ಮದ್ವೆ. ಅದೇನಾಗಿತ್ರಿ, ಇವ್ರ ಮೌಸಿ ಮಗ ಚಿಕ್ಕಮ್ಮನ್ ಮಗ ಮಾಡದ್ನಲ್ರಿ ಮೋಸ, ಅವಾಗ ನಾನು ಇವ್ರ ಜೋಡಿ ಹೋಗ್ತಿದ್ದೆ ಹಾಸ್ಪಿಟಲ್ಗೆ. ಅವಾಗ ಹೋದಾಗ ಅವ ಏನ್ ಮಾಡದ, ಮೆಲ್ಲಗ ಇಲ್ಲ ಅಣ್ಣ ನನ್ಗೆ ಇಲ್ಲೇ ಹಿಂದ್ ಮನಿ ಕಟ್ಸ್ಬೇಕಾಗ್ಯದ, ಸ್ವಲ್ಪ ಒಂದು ಜಾಗ ನೋಡು ಅಂದ್ಮೇಲೆ ನಾ ಹೋಗ್ಬೇಡ ಅಂತ ಅಂದಿದ್ರಿ. ಅಂದ್ರು ಏನಂದ್ರು, ಹೋಗ್ಲಿ ಚಿಕ್ಕಮ್ಮನ್ ಮಗ ಇದ್ದಾನ, ತಮ್ಮ ಇದ್ದಾನೆ, ಹೋಗಿ ಒಂದ್ 10 ನಿಮಿಷ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರಿ. ಹೋದ್ಮೇಲೆ ಅವ ಎಲ್ಲಾ ತಲೆ ತುಂಬಿಟ್ಟ, ನೀನೇ ಕಟ್ಸು ಅಣ್ಣ, ನಿನ್ ಮನಿ ಭಾರಿ ಚಂದ ಕಟ್ಸಿದಿ, ಅದು ಮಾಡಿದಿ, ಹಿಂಗೆಲ್ಲಾ ಏನಂತಾರ್ರಿ ರಂಬಿಸಿ ಕರ್ಕೊಂಡ್ ಹೋಗಿ ಎಲ್ಲಾ ಇದು ಮಾಡ್ಬಿಟ್ಟ. ಆಮೇಲೆ ನಾನು ಸ್ವಲ್ಪ ಅರ್ಜೆಂಟ್ ರೊಕ್ಕ ಕಂಬಿದ್ದವ ಅಣ್ಣ, ನಮ್ದು ನನ್ನ ಹೆಸರು ಮೇಲೆ FD ಇಟ್ಟಿದ್ರು, ಅದ್ FD ಎಲ್ಲ ಮುರ್ಸಿ ಅವನಿಗೆ ರೊಕ್ಕ ಕೊಟ್ರು. ಮತ್ತೆ ನನ್ನದು ಗೋಲ್ಡ್ ಎಲ್ಲ ಇತ್ತು, ಗೋಲ್ಡ್ನು ಇಲ್ಲ ಅವನಿಗೆ ಅರ್ಜೆಂಟ್ ಅದ, ಇಂಥ ಟೈಮಿಗೆ ನಾವ್ ಹೆಲ್ಪ್ ಮಾಡ್ಬೇಕು, ಅವ ನಮ್ ಚಿಕ್ಕಮ್ಮನ್ ಮಗನೇ ಇದ್ದಾನೆ, ಅವನು ಹೊರಗಿನವ್ರಿಲ್ಲ ಏನಿಲ್ಲ. ಆ ಡಾಕ್ಟರ್ ಮೋಸ ಮಾಡಿದ್ರು, ಇವ ಹಿಂಗ್ ಮಾಡಂಗಿಲ್ಲ ಅಂತ ಹೇಳಿ ಅವನ ಮೇಲೆ ಬಹಳ ಭರೋಸಾ ಮಾಡಿದ್ರಿ ಇವ್ರು. ಹಿಂಗ್ ಮಾಡಿ ಮನೆಯಿಂದ ಗೋಲ್ಡ್ ಅದೆಲ್ಲ ಕೊಟ್ಟೆ. ನಾನು ಜಗಳ ಆಡಿದೆ, ಬ್ಯಾಡ ಅಂತ ಮುಖ ಉದ್ದಿಸ್ಕೊಂಡ್ ಕೂತಿದ್ದೆ. 2 ದಿನ ಉಪವಾಸ ಬಿದ್ದೆ. ಏನ್ ಮಾಡಿದ್ರು ಅವ್ರೇನಂದ್ರು, ಇಲ್ಲ ಅವ ಹಂಗ್ ಮಾಡಂಗಿಲ್ಲ, ಮೋಸ ಮಾಡಂಗಿಲ್ಲ, ನಾ ಎಲ್ಲ ನಿನ್ ವಾಪಸ್ ಕೊಡ್ತೀನಿ, ಅದು ಮಾಡ್ತೀನಿ ಅಂತ ಹೇಳಿ ಎಲ್ಲಾ ತಗೊಂಡ್ ಹೋದ್ರು. ಹೋಗ್ಕೊಟ್ರು. ಆಮೇಲೆ ಅವನು ಮೋಸ ಮಾಡ್ಬಿಟ್ಟ. ಆಮೇಲೆ ನಾವೇನು ಜಗಳ ಆಡ್ಲಿಲ್ಲ. ನನಗ ಅನಿಸ್ತು, ಇವ್ರು ಯಾವಾಗ್ಲೂ ಮುಗ್ಧ ಮನಸ್ಸಿನವ್ರ ಹರ, ಇವ್ರಿಗೆಲ್ಲ ಬಹಳ ಜನ ಮೋಸ ಮಾಡ್ತಾ ಇರ್ತಾರ, ಇವರಿಗೆ ಹುಷಾರ್ಲಿಂದ ಇಟ್ಕೋಬೇಕು, ಇನ್ ಮುಂದೆ ಹೊರಗೆ ಕಳಿಸ್ಬಾರ್ದಂತ ಹಿಂಗಾಗ್ಬಿಡ್ತ್ರಿ. ಇಲ್ಲಿ ಮನಿ ಸಮೀಪನೇ ಒಂದು ಕ್ಲಿನಿಕ್ ತೆಗ್ದಾರ ಈಗ. ಅಲ್ಲಿ ಹೋಗಿ ಬಂದು ಪೇಷಂಟ್ಗೆಲ್ಲ ನೋಡ್ತಾರೆ, ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರ್ತಾರ, ಫ್ರೀ ಮಾಡ್ತಾರ. ಅದಕ್ಕೆ ನಾವ್ ಅನ್ನಂಗಿಲ್ರಿ. ಆಯ್ತು, ಹಣದ ವ್ಯವಹಾರ ಮಾಡೋ ಏಜು ಅಲ್ಲ, ಅಂಡ್ ಮಕ್ಕಳು ಇಷ್ಟು ದೊಡ್ಡವರಾಗಿ ನಿಂತಾಗ ಅವೆಲ್ಲದಕ್ಕೂ ತಲೆ ಹಾಕಬಾಡಿ ಅಂತ ಹೇಳ್ಬೇಕು ನೀವು, ಆಯ್ತಲ್ಲ? ಈಗ ಏನಿದ್ರು ಅವ್ರ ನಿಮ್ ಸಂತೋಷಕ್ಕೆ ನೀವೇನು ಹಾಡು ಹೇಳ್ಕೊಳ್ತೀರ, ಅವ್ರು ಸೇವೆ ಮಾಡ್ತಾರೆ. ದುಡ್ಡು ಅಂತ ಬಂದ ತಕ್ಷಣ, ಇಲ್ಲ ಓರಪ್ಪ ನಮ್ಮ ಕೇಳಂಗಿದ್ರೆ ನಮ್ಮ ಮಕ್ಳ ಹತ್ರ ಕೇಳ್ರಪ್ಪ, ಈಗ ನಮ್ಮ ಹತ್ರ ಏನೂ ಇಲ್ಲ ಕಣ್ರಿ, ನಾವು ಸುಮ್ಮನೆ ಮಕ್ಕಳು ಖುಷಿಗೆ ನಾವು ನಮ್ಮ ಪಾಡಿಗೆ ನಾವು ಇದ್ದೀವಿ. ನೀವು ಬುದ್ಧಿವಂತರ ಆಗ್ಬಿಡ್ಬೇಕು, ಬರ್ತಾರೆ ನಿಮ್ಮ. ಈಗ ಕೆಲವೊಬ್ರಿಗೆ ಹಂಗೆ ಮಾಡ್ಯಾರ್ರಿ ಅವ್ರು ಈಗ 2 ಸಲ ಮೋಸ ಮಾಡ್ಯಾರ ಅಂತ ಹೇಳಿ ಇವ್ರು ಇನ್ನೊಬ್ರು ಬಂದಿದ್ರು. ನಾನು ಸ್ವಲ್ಪ 10,000 ಅಡ್ವಾನ್ಸ್ ಬೇಕಾಗ್ಯದ, ನಾನು ಹಿಂಗ ಆಮೇಲೆ ಕೊಡ್ತೀನಿ ಸರ್, ಹಿಂಗ್ ಕೊಡ್ರಿ ಅಂದ್ರು. ಇಲ್ಲ ನನ್ ಬೆಲೆ ಏನು 10 ರೂಪಾಯಿ ಇಲ್ಲ ಅಂತ ಕಿಶ ತೆಗೆದು ತೋರಿಸ್ಬಿಟ್ರು. ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರ್ರಿ, ಹೋಗ್ಬಿಟ್ರು ಅವ್ರು. ಈಗ ನೋಡುವ, ಇಲ್ಲಿ ನಮ್ಮ ವೃತ್ತಿಗಳಲ್ಲಿ ನಮ್ಮಿಂದ ಈಗ ಒಬ್ಬ ಲಾಯರ್ ಹತ್ರ ಹೋಗಿ, ಸರ್ ನನ್ನ ಹತ್ರ ಹಣ ಇಲ್ಲ ಸರ್, ದಯವಿಟ್ಟು ಇದೊಂದು ಫ್ರೀಯಾಗಿ ಮಾಡಿಕೊಡಿ ಅಂದರೆ ಅವನು ಆ ಮೂಲಕ ಸೇವೆ ಮಾಡ್ಬೋದು.
ಒಬ್ಬ ಡಾಕ್ಟ್ರು ಉಚಿತವಾಗಿ ಸೇವೆ ಕೊಟ್ಟು ಉಚಿತವಾಗಿ ಚಿಕಿತ್ಸೆ ಕೊಟ್ಟು ಸೇವೆ ಮಾಡ್ಬೋದು. ಒಬ್ಬ ಹೂ ಮಾರೋ ಅಜ್ಜಿ ಒಂದು ಚಿಕ್ಕ ಮಳ ಅಥವಾ ಒಂದು ಪುಟ್ಟ ಒಂದು ಮಳನು ಉಚಿತವಾಗಿ ಕೊಟ್ಟು ಆ ಅಜ್ಜಿ ಸೇವೆ ಮಾಡ್ಬೋದು. ಈಗ ನಾನು ಇಲ್ಲಿಗೆ ಬರೋ ಜನರಿಗೆ ನಾನು ಕೌನ್ಸಿಲಿಂಗ್ ಹಣ ತಗೊಳ್ಳೋ ಬದಲು ಫ್ರೀಯಾಗಿ ನಾನು ಮಾಡಿ ಒಂದು ಸಾಂತ್ವನ ಹೇಳಿ, ಅಂದರೆ ನಮ್ಮ ಕ್ಷೇತ್ರದಲ್ಲಿ ನಮಗೇನು ಮಾಡ್ಬೋದು, ಹಣ ಕೊಡೋದ್ರ ಬದಲು ನಾವು ಆ ಮೂಲಕ ಮಾಡಿ ಕಳಿಸ್ಬೇಕಷ್ಟೇ. ಅರ್ಥ ಆಯ್ತಲ್ಲ? ಹಣ ಕೊಡೋರು ಇದ್ದಾರೆ, ಅಲ್ಗೋಲಿ. ನಾವು ನೀವೊಬ್ರು ನಿಮ್ಮ ಗಂಡ ನಿಮ್ಮ ಯಜಮಾನರು ಅವರು ಡಾಕ್ಟ್ರು, ಆ ಕ್ಷೇತ್ರದಲ್ಲಿ ಅವ್ರೇನು ಉಚಿತವಾಗಿ ಏನು ಮಾಡ್ಬೋದು, ಅಥವಾ ಇನ್ಯಾರ ಹತ್ರನೂ ಕಳಿಸ್ಬೋದು, ಅಥವಾ ಫೀಸಲ್ಲಿ ಅರ್ಧ ಮಾತ್ರ ತಗೊಳ್ಬೋದು. ಅವ್ರವ್ರ ಕ್ಷೇತ್ರದಲ್ಲಿ ಏನೇನು ಮಾಡ್ಬೋದು. ಈಗ ನಿಮ್ಮ ಸಂಬಂಧಿಕರು ಯಾರೋ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರ ಹತ್ರ ಹಣ ಕೇಳೋ ಬದಲು ಯಾವುದೋ ಒಂದು ವಿಚಾರದಲ್ಲಿ ನಮ್ಗೊಂಚೂರು ದಾರಿ ಮಾಡಿಕೊಡಪ್ಪ ಅಂತ ಕೇಳ್ಬೋದು. ಅಂದರೆ ನಮ್ಮ ಕ್ಷೇತ್ರದಲ್ಲಿ ಏನಿದೆ ನಾವು ಅದನ್ನು ಮಾಡಬೇಕು ಹೊರತು ನಾನು ಎಲ್ರಿಗೂ ಹಣ ಕೊಟ್ಟು ಬಿಡ್ತೀನಿ ಹಂಗೆ ಕೊಡೋದಾದ್ರೂ ಕೂಡ ಅಬ್ಬಬ್ಬಾ ಅಂದ್ರೆ 2 ಲಕ್ಷ ಏನು 15-45 ಅಂದರೆ ಇದು ಏನಾಗ್ಬಿಡುತ್ತೆ. ಹೌದು, ವಯಸ್ಸಾಗಿ ನಾನು ಅದು ಗೌರವ ಕೊಡ್ತೀನಿ, ಬಟ್ ಬದುಕೋ ರೀತಿ ಅದಲ್ಲ. ಈಗ ನಿಮ್ಗಾದ್ರೆ ಚೇತರಿಸ್ಕೊಳ್ಳೋ ಶಕ್ತಿ ಇತ್ತು, ಆಯ್ತು, ಬಟ್ ಬೆಗ್ದವ್ರ ಕತೆ ಏನ್ ಮತ್ತೆ? ಹೌದ್ರಿ, ಬಾಳ ಹೈರಾಣ ಆಗ್ಯದ್ರಿ. ಎಲ್ಲರೂ ನಮ್ಮ ಅತ್ತಿಯವರು ಅವರು ನಮ್ಮ ಮೈದ್ನವ್ರು ಬಾಳ ಹೆಲ್ಪ್ ಮಾಡಿದ್ರು. ಪುಣ್ಯ ಎಲ್ಲ ಅವ್ರು ಹಂಗಿದ್ರು. ಕತೆ ಇಲ್ಲ ಅಂದ್ರೆ ಬೇರೆ ಆಗ್ಬಿಡೋದು. ಆಯ್ತವ, ಒಳ್ಳೇದಾಗ್ಲಿ. ನಿಮ್ಮ ಹಾಡು ಖಂಡಿತ ಚೆನ್ನಾಗಿತ್ತು. ಖಂಡಿತ ಲಿಂಕ್ ಕಳಿಸಿ, ನಾನು ಕೇಳ್ತೀನಿ ಯಾವಾಗಾದ್ರೂ ಬಿಡುವಾಗ. ಆಯ್ತಲ್ವಾ? ಒಳ್ಳೇದಾಗ್ಲಿ. ಕೊಡಿ ನಿಮ್ಮ ಯಜಮಾನ್ರಿ. ಬಹಳ ಸಂತೋಷ ನೋಡಿ, ನಿಮ್ ಶ್ರೀಮತಿ ಅವ್ರು ಎಷ್ಟು ಚೆನ್ನಾಗಿ ಆಡ್ತಾರೆ. ಸರ್ ಅದೇ ಅವರು ನಾನೇ ಇದು ಎಲ್ಲ ಆದ್ಮೇಲೆ ಸ್ವಲ್ಪ ನನಗೆ ಚಿಕ್ಕ ಹಿಡ್ಕೊಂಡು ಸ್ವಲ್ಪ ಇತ್ತು ಸರ್, ಹಾಬಿ ಇತ್ತು. ನಾ ಫಿಲ್ಮ್ ಆಕ್ಟರ್ ಆಗ್ಬೇಕನ್ನೋದು ಬಹಳ ಕಾಯಿಸಿತ್ತು ಸರ್ ನನಗೆ, ಡಾಕ್ಟರ್ಗಿಂತ ಮೊದಲು. ಹಾಗಾಗಿ ನಾನು ಇದ್ರಲ್ಲಿ ಸೆಲೆಕ್ಟ್ ಆದಿ ಸರ್, ಸಿನಿಮಾ ಇದ್ರಲ್ಲಿ ಸೆಲೆಕ್ಟ್ ಆಗಿ ಅಣ್ಣಯ್ಯ ಫಿಲ್ಮ್ ನಲ್ಲಿ ನನಗೆ ಇದು ಮಾಡಿದ್ರು ಸರ್, ಸೆಲೆಕ್ಟ್ ಮಾಡಿದ್ರು. ರವಿಚಂದ್ರನ್ ತಮ್ಮನ ಪಾತ್ರ ಅಂತೇಳಿ. ಅದು ಏನ್ ನಾವು ಅನ್ಬೇಕು ಬಿಡ್ಬೇಕು ಗೊತ್ತಿಲ್ಲ, ನಮ್ಗ ರವಿಚಂದ್ರನೇ ನಮ್ಗ ಸ್ವಲ್ಪ ಇದು ಮಾಡಿದ್ರು ಸರ್. ನಾವು ಮತ್ತೆ ಯಾಕೆ ಅವ್ರ ಬಗ್ಗೆ ಏನ್ ಮಾಡೋದು, ಈಗ ಹಳೇದು ಯಾವ್ದು ಬೇಡ. ಈಗ ಅವೆರಡು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಒಂದು, ಕ್ಲಿನಿಕ್ ವಿಚಾರವನ್ನ ಬಿಟ್ಟು ಕ್ಲಿನಿಕ್ ಮೂಲಕ ನಿಮ್ಮ ಜ್ಞಾನದ ಮೂಲಕ ಯಾರಿಗಾದ್ರೂ ಉಪಕಾರ ಮಾಡ್ಬೋದು ಅಷ್ಟೇ ಹೊರತು ಹಣದ ವ್ಯವಹಾರ ಎಲ್ಲೂ ಮಾಡ್ಲಿಕ್ಕೆ ಹೋಗಬಾರ್ದು. ನಿಲ್ಸೋಕ್ ಹೋಗ್ಬೇಕು. ನಿಮ್ಗೆ ಎಷ್ಟು ದಿವಸಕ್ಕೆ 3 ಗಂಟೆನೋ 4 ಗಂಟೆನೋ 5 ಗಂಟೆನೋ ನಿಮ್ ದೇಹ ಎಷ್ಟು ಸ್ಪಂದಿಸುತ್ತೋ ಅಷ್ಟು ನಿಮ್ಮ ಕೊನೆಗೆ ಸ್ಟೆಥೋಸ್ಕೋಪ್ ಎತ್ತಲಿಕ್ಕೂ ಶಕ್ತಿ ಇಲ್ಲ ಅನ್ನೋವರೆಗೂ ನೀವು ಮಾಡ್ಬೇಕು. ಅದೇ ಸರ್, ನಾನು 11 ಗಂಟೆಯಿಂದ 4 ಗಂಟೆವರೆಗೆ ಮಾಡೀನಿ ಸರ್ ಟೈಮಿಂಗ್. ಮಾಡಿ ನಿಮ್ಮ ಹೆಂಡತಿ ಹೇಳೋದನ್ನ ದಯವಿಟ್ಟು ಕೇಳಿ. ಈ ಸಮಯದಲ್ಲಿ ಹಿಂದೆ ನೋವು ಕೊಟ್ಟಿದ್ದೀರಿ, ದುಃಖ ಕೊಟ್ಟಿದ್ದೀರಿ, ಈಗ ಅದರ ಪಾಪವನ್ನು ತೀರಿಸಬೇಕು ಅಂದ್ರೆ ಅವರ ಇಚ್ಛೆಯಂತೆ ಅವರ ಹಣತಿಯಂತೆ ಸ್ವಲ್ಪ ತಲೆ ಆಡಿಸೋದು ನೀವು, ಅದು ಪಾಪ ಪರಿಹಾರ. ಹೌದು ಸರ್, ಅದೇ ಮಾಡ್ತಾ ಇದ್ದೀನಿ ಇವಾಗ. ಅದೇ ಮಾಡಿದೀನಿ. ಸ್ವಲ್ಪ ನಿಮ್ದು ಬಹಳ ಕೇಳಿದ್ರೆ ಏನಾಗುತ್ತೆ ಸರ್, ಅದು ನಮ್ ಏನಂತಾರ, ಅದು ಒಂದು ದೇವ್ರ ತರ ನೀವ್ ಹೇಳ್ಕೊಡ್ತೀರಲ್ವಾ, ಬಹಳ ನಿಮ್ದು ನಿಮ್ ಕಾರ್ಯಕ್ರಮ ಸರ್. ಡೈಲಿ 1 ಗಂಟೆವರೆಗೂ ಕೇಳ್ತೀನಿ ಸರ್ ನಾನು. ಡೈಲಿ 1 ಗಂಟೆ ಸರ್. ನಾನು ಸೋಮವಾರ ನಿಮ್ ಕಾರ್ಯಕ್ರಮ ಇಲ್ಲಲ್ಲ ಸರ್, ಸೋಮವಾರ ಏನ್ ಮಾಡ್ತೀನಿ ಸರ್, ನಿಮ್ದು ಕಾರ್ಯಕ್ರಮ ಸ್ಟಾರ್ಟ್ ಆದ ನಂತರ ನನಗೆ ಮೆಸೇಜ್ ಬರ್ತೇನೆ. ನಾನು ಮಾಡಿದ್ದೀನಲ್ಲ ನಿಮ್ದು, ನನಗೆ ಇದು ಬಂದ್ಬಿಡುತ್ತೆ, ನಿಮ್ದು ಮೆಸೇಜ್ ಬಂದ್ಬಿಡುತ್ತೆ. ಅದು ಏನ್ ಮಾಡ್ತೀನಿ, ನಾನು ನನ್ನ ವಾಟ್ಸಪ್ಗೆ ಅದು ಕಳ್ಸ್ಕೊಂಡ್ಬಿಡ್ತೀನಿ ಸರ್ ಮೊದಲು. ಕಳಿಸ್ಬಿಟ್ಟು ಆಮೇಲೆ ಓಪನ್ ಮಾಡಿ ಅದು ಕೇಳ್ಕೊಂಡು ಕಿವಿ ಹಚ್ಕೊಂಡು ಕೇಳ್ಕೊಂಡು ಪೂರಾ ಮುಗಿವರೆಗೂ. ಹಿರಿಯರ ಜೊತೆ ಮಾತಾಡಿದ್ ಬಹಳ ಖುಷಿ. ಎಂದಾದ್ರೂ ಬೆಂಗಳೂರಿಗೆ ಬಂದಾಗ ಆಶ್ರಮಕ್ಕೆ ಬಂದು ಹೋಗಿ, ಆಯ್ತಾ? ಬರ್ತೀನಿ ಸರ್, ಅಲ್ಲಿ ನಮ್ಮ ಮಕ್ಕಳು ಇರ್ತಾರಲ್ಲ ಸರ್, ಇವಾಗ ಬರ್ತೀನಿ. ಇದು ದಸರಾ ಹಬ್ಬ ಆಗೋಣ ಬರ್ತೀನಿ ಸರ್ ನಾನು. ಬನ್ನಿ ಸರ್, ದಯವಿಟ್ಟು ದಸರಾ ಹಬ್ಬ ಆಗೋಣ ಬಂದು ನಿಮ್ಮ ಆಶ್ರಮಕ್ಕೆ ಬಂದು ನಿಮ್ ಭೇಟಿಯಾಗಿ ನಿಮ್ಗೆಲ್ಲ ಇದು ಮಾಡಿ ಬರ್ತೀನಿ ಸರ್ ನಾನು. ಖಂಡಿತ ಖಂಡಿತ. ಅದೇ ಸರ್, ಮಾಗಡಿ ರಸ್ತೆಗಿಲ್ಲ ಸರ್? ಹೌದು 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 ಹೌದು. ಅದೇ ಒಂದ್ಸಲ ನೀವು ಮೆಸೇಜ್ ಮಾಡಿದ್ರಿ. ಪಾಪ ನಮ್ಮ ಅಮ್ಮ ಒಂಚೂರು ಕಾಲ್ ನೋವಂತೆ, ಅದಕ್ಕೆ ಏನಾದ್ರೂ ನಿಮ್ಮ ಆಯುರ್ವೇದದಲ್ಲಿ ಇದ್ರೆ ನಮ್ಗೊಂಚೂರು ಕೊಡ್ತೀನಿ. ಅಲ್ಲ ಸರ್, ನಾನು ತಗೊಂಡೇ ಬರ್ತೀನಿ ಜೊತೆಗೆ, ಉಪಕಾರ ಆಗುತ್ತೆ. ಜೊತೆಗೆ ತಗೊಂಡೇ ಬರ್ತೀನಿ ನಾನು ಮೆಡಿಸಿನ್. ಆಯ್ತಾ ಸರ್? ಖಂಡಿತ ಖಂಡಿತ. ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮ ಹಾಡು ಕಳಿಸ್ಕೊಡಿ, ಆಯ್ತಾ? ಕಳ್ಸಿಕೊಡ್ತೀನಿ ಸರ್, ಕಳ್ಸಿಕೊಡ್ತೀನಿ ಸರ್. ನಾನು ನಿಮ್ಗೆ ಲಿಂಕ್ ಕಳಿಸ್ತಾ ಇರ್ತೀನಿ ಅವಾಗಲೂ. ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಒಬ್ರು ಮಾಮವ್ರಿಗೆ ಸ್ವಲ್ಪ ಆರಾಮಿಲ್ಲ ಸರ್, ಅದಕ್ಕೆ ಹಾಡ್ತಾ ಇಲ್ಲ ನಾನು. ಆಯ್ತು ಆಯ್ತು, ಹಳೆಯದು ಯಾವ್ದಾದ್ರು ಕಳಿಸ್ಕೊಡಿ, ತೊಂದರೆ ಇಲ್ಲ. ಕಳಿಸ್ತೀನಿ ಸರ್, ಮತ್ತೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಲಿಂಕ್ ಕಳಿಸ್ತೀನಿ. ಆಯ್ತು. ನಿಮ್ಮ
ಮಕ್ಕಳ ಆದಿಯಾಗಿ ನಿಮ್ಮ ಸೊಸೆ, ನಿಮ್ಮ ಮಕ್ಕಳು ಮತ್ತೆ ಮದುವೆ ಆಗಬೇಕು ಅಂದ್ಕೊಂಡು ಅಥವಾ ಏನೋ ಶಾಸ್ತ್ರ ಅಥವಾ ಒಂದು ಶುಭ ಕಾರ್ಯ ನಡೆಯುವ ಸೂಚನೆ ಕೊಟ್ಟರೆ ಅದಕ್ಕೂ ಸಾಂಗವಾಗಲಿ, ಎಲ್ಲವೂ ಶುಭವಾಗಲಿ. ನಿಮ್ಮ ಆರೋಗ್ಯ ಮತ್ತು ಸೇವೆ ಮಾಡುವ ಶಕ್ತಿ ಭಗವಂತ ಕೊಡಲಿ. ಜೊತೆಗೆ ನಮ್ಮಂಥವ್ರ ಮೇಲೂ ನಿಮ್ಮ ಹಾರೈಕೆ ಇರಲಿ. ಹಿರಿಯರಾಗಿ ಎಷ್ಟು ಶ್ರದ್ಧೆಯಿಂದ ಎಷ್ಟು ವಿನಯವಾಗಿ ಮಾತಾಡೋದ್ರಿ. ಇದೇ ನೋಡಿ ಮಾತಾಡ್ಲಿ ಹೆಂಗ್ ಸರ್, ನಾವು 4 ಮಂದಿ ನಾವೇ ಹೇಳೋರು, ನಾವೇ ಚೆನ್ನಾಗಿ ಮಾತಾಡ ಹೆಂಗ್ ಸರ್? ನಿಮ್ಮ ಅಷ್ಟು ಜ್ಞಾನ ಇದ್ದವರು, ನಿಮ್ಮ ಜ್ಞಾನಿಗಳು ಸರಿ, ನಾವು ಆತರ ಮಾತಾಡಬೇಕಾಗುತ್ತೆ ಸರ್. ಹೌದಲ್ವಾ? ನಿಮ್ ದೊಡ್ಡ ಗುಣ ನೀವು ಯಾಕಂದ್ರೆ ನಿಮ್ಗೆ ಏನ್ ಅನ್ಕೊಂಡಿದ್ದೀನಿ ನಾನು, ಒಂದು ನೀವು ಯಾವ್ದು ಗೊತ್ತಿಲ್ಲ ಅಂತಿಲ್ಲ, ನಿಮ್ಗೆ ಎಲ್ಲ ಪ್ರತಿಯೊಂದಕ್ಕೂ ನೀವು ಆನ್ಸರ್ ಕೊಡ್ತೀರಲ್ವಾ? ಇದು ದೇವ್ರು ಕೊಟ್ಟ, ನಿಮ್ಗೆ ಏನಂತಾರ, ದೇವ್ರು ಕೊಟ್ಟ ವರ ತರ ಇದೆ ನಿಮಗೆ. ಅದು ನಿಮ್ಗೆ ಅದೇನೋ ಬಂದ್ಬಿಟ್ಟಿದೆ. ನಿಮ್ಮ ಹಿರಿಯರು ಆಶೀರ್ವಾದ, ಎಲ್ಲ ದೊಡ್ಡವರು ಆಶೀರ್ವಾದ, ದೇವ್ರ ಆಶೀರ್ವಾದ, ನಿಮ್ಗೆ ಅದೊಂದು ಏನ್ ಅದು ಯಾರು ಮಾಡ್ತಾರೆ ಸರ್ ಇವತ್ತ ನಾಳೆ? ಯಾರು ನಮ್ಗೆ ಏನ್ ಮಾಡ್ಬೇಕಪ್ಪ, ಅವ್ರವ್ರು ಸಂಸಾರದ ನಾವೇನ್ ಮಾಡೋಣ ಅಂತ ಅನ್ನೋರೇ ಜಾಸ್ತಿ ಜನ ಅಲ್ವಾ ಸರ್ ಇವಾಗ? ನೀವು ಇಷ್ಟು ಜನಕ್ಕೆಲ್ಲ ಪರಿಹಾರ ಹೇಳ್ಕೊಡ್ತಾ ಇದ್ದೀರಾ, ಎಷ್ಟೋ ಹೆಣ್ಮಕ್ಳಿಗೆ, ಗಂಡಸರಿಗೆ, ಎಲ್ಲರಿಗೂ ಒಂದೊಂದು ಪರಿಹಾರ ಹೇಳ್ಕೊಡ್ತೀರಲ್ವಾ? ಅದು ಎಷ್ಟು ದೊಡ್ಡ ಪುಣ್ಯ ಅಂದ್ರೆ, ಅದು ನಿಮ್ ಜನ್ಮಾಂತರ ಎಲ್ಲ ನಿಮ್ಮ ಮಕ್ಕಳಿಗೆ, ತಾತ ಬುತ್ತ ಎಲ್ಲರಿಗೂ ಎತ್ಬೇಕು ಸರ್ ಅದು. ಅಯ್ಯೋ, ನಿಮ್ಮ ಜೀವನದುದ್ದಕ್ಕೂ ನೀವು ಎಷ್ಟು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಥವಾ ಬಲಗೈಲಿ ಮಾಡಿದ್ದು ಎಡಗೈ ಗೊತ್ತಾಗ್ದಂಗೆ ಎಷ್ಟು ಸೇವೆ ಮಾಡಿದ್ದೀರಿ. ಅದೇ ನಿಮ್ಮ ಮಕ್ಕಳನ್ನ ಇವತ್ತು ಕಾಯ್ತಾ ಇರೋದು. ನಂದು ಅದೇ ನಂಬಿಕೆ ಸರ್. ಅದು ಮಾತ್ರ ಹೇಳ್ಬೋದು ಸರ್. ನಾವು ಜಗತ್ತಿಗೆ, ಹೌದು, ಜಗತ್ತಿಗೆ ಏನು ಕೊಡ್ತೀವೋ ಅದು ನಮ್ಮ ಕಾಲಕ್ಕೋ ಅಥವಾ ಮುಂದಿನ ಜನ್ಮಕ್ಕೋ ಅಥವಾ ಮಕ್ಕಳ ಕಾಲಕ್ಕೋ ಅಥವಾ ಯಾವುದೊಂದು ರೀತಿಯಲ್ಲಿ ನಾವೇನು ಕೊಡ್ತೀವೋ ಅದು ನಮಗೆ ವಾಪಸ್ ಬರುತ್ತೆ. ಹಾಗಾಗಿ ನೀವು ಅವ್ರಿಗೆ ಉಪಕಾರ ಮಾಡಿದ್ರಿ, ನನಗೆ ಯಾಕೆ ಹಿಂಗೆ ಮಾಡಿದ್ರು ಅಂದರೆ, ನೋಡಿ, ಅವತ್ತು ನಿಮ್ಮ ಸ್ವಯಂ ಬುದ್ಧಿ ಅಂಧಕಾರಕ್ಕೆ ಹೋಗಿತ್ತು. ಆ ಅಂಧಕಾರ ಆ ವ್ಯಕ್ತಿತ್ವಗಳ ಮೂಲಕ ಬಂದು ನಿಮ್ಮನ್ನ ಕೆಡಿಸ್ತು ಹೊರಟು. ಅವರೆಲ್ಲ ಸುಮ್ಮನೆ ಪಾತ್ರಧಾರಿಗಳು. ನಾನು ಅಜಾಗರೂಕತೆಯಿಂದ ಇದ್ದೆ ಅಷ್ಟೇ. ಅದೇ ಸರ್, ಅದೇ ಬಿಲೀವ್ ಮಾಡಿದೆ ಸರ್. ಇವಾಗ ಒಂದೇ ಕಡೆ ಇರ್ತೀವಲ್ವಾ, ಅವರು ನಾವು ಡಾಕ್ಟರ್ ಬಿಲೀವ್, ಅದು ಸ್ವಲ್ಪ ನನಗೆ ಇದು ಆಯ್ತು ಸರ್. ನಂಬಿಕೆಗಳಿಗೆ ಹೊಡೆತ ಬಿದ್ದಾಗ ಅದಾದ ಮೇಲೆ ಆ ಅನುಭವ ಇದೆಯಲ್ಲ, ಅದು ಪಾಠವಾಗಿ ಬದಲಾಗಬೇಕು. ಅದು ಈ ಜನ್ಮಕ್ಕಲ್ಲ, ನಮ್ಮ ಸಂಸ್ಕಾರವಾಗಿ ನಮ್ಮ ಒಳಗಡೆ ಸೇರ್ಕೊಂಡ್ಬಿಡ್ಬೇಕು. ಅದು ಅದಂತ ಯಾರಾದ್ರೂ ನೆಕ್ಸ್ಟ್ ಬಂದ್ರೆ ಅನುಮಾನ ಪಡಬೇಕು ಅಂತ ಇಲ್ಲ, ಕೊಡಬೇಕು. ಸಹಾಯ ಮಾಡೋದನ್ನ ನಿಲ್ಲಿಸಬಾರ್ದು. ಆದ್ರೆ ಮೊದಲಿನಷ್ಟು ಅಜಾಗರೂಕತೆ. ಒಂದು ಮಾತು ನಾನು ಆಗಲೇ ಹೇಳಿದೆ, ಬೇಡುವಷ್ಟು ಬಡವನಾಗಬೇಡಿ, ಲೆಕ್ಕ ಇಡದೆ ಕೊಡುವಷ್ಟು ಶ್ರೀಮಂತನಾಗಬೇಡಿ ಅಂತ. ಇದನ್ನು ಪಾಲಿಸಿಬಿಟ್ರೆ ವ್ಯವಹಾರದಲ್ಲಿ ದುಃಖವೇ ಇಲ್ಲ. ನಂಬುತ್ತಾರ ಸರ್. ಈಗ ನಾನು ಲೋನ್ ಆಗುತ್ತೆ ಕೊಡ್ತೀನಿ, ಲೋನ್ ಬರ್ತಾ ಇದೆ, ಇದು ಸ್ವಲ್ಪ ಇವೆಲ್ಲ ಯಾಕೆ ನಿಮಗೆ ತುಂಬಾ ನಂಬಿಟ್ರಿ ಅಂದ್ರೆ, ಇಂಥದ್ದೇ ಒಂದು ಹೊಡೆತ, ಇಂಥದ್ದೇ ನಂಬಿಕೆ ದ್ರೋಹ ಅದಕ್ಕಿಂತ ಮುಂಚೆ ಯಾವುದೋ ಆಗಿದ್ದಿದ್ರೆ ನೀವು ಎಚ್ಚೆತ್ಕೊಳ್ತಿದ್ರಿ. ಬಟ್ ಅದೇ ಮೊದ್ಲಲ್ವಾ, ಹಂಗೆ ಎಡವಟ್ಟು ಮಾಡ್ಕೊಂಡ್ರಿ. ಬಟ್ ನಿಮ್ ಚಿಕ್ಕಮ್ಮನ ಮಗನ ವಿಚಾರ ಆಗೋಕ್ಕಿಂತ 45 ಲಕ್ಷದ ಒಂದು ದೊಡ್ಡದೇ ಆಗಿತ್ತು. ಆದ್ರೆ ಅಲ್ಲೂ ಬುದ್ಧಿ ಇದಕ್ಕೂ ಎತ್ತರ ಆಗ್ಲಿಲ್ಲ ನೋಡ್ತಾರ. ಮನೆಯವ ಅನ್ಕೊಂಡು ಇವನಿಗೆ ಇದು ಮಾಡಿದೆ, ಅದು ಎರಡು ಹೊಡೆತ. ಇದು ಕೇಳ್ತಾ ಇರೋರ್ಗೆ ಎಲ್ರಿಗೂ ಒಂದು ಪಾಠವಾಯ್ತು. ನೋಡಿ ಸರ್, ಹೌದು ಸರ್. ಯಾರು ಕೇಳ್ತಾ ಇದ್ದೀರಾ, ದಯವಿಟ್ಟು ಯಾರು ದುಡ್ಡಿನ ವ್ಯವಹಾರ ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಏನಾದ್ರು ಬರ್ಸ್ಕೊಂಡ್ ಕೊಡಿ ಅಥವಾ ಇದು ಮಾಡ್ಕೊಡಿ, ನಂತರ ಯಾರು ಮೋಸ ಹೋಗ್ಬೇಡಿ ಅಂತ ನಾನು ಹೇಳೋ ಸರ್ ಅಷ್ಟೇ. ಆಯ್ತು, ನಿಮ್ಮ ದಂಪತಿ ನಿಮ್ಮಿಬ್ಬರನ್ನು ಮಾತಾಡಿಸಿ ಬಹಳ ಸಂತೋಷವಾಯ್ತು, ಆತ್ಮಾನಂದವಾಯ್ತು. ಭಗವಂತ ನಿಮ್ಮ ಮಕ್ಕಳ ಆದಿಯಾಗಿ ನಿಮಗೆ ಆಯಸ್ ಆರೋಗ್ಯ ನೆಮ್ಮದಿ ಕೊಟ್ಟು ನಿಮ್ಮನ್ನ ಕಾಪಾಡ್ಲಿ. ಖಂಡಿತ ಆಶ್ರಮಕ್ಕೆ ಯಾವಾಗಾದ್ರೂ ಸಾಧ್ಯವಾದ್ರೆ ಬಂದ್ರೆ ಅದು ನನಗೂ ಖುಷಿ. ನಿಮ್ಗೆ ಒಳ್ಳೇದಾಗ್ಲಿ. ಬರ್ತೀವಿ ಸರ್. ಈಗ ದಸರಿ ಆಗೋಣನೇ ನಿಮ್ಮಲ್ಲೇ ಬರ್ತೀವಿ ಸರ್. ಫಸ್ಟ್ ನಮ್ಮ ಮಕ್ಕಳು ಇರ್ತಾರೆ, ಅಲ್ಲೇ ಇರ್ತಾರೆ ಸರ್, ಬೆಂಗಳೂರಲ್ಲಿ ಇಬ್ರು ಅಲ್ಲೇ ಇರ್ತಾರೆ ಸರ್. ಆಯ್ತು, ಒಬ್ರು ಸೊಸೆ ಮಗ ಎಲ್ಲ ಇರ್ತಾರ. ನಾನು ಈ ಸಲ ಮಾಗಡಿ ರಸ್ತೆ ಕೇಳ್ಕೊಂಡಿ ನಿಮ್ಮ ಅಡ್ರೆಸ್. ಬನ್ನಿ, ಮೆಸೇಜ್ ಮಾಡಿ ಅಥವಾ ನಿಮ್ಗೆ ಅಡ್ರೆಸ್ ಕಳಿಸ್ತಾರೆ. ಓಕೆ ಸರ್, ಓಕೆ ಓಕೆ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹರೇ ಕೃಷ್ಣ. ನಾರಾಯಣ, ನೋಡಿ, ಹಣ ಈಸ್ಕೊಳ್ಬೇಕಾದ್ರೆ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ತೋರಿಸ್ತಾರೆ. ಬಟ್ ನಾನು ಹೇಳೋದು, ನೀವು ಕೊಡ್ತಾ ಇರೋದು ದೇಣಿಗೆಯೋ ಅಥವಾ ಇಲ್ಲಪ್ಪ ನಾನು ಕೊಡ್ತಾ ಇದ್ದೀನಿ, ನೀನು ನನಗಿಷ್ಟು ವಾಪಸ್ ಕೊಟ್ಬಿಡ್ಬೇಕು, ಅದು ವ್ಯವಹಾರವೋ ಅಥವಾ ಉಪಕಾರವೋ. ಉಪಕಾರ ಅಂದರೆ ತಗೊಳಪ್ಪ, ನಿನ್ ಕಷ್ಟ ಮಾಡ್ಕೊಳ್ಳಿ, ಏನು ವಾಪಸ್ ಕೊಡ್ಬೇಡ, ಮಡಿಕೋ. ಈಗ ನಾವು ಒಬ್ಬೊಬ್ರು ಭಿಕ್ಷುಕನಿಗೆ ಹಣ ಹಾಕ್ತೀವಿ ಅಥವಾ ಯಾವುದೋ ಆಶ್ರಮಕ್ಕೋ ಮಠಕ್ಕೋ ಹಣ ಕೊಡ್ತೀವಿ. ನೋಡಪ್ಪ, ಮುಂದಿನ ವರ್ಷ ನೀವು ಇಷ್ಟು ಕೊಟ್ಬಿಡ್ಬೇಕು ಅಂತೀವೋ ಭಿಕ್ಷುಕನ ಹತ್ರ? ಇಲ್ಲ. ಅವ್ರು ಚೆನ್ನಾಗಿರ್ಲಿ, ನನ್ನ ಹತ್ರ ಇರೋ ಒಂದಷ್ಟು ಏನೋ ಕೊಡ್ತೀನಿ, ಆದ್ರೆ ವಾಪಸ್ ಏನು ಕೇಳಲ್ಲ ನಾನು ಅಂದಾಗ
ಕೊಡಬೇಕಾದ್ರೇನೆ ನನಗೇನು ವಾಪಸ್ ಮರಳಿ ಬೇಕಾಗಿಲ್ಲ ಅಂದಾಗ ಅಲ್ಲಿ ದುಃಖ ಇಲ್ಲ. ಬಟ್ ಒಬ್ಬರಿಗೆ ನಾನು ಬಡ್ಡಿಗೋ ಇನ್ನೇನಿಗೋ ಹಣ ನೋಡಪ್ಪ ನನಗೆ ವಾಪಸ್ ಕೊಡಬೇಕಪ್ಪ ನೀನು ಅಂತ ಕೊಟ್ಟಾಗ ಒಂದು ಲೆಟ್ರೋ ಅಥವಾ ಒಂದು ಏನು, ಈಗ ಮಾತಿಗೆ ನಿಲ್ಲೋದೇ ಇಲ್ಲ ಅಂತ ಇಲ್ಲ, 100ರಲ್ಲಿ ಎಲ್ಲೋ ಒಂದು 25 ಜನ ಮಾತಿಗೆ ನಿಲ್ತಾರೆ. ಇನ್ನು ಮಿಗ್ದವರೆಲ್ಲ ಮಾತು ಮರೆಯೋರೆ. ಇವ್ರಿಗೇನೋ ತಡ್ಕೊಳ್ಳೋ ಶಕ್ತಿ ಇತ್ತು, ಆಯಿತು. ಮಾಮೂಲಿ ಅವತ್ತು ದುಡಿದು ಅವತ್ತು ತಿಂದು ಅಂಥ ಬಡ ಜೀವನ ನಡೆಸ್ತಾ ಇದ್ದಾರೆ. ಆ ಹೂವು ಮಾರೋ, ತರಕಾರಿ ಮಾರಿಯೋ, ರೈತರು ಕೆಲಸ ಮಾಡಿಯೋ ಏನೋ ಮಾಡಿ ಒಂದಷ್ಟು ಹಣ ಕೂಡಿಟ್ಟಿರ್ತಾರೆ. ಹಿಂಗೆ ಯಾರೋ ಕೇಳಿದ್ರು ಅಂತ ನಂಬಿಕೆ ಮೇಲೆ ಕೊಡ್ತಾರೆ. ಅವಾಗ ಹಿಂಗೆ ಮಾಡಿಬಿಟ್ರೆ ಏನಾಗಬೇಕು ಅವ್ರ ಕತೆ ಅಲ್ವಾ? ಹಾಗಾಗಿ ಅದ್ರ ವಿಚಾರವಾಗಿ ಎಚ್ಚರವಾಗಿರಬೇಕು. ಒಳ್ಳೆಯದಾಗಲಿ.